ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರ ಆತ್ಮನು ಇದುವರೆಗೂ ಈ ದೇವರ ಸಭೆಯನ್ನು ನಡೆಸಿಕೊಂಡು ಬಂದಂತಹ ಕೃಪೆಗಾಗಿ ಸ್ತೋತ್ರ. ದೇವರೇ, ನಿಮ್ಮ ಪ್ರಸನ್ನತೆಯಿಂದಲೂ ನಿಮ್ಮ ನಡೆಸುವಿಕೆಯಿಂದಲೂ ನಿಮ್ಮ ಆಲೋಚನೆಯಿಂದಲೂ ಸಭೆಗಳು ನಡೆಸಲ್ಪಡುತ್ತಾ ಇರುವುದಕ್ಕಾಗಿ ಸ್ತೋತ್ರ ಅಪ್ಪ. ದೇವರೇ, ಸಭೆಗಳು ಶುದ್ಧ ಕನ್ನಿಕೆಯೋಪಾದಿಯಲ್ಲಿ ಒಬ್ಬನೇ ಪುರುಷನಿಗೆ ಒಪ್ಪಿಸಲ್ಪಡುವಂತೆ ದೇವರ ಆತ್ಮನು ವೈರಾಗ್ಯಗೊಂಡಿರುವುದಕ್ಕಾಗಿ ಸ್ತೋತ್ರ. ದೇವರ ಆತ್ಮನೇ, ಒಂದೊಂದು ದಿನವೂ ನಿಮ್ಮ ಸಭೆಯನ್ನು ನಿಮ್ಮ ವಾಕ್ಯದಿಂದ ಶುದ್ಧೀಕರಿಸುತ್ತಾ ಇರುವಂಥ ನಿಮ್ಮ ದಯೆಗಾಗಿ ಸ್ತೋತ್ರ. ದೇವರೇ, ಈ ಮಧ್ಯಾಹ್ನದ ವೇಳೆಯಲ್ಲೂ ಕೂಡ ನೀವೇ ನಮ್ಮನ್ನು ಸಂಧಿಸಿರಿ ಅಪ್ಪ. ನಿಮ್ಮ ವಾಕ್ಯವನ್ನು ಕಳುಹಿಸಿರಿ ಅಪ್ಪ. ನಿಮ್ಮ ವಾಕ್ಯದಿಂದ ಶುದ್ಧೀಕರಿಸಿರಿ. ದೇವರೇ, ನಾವು ರೂಪಾಂತರಗೊಳ್ಳುವಂತೆ ನೀವು ಕೃಪೆ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ರೋಮಪುರದವರಿಗೆ 12ನೇ ಅಧ್ಯಾಯ 2ನೇ ವಾಕ್ಯ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವುದೆಂದು ವಿವೇಚಿಸಿ ತಿಳ್ಕೊಳ್ಳುವಿರಿ. ನಾವೆಲ್ಲರೂ ಕೂಡ ದೇವರ ಬರೋಣಕ್ಕೋಸ್ಕರವಾಗಿ ಎದುರು ನೋಡುತ್ತಾ ಇದ್ದೇವೆ. ದೇವರ ಬರೋಣದಲ್ಲಿ ನಾವು ಏನು ಮಾಡುವವರಾಗಿರುತ್ತೇವೆ ಎಂಬುದಾಗಿ 1 ಥೆಸಲೋನಿಕ 4:16-17 ಬರೆಯಲ್ಪಟ್ಟಿದೆ. ನಾವು ದೇವರ ಬರೋಣದಲ್ಲಿ ರೂಪಾಂತರಗೊಳ್ಳುತ್ತೇವೆ. ರೂಪಾಂತರಗೊಂಡು ಅವರೊಂದಿಗೆ ಇರುತ್ತೇವೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ರೂಪಾಂತರಗೊಳ್ಳುವಂಥದ್ದೇ ದೇವರು ನಮಗೆ ಕಡೆಯದಾಗಿ ಇಟ್ಟಿರುವಂತಹ ಈ ಆತ್ಮಿಕವಾದಂಥ ಪ್ರೋಸೆಸ್ ಅಲ್ಲಿ ಅದೇ ಕಡೆಯ ಭಾಗ. ನಾವು ಈಗ ಹೇಗೆ ಇದ್ದೇವೆ ಎನ್ನುವಂಥದ್ದು ಎರಡನೆಯದು. ಕರ್ತನು ನಮಗೆ ಕೊಟ್ಟಿರುವಂತಹ ದೊಡ್ಡ ವಾಗ್ದಾನ, ದೊಡ್ಡ ಆಶೀರ್ವಾದ ಏನೆಂದು ಕೇಳುವುದಾದರೆ, ಪರಲೋಕದಲ್ಲಿ ನಾವು ರೂಪಾಂತರಗೊಂಡು ಅಲ್ಲಿ ಅಳಿಯುವಂಥ ಶರೀರ ಅಳಿಯದೇ ಇರುವಂಥದ್ದನ್ನು, ಸಾಯುವಂಥದ್ದು ಸಾವಿಗೀಡಾಗದೇ ಇರುವಂಥದ್ದನ್ನು, ಕರ್ತನು ನಮಗೆ ಅಲ್ಲಿ ಒಂದು ಲೈಫ್, ಎಟರ್ನಲ್, ನಿತ್ಯತ್ವ ಎಂಬುದಾಗಿ ದೇವರು ಹೇಳುತ್ತಾರೆ. ನಾವು ಇಲ್ಲಿ ಇರುವಂಥ 70-80 ವರ್ಷಗಳು ನಮಗೆ ಬೇಕಾದಂಥ ಶರೀರ, ನಮಗೆ ಬೇಕಾದ ಸಂಬಂಧಗಳು, ನಮಗೆ ಬೇಕಾದ ಜೀವಿತ, ತಲಾಂತು ಎಲ್ಲವನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ನಾವು ನಿತ್ಯತ್ವದಲ್ಲಿ ಜೀವಿಸುವವರಾಗಿರುತ್ತೇವೆ. ಆ ನಿತ್ಯತ್ವದಲ್ಲಿ ಜೀವಿಸುವುದಕ್ಕೆ ಬೇಕಾದಂಥ ಶರೀರ, ಅದಕ್ಕೆ ತಕ್ಕ ಹಾಗೆ ಸುತ್ತಲಿರುವಂಥ ಒಂದು ಗುಂಪು, ಅದಕ್ಕೆ ತಕ್ಕ ಹಾಗೆ ಲೈಫ್ ಸ್ಟೈಲ್ ಎಲ್ಲವನ್ನು ದೇವರು ರೆಡಿ ಮಾಡಿಟ್ಟಿದ್ದಾರೆ. ಈಗ ಅದುವೇ ನಮ್ಮೆಲ್ಲರ ಗುರಿಯಾಗಿದೆ, ಅದುವೇ ನಮ್ಮೆಲ್ಲರ ಡೆಸ್ಟಿನೇಷನ್ ಆಗಿದೆ, ಅದುವೇ ನಮ್ಮೆಲ್ಲರ ಪರ್ಪಸ್ ಆಗಿದೆ. ನಮ್ಮ ಗುರಿ, ಅದರೆಡೆಗೆ ನಾವು ಪ್ರಯಾಣ ಮಾಡುತ್ತಾ ಇದ್ದೇವೆ. ಆದರೆ ಈ ಭೂಮಿಯಿಂದ ಹಾದು ಹೋಗುವುದಕ್ಕೆ ನಾವು ಬಹಳ ಕಷ್ಟಪಡುತ್ತೇವೆ. ರೋಮಪುರದವರಿಗೆ ಬರೆಯುವಾಗ ಪೌಲನು ಹೇಳುತ್ತಾರೆ 7-8ನೇ ಅಧ್ಯಾಯದಲ್ಲಿ, 5ನೇ ಅಧ್ಯಾಯದಲ್ಲಿ, 1ನೇ ಅಧ್ಯಾಯದಲ್ಲೂ ಕೂಡ ಅವರು ಹೇಳುತ್ತಾರೆ, ನಾನು ಈ ಶರೀರದಿಂದ ಹೋರಾಡುತ್ತಾ ಇದ್ದೇನೆ, ಪರಿತಪಿಸುತ್ತಿದ್ದೇನೆ. ಇದನ್ನು ಬಿಟ್ಟು ನಾನು ಅಲ್ಲಿ ಹೋಗುವುದಕ್ಕೆ ಬಯಸುತ್ತಾ ಇದ್ದೇನೆ. ಆತ್ಮವು ಶರೀರವು ಒಂದಕ್ಕೊಂದು ಹೋರಾಡುತ್ತಾ ಇದೆ ಎಂಬುದಾಗಿ ಹೇಳುತ್ತಾರೆ. ನಾವೆಲ್ಲ ಒಳ್ಳೆ ಆತ್ಮಿಕ ಜೀವಿತದಲ್ಲಿದ್ದೇವೆ, ಒಳ್ಳೆ ಸತ್ಯವನ್ನು ಕೇಳುತ್ತಾ ಇದ್ದೇವೆ. ಇನ್ನು ಹೇಳಬೇಕಂದ್ರೆ, ಹುಟ್ಟಿದಾಗಿನಿಂದ ಆತ್ಮಿಕ ಜೀವಿತದಲ್ಲಿ ಇರುವಂತವ್ರು ಇದ್ದಾರೆ. ನಾನೆಲ್ಲ ಅರ್ಧ ಭಾಗದಲ್ಲಿ, ಅಂದ್ರೆ 18ನೇ ವಯಸ್ಸಿನಲ್ಲೇ ಬಂದೆ. ಕ್ರಿಸ್ತನಲ್ಲಿ ಹುಟ್ಟಿದಂದಿನಿಂದ ಸಭೆಯಲ್ಲೇ ಬೆಳೆದಂತ ಎಷ್ಟೋ ಜನರಿದ್ದಾರೆ. ಆದರೆ ಇಷ್ಟೊಂದು ಸತ್ಯವನ್ನು ಕೇಳುತ್ತೇವೆ, ಇಷ್ಟರ ಮಟ್ಟಿಗೆ ದೇವರಾತ್ಮನ ನಡೆಸುವಿಕೆಯಲ್ಲಿ ನಡೆಯುತ್ತಾ ಇದ್ದೇವೆ. ಆದರೆ ನಾವು ಇನ್ನೂ ಕೂಡ ಕೆಲವೊಂದು ಕಾರ್ಯಗಳಲ್ಲಿ ಹೋರಾಡುತ್ತಲೇ ಇದ್ದೇವೆ. ನಾವು ಇನ್ನು ಹೋರಾಟದಲ್ಲಿ ಮುಂದುವರಿಯುತ್ತಲೇ ಇದ್ದೇವೆ. ಅದು ಎಲ್ಲದರಲ್ಲೂ ಕೂಡ ಇರುತ್ತದೆ. ನಾನು ಕೇವಲ ಕಣ್ಣಿನ ಆಶೆ, ಲೋಕದ ಆಶೆ, ಶರೀರದ ಆಶೆ ಇದರೊಂದಿಗೆ ಮುಗಿಸುವುದಿಲ್ಲ. ಇದನ್ನು ದಾಟಿ ಇನ್ನೂ ಇದೆ. ಕೋಪ, ಕ್ರೋಧ, ಮದ, ಮತ್ಸರ ಎಲ್ಲ ಇದೆ. ಅದನ್ನೇ ಪೌಲನು ಹೇಳುತ್ತಾರೆ, ನಾನು ಯಾವುದನ್ನು ಬಯಸುವುದಿಲ್ಲವೋ ಅದನ್ನೇ ಮಾಡುತ್ತಿದ್ದೇನೆ. ಯಾವುದು ಬೇಡ ಅಂದುಕೊಳ್ಳುತ್ತೇನೆ ಅದು ನಡೆಯುತ್ತಾ ಇದೆ. ಅದು ಒಂದು ವೇಳೆ ಯಾರಿಗಾದ್ರೂ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ನಮ್ಮೊಳಗೆ ಅಂತರಂಗದಲ್ಲಿ ಇರುತ್ತದೆ, ಆಂತರ್ಯದಲ್ಲಿ ಹೋರಾಟ ಇರುತ್ತದೆ. ಆದರೆ ನಮಗೆ ಒಂದು ಆಸೆ ಇರುತ್ತದೆ, ನಾನು ಇನ್ನೂ ದೇವರಿಗೋಸ್ಕರವಾಗಿ ವೈರಾಗ್ಯವಾಗಿ, ಬಲವಾಗಿ, ಪರಿಶುದ್ಧವಾಗಿ ದೇವರಿಗೋಸ್ಕರವಾಗಿ ಇರಬೇಕೆಂದಾಗ ಏನೋ ಒಂದು ತಡೆಯುತ್ತದೆ. ಅದು ಬಲಹೀನತೆ ಆಗಿರಬಹುದು, ರೋಗವಾಗಿರಬಹುದು, ಪಾಪವಾಗಿರಬಹುದು, ಯಾವುದು ಬೇಕಾದ್ರೂ ಇರಬಹುದು. ಇದು ನನ್ನನ್ನು ತಡೆಯುತ್ತಾ ಇದೆ. ಆ ಗುರಿಯನ್ನು ತಲುಪದೆ ಇಂತಹ ಕಾರ್ಯಗಳು ನಮ್ಮನ್ನು ಹಿಂದೆ ಎಳೆಯುತ್ತಾ ಇದೆ. ನಾವೊಂದು ಮಟ್ಟಿಗೆ ಮೇಲೆ ಹೋಗಬೇಕು ಅಂದುಕೊಂಡಾಗ ಅದಕ್ಕಿಂತ ಕೆಳಗಿನ ಮಟ್ಟಕ್ಕೆ ನಾವು ಬೀಳುತ್ತೇವೆ. ಮತ್ತೆ ದೇವರು ಹೇಗೋ ನಾವು ತತ್ತರಿಸುತ್ತಾ ಇರುವಂತಹ ಸಮಯದಲ್ಲಿ ಬಡಿದೆಬ್ಬಿಸಿ ದೇವರು ನಿಲ್ಲಿಸುತ್ತಾರೆ. ಮತ್ತೆ 2 ಸ್ಟೆಪ್ ಕೆಳಗಿಳಿಯುತ್ತೇವೆ. ಹಾಗಾದ್ರೆ ಈ ಹೋರಾಟದಲ್ಲಿ ನಾವು ನಿರಂತರವಾಗಿ ಹೋರಾಡುತ್ತಲೇ ಇದ್ದೇವೆ. ಈ ಹೋರಾಟದಲ್ಲಿ ಒಂದು ಹಂತದಲ್ಲಿ ನಾವು ಬಾಧಿಸಲ್ಪಡುತ್ತೇವೆ, ಫೆಡ್ಡಪ್ ಆಗುತ್ತೇವೆ, ನಾವು ಹಿಂಜಾರಿ ಹೋಗುತ್ತೇವೆ. ಇಲ್ಲ, ಇದರಿಂದ ಆಗ್ತಾ ಇಲ್ಲ, ನಿಲ್ಲುವುದಕ್ಕೆ ಆಗುತ್ತಿಲ್ಲ ಎಂಬುದಾಗಿ ನಾವು ಇದರಿಂದ ಹಿಂದೆ ಸರಿಯುತ್ತೇವೆ. ಆದರೆ ಇದೆಲ್ಲದಕ್ಕೂ ಕೂಡ ಒಂದು ಉತ್ತರವನ್ನು ವಾಕ್ಯ ನಮಗೆ ಹೇಳುತ್ತದೆ. ಈ ರೋಮಪುರದವರಲ್ಲಿ ಪೌಲನು ಬರೆಯುವಾಗ ಅದಕ್ಕೆ ಉತ್ತರವನ್ನು ಹೇಳುತ್ತಾರೆ. ಈ ಆತ್ಮಿಕ ಹೋರಾಟದಲ್ಲಿ ಹೋರಾಡುತ್ತಿರುವವರಿಗೆ, ಅದರಿಂದ ಜಯಿಸಬೇಕೆಂಬುದಾಗಿ ಬಯಸುವವರಿಗೆ ಈ ಸಂದೇಶ. ಆತ್ಮಿಕ ಹೋರಾಟದಲ್ಲಿ ಬೀಳುವಿಕೆಯನ್ನು ಸಂಧಿಸಿ ಆ ಬೀಳುವಿಕೆಯಲ್ಲಿ ಇರಬೇಕೆಂಬುದಾಗಿ ಬಯಸುವಂತರಿಗೆ ಸಂದೇಶವಲ್ಲ. ಕೆಲವರಿಗೆಲ್ಲ ಹೋರಾಟದಲ್ಲಿ ಅವರು ಕೆಳಗೆ ಬಿದ್ದು ಆ ಬೀಳುವಿಕೆ ಅವರಿಗೆ ಸ್ವಲ್ಪ ಕಂಫರ್ಟಬಲ್ ಆಗೇ ಇದೆ, ಅಥವಾ ಅವರಿಗೆ ಸರಿ ಇದರೊಂದಿಗೆ ಜೀವಿತ ಓಡಿಸೋಣ ಎಂಬುದಾಗಿ ಹೇಳಿ ಅದನ್ನು ಬಯಸಿ ಅದರಲ್ಲೇ ಇರುತ್ತಾರೆ. ನಾನು ನಿರ್ದಿಷ್ಟವಾಗಿ ಇದೇ ವಿಷಯ ಎಂಬುದಾಗಿ ಹೇಳುವುದಿಲ್ಲ, ಸಾಮಾನ್ಯವಾಗಿ ಹೇಳುತ್ತಿದ್ದೇನೆ. ಒಂದು ಆತ್ಮಿಕ ಜೀವಿತದಲ್ಲಿರುವಾಗ ಯಾವುದೋ ಒಂದು ಕಾರ್ಯ ನಿಮ್ಮನ್ನು ಬೀಳಿಸುವುದಕ್ಕೆ ನೋಡುತ್ತದೆ. ಆ ಬೀಳಿಸುವಂಥದ್ದು ಎಲ್ಲರಿಗೂ ಕೂಡ ಸಾಧಾರಣವಾದದ್ದು. ಅದೇ ಒಬ್ರು ಸುಂದರವಾಗಿ ನನಗೆ ಹೇಳಿದ್ರು, ಟೆಸ್ಟಿಂಗ್ ಅಂಡ್ ಟೆಂಪ್ಟಿಂಗ್ 2 ಇರುತ್ತದೆ ಅಂದರು. ಕರ್ತನು ಮಾಡುವಂಥದ್ದು ಟೆಸ್ಟಿಂಗ್, ಸೈತಾನನು ಮಾಡುವಂಥದ್ದು ಟೆಂಪ್ಟಿಂಗ್. ಟೆಸ್ಟಿಂಗ್ ಏನಂದ್ರೆ ನಿಮ್ಮನ್ನು ಮುಂದಿನ ಹಂತಕ್ಕೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಟೆಸ್ಟಿಂಗ್.
ಟೆಂಪ್ಟಿಂಗ್ ಅಂದ್ರೆ ಏನಂದ್ರೆ ನೀವು ಮುಂದಿನ ಹಂತವನ್ನು ತಲುಪದೆ ನಿಮ್ಮನ್ನು ಹಾಗೆ ಕೆಳಗೆ ತಳ್ಳುವಂಥದ್ದೇ ಟೆಂಪ್ಟಿಂಗ್. ಸೈತಾನನು ಟೆಂಪ್ಟ್ ಮಾಡುತ್ತಾನೆ, ದೇವರು ಟೆಸ್ಟ್ ಮಾಡುತ್ತಾರೆ. ದೇವರು ಟೆಸ್ಟ್ ಮಾಡುತ್ತಾರೆ ಅಂದ್ರೆ ನಮ್ಮನ್ನು ಮುಂದಿನ ಹಂತಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಎಂಬುದಾಗಿ ಅರ್ಥ. ಸೈತಾನನು ಟೆಂಪ್ಟ್ ಮಾಡುತ್ತಾ ಇದ್ದಾನೆ ಅಂದ್ರೆ ನಿಮ್ಮನ್ನು ಆ ಹಂತದಿಂದ ಕೆಳಗೆ ತಳ್ಳುತ್ತಾ ಇದ್ದಾನೆ ಎಂಬುದಾಗಿ ಅರ್ಥ. ಆ ಎರಡಕ್ಕೂ ಕೂಡ ಪರೀಕ್ಷೆ ಹಾಗೂ ಶೋಧನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಬಹುದು. ಹಾಗಾಗಿ ನಾನು ಪರೀಕ್ಷೆಗೆ ಒಳಗಾಗಿ ಮುಂದಿನ ಹಂತಕ್ಕೆ ಹೋಗುವುದಕ್ಕಾಗಿ ಕರೆಯಲ್ಪಟ್ಟೆ, ಆದರೆ ಒಂದು ಹಂತದಲ್ಲಿ ಕೆಳಗೆ ಬೀಳುತ್ತೇನೆ. ಬಿದ್ದ ನಂತರವಾಗಿ ಆ ಹಂತದಲ್ಲಿ ಇರುವುದಕ್ಕೆ ಬಯಸುತ್ತೇನೆ. ಸರಿ, ಸಾಕು, ಇದೇ ಕಂಫರ್ಟ್ ಝೋನಲ್ಲಿ ಇರೋಣ. ನಾನು ಬಯಸುವಂಥದ್ದು ನನಗೆ ಸಿಗುತ್ತಾ ಇದೆ, ಅದೇ ಸಮಯದಲ್ಲಿ ಕಂಫರ್ಟಬಲ್ ಆಗಿ ಇದೆ, ಇದೇ ಸಾಕು ಎಂಬುದಾಗಿ. ಆದರೆ ಸತ್ಯವೇದ ಅದನ್ನು ಹೇಳುವುದಿಲ್ಲ. ನಿಮ್ಮನ್ನು ನನ್ನನ್ನು ದೇವರು ಕರೆದಿರುವಂಥದ್ದು ರೂಪಾಂತರಗೊಂಡು ಪರಲೋಕದಲ್ಲಿ ನಾವು ಜೀವಿಸುವುದಕ್ಕೋಸ್ಕರ. ಅದುವೇ ನಮ್ಮ ಅಂತ್ಯವಾಗಿದೆ, ಅದುವೇ ನಮ್ಮೆಲ್ಲರ ಒಂದು ಡೆಸ್ಟಿನೇಷನ್ ಆಗಿದೆ. ಹಾಗಾದರೆ ಅಲ್ಲಿ ಹೋಗುವಂಥವರಿಗೆ ನಾನು ಇದರಿಂದ ಈ ಒಂದು ಟೆಂಪ್ಟೇಷನ್ ಅನ್ನು ನಾನು ಜಯಿಸಿ ನಾನು ಮೇಲೆ ಹೋಗಿ ಅಲ್ಲಿ ಜೀವಿಸುವುದಕ್ಕೆ ಏನು ಮಾಡಬೇಕೆನ್ನುವುದಕ್ಕೆ ಒಂದು ಫಾರ್ಮುಲಾವನ್ನು ಪೌಲನು ಬರೆಯುತ್ತಾರೆ. 12ನೇ ಅಧ್ಯಾಯ 2ನೇ ವಾಕ್ಯ. ರೋಮಾಪುರದವರಿಗೆ ಬರೆಯುವಾಗ ಆ ಒಂದು ಫಾರ್ಮುಲಾವನ್ನು ಬರೆಯುತ್ತಾರೆ. ನೀವು ಪರಲೋಕ ಭಾವದವರಾಗಿರಿ. ಸತ್ಯ, ಹಾಗೆ ಆಗ್ಬೇಕಂದ್ರೆ ಏನ್ ಮಾಡಬೇಕು? ನೀವು ನೂತನ ಮನಸ್ಸುಳ್ಳವರಾಗಿ ಮಾರ್ಪಡಬೇಕು. ವಾಕ್ಯ ಹೇಳುತ್ತದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಇದು ನೂತನವಾಗಬೇಕು. ಇದು ನೂತನವಾದಾಗ ಮಾತ್ರವೇ ನೀವು ರೂಪಾಂತರಗೊಳ್ಳುವುದಕ್ಕೆ ಸಾಧ್ಯ. ಆ ನೂತನವಾಗುವುದಕ್ಕೆ ಏನು ಮಾಡಬೇಕೆಂಬುದಾಗಿ ನೋಡುವುದಾದರೆ ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಿರಿ. ದೇವರ ಚಿತ್ತಾನುಸಾರವಾದದ್ದು ಯಾವುದೆಂದು ವಿವೇಚಿಸಿ ತಿಳುಕೊಳ್ಳುವಂತೆ. ಹಾಗಾದರೆ ನಿಮ್ಮ ಒಂದು ಆಲೋಚನೆಯಲ್ಲಿ ಒಂದು ಬದಲಾವಣೆಯನ್ನು ತರುವುದಕ್ಕೆ ಬಯಸುತ್ತಾ ಇದ್ದಾರೆ. ದೇವರಾತ್ಮನು ಏನು ಹೇಳುವುದಕ್ಕೆ ಬರುತ್ತಾ ಇದ್ದಾರೆ ಅಂದರೆ, ಈಗ 2 ವಿಧವಾದಂತಹ ರೂಪ ಇದೆ. ಒಂದು ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಅದೇ ವಾಕ್ಯದಲ್ಲಿದೆ, ಲೋಕದ ವೇಷವನ್ನು ಧರಿಸಿಕೊಳ್ಳದೆ. ಇಲ್ಲಿ ಒಂದು ಇದೆ, ಲೋಕದ ವೇಷ ಎಂಬುದಾಗಿ ಇಲ್ಲಿ ಒಂದು ರೂಪ ಇದೆ. ಪರಲೋಕದ ಒಂದು ರೂಪ ಕೂಡ ಇದೆ. ಈ 2 ರೂಪವನ್ನು ಕೂಡ ಪಕ್ಕದಲ್ಲೇ ಇಟ್ಟಿದ್ದಾರೆ. ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷವೂ ಇದೆ, ಜೀವ ವೃಕ್ಷವೂ ಇದೆ. 2 ಕೂಡ ಅಕ್ಕಪಕ್ಕದಲ್ಲೇ ಇದೆ. ನೀವು ಈಗ ಈ ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ವೃಕ್ಷದ ಹಣ್ಣನ್ನು ತಿಂದು ಲೋಕದ ವೇಷವನ್ನು ಧರಿಸಿಕೊಂಡು ನೀವು ಇಲ್ಲೇ ಇರಬಹುದು. ಆದರೆ ಅದೇ ಸಮಯದಲ್ಲಿ ಈ ಜೀವವೃಕ್ಷದ ಹಣ್ಣನ್ನು ತಿಂದು ರೂಪಾಂತರಗೊಂಡು ಪರಲೋಕದಲ್ಲೂ ಕೂಡ ಇರಬಹುದು. ಯಾಕಂದ್ರೆ ಜೀವವೃಕ್ಷದ ಹಣ್ಣನ್ನು ತಿಂದರೆ ವಾಕ್ಯ ಹೇಳುತ್ತದೆ ಶಾಶ್ವತವಾಗಿ ಜೀವಂತವಾಗಿರುತ್ತಾರೆ. ಹಾಗಾದ್ರೆ ಅದು ಎಟರ್ನಲ್, ನಿತ್ಯವಾದದ್ದು, ಅಲ್ಲೂ ಹೋಗಿರಬಹುದು. ಹಾಗಾದರೆ ನಾನು ಅಲ್ಲಿ ಹೋಗಿರಬೇಕಂದ್ರೆ ಮೊದಲನೆಯದಾಗಿ ನಾನು ಏನು ಮಾಡಬೇಕು ಅಂದರೆ, ನನಗೆ ಮೊದಲು ಆ ಪರಿಪೂರ್ಣವಾದ ಚಿತ್ತ ಏನೆಂಬುದಾಗಿ, ದೇವರು ನನ್ನ ವಿಷಯದಲ್ಲಿ ಏನಿಟ್ಟಿದ್ದಾರೆ ಎಂಬುದಾಗಿ ತಿಳಿಯಬೇಕು. ಎಲ್ಲಿ ಏನಿಟ್ಟಿದ್ದಾರೆ ಎಂಬುದಾಗಿ ತಿಳಿದಿರಬೇಕು. ಅನೇಕ ಸಮಯದಲ್ಲಿ ದೇವರು ನನ್ನ ಕುರಿತಾಗಿ ಏನಿಟ್ಟಿದ್ದಾರೆ ಎಂಬುದಾಗಿ ಯಾವುದನ್ನು ತಿಳಿದುಕೊಳ್ಳುವುದಕ್ಕೆ ಆಸೆ ಪಡುತ್ತೇವೆ ಅಂದರೆ, ಭೂ ಸಂಬಂಧವಾಗಿ ಏನಿಟ್ಟಿದ್ದಾರೆ ಎಂಬುದಾಗಿ ಆಸೆ ಪಡುತ್ತೇವೆ. ನನಗೆ ದೇವರು ಇಲ್ಲಿ ಏನಿಟ್ಟಿದ್ದಾರೆ, ನನ್ನ ಭವಿಷ್ಯದಲ್ಲಿ ಏನಿಟ್ಟಿದ್ದಾರೆ, ನನಗೆ ಫ್ಯೂಚರ್ ಅಲ್ಲಿ ಏನಿಟ್ಟಿದ್ದಾರೆ, ನನಗೆ ಯಾವ ವಿಧವಾದ, ನನಗೆ ಆರಂಭದಲ್ಲಿ ಒಂದು ಆಲೋಚನೆ ಇತ್ತು. ಮಾರ್ಟಿನ್ ಲೂಥರ್ ಅವರ ಬಯೋಗ್ರಫಿ ಎಲ್ಲ ಓದುವಾಗ ನನಗೆ ಆರಂಭದಲ್ಲಿ ಒಂದು ಆಲೋಚನೆ ಇತ್ತು. ಮಾರ್ಟಿನ್ ಲೂಥರ್ನಂತೆ ನಮ್ಮ ಜೀವಿತವೂ ಕೂಡ ಆ ರೀತಿಯಾಗಿ ಎಂಡ್ ಆಗಬೇಕು, ಆ ರೀತಿಯಾಗಿ ನಾವು ಕೂಡ ಓಟವನ್ನು ಮುಗಿಸಬೇಕು. ಆ ರೀತಿಯಾದ ಫ್ಯೂಚರ್ ಭೂಮಿಯ ಕುರಿತಾಗಿ ತಿಳ್ಕೊಳ್ಳುವುದಕ್ಕೆ ಒಂದು ತವಕ ನಮಗೆ ಇದೆ. ನಮ್ಮ ಸೇವೆ ಏನಾಗಿ ಇರುತ್ತದೆ, ಇದು ಬಂದು ಸಹಜವಾದದ್ದು. ಆದರೆ ಪೌಲನು ಏನು ಹೇಳುತ್ತಾರೆ ಅಂದರೆ, ನೀವು ರೂಪಾಂತರಗೊಂಡು ಪರಲೋಕದಲ್ಲಿ ಹೇಗೆ ಇರುತ್ತೀರೋ ಆ ಥಾಟ್ ಇಲ್ಲಿ ಬರಬೇಕೆಂದು ಹೇಳುತ್ತಿದ್ದಾರೆ. ಅದರ ಕುರಿತಾಗಿ ಆಲೋಚನೆ ಬರಬೇಕು. ಅದನ್ನು ತಿಳಿದುಕೊಳ್ಳುವುದಕ್ಕೆ ನೀನು ಆಸೆ ಪಡಬೇಕು, ಪರಲೋಕದಲ್ಲಿ ಹೇಗೆ ಇರುತ್ತೇನೆ ಎಂಬುದಾಗಿ. ಯಾಕಂದ್ರೆ ಈ 70 years 80 years ಇರುವಂತಹ ಈ ಒಂದು ಭೂ ಯಾತ್ರೆಗೋಸ್ಕರವಾಗಿಯೇ ನೀವು ಚಿಂತೆ ಪಡುತ್ತಾ ಇದ್ದೀರಾ ಅಂದ್ರೆ, ಎಟರ್ನಲ್ ಇರುವಂಥದ್ದು, ನಿತ್ಯವಾದದ್ದು, ಅಲ್ಲಿ ಅಂತ್ಯವೇ ಇಲ್ಲ. ಅದರ ಕುರಿತಾಗಿ ತಿಳಿದುಕೊಳ್ಳದೆ ನಿಮ್ಮಿಂದ ಈ 70-80 ವರ್ಷವನ್ನು ಕ್ರಾಸ್ ಮಾಡುವುದಕ್ಕೆ ಆಗಲ್ಲ. ಆರಂಭದಲ್ಲಿ ಹೇಳ್ದೆ ಕೇಳಿದ್ರ, ನಾನು ಇಲ್ಲಿ ಬಂದು ಹೋರಾಡುತ್ತಾ ಇದ್ದೇನೆ, ಯಾತಕ್ಕೋಸ್ಕರವಾಗಿ ಹೋರಾಡುತ್ತಾ ಇದ್ದೇನೆ ಎಂಬುದಾಗಿ ಕೇಳುವುದಾದರೆ, ಸೈತಾನನ ತಂತ್ರಗಳಲ್ಲೇ ಒಂದು ಬಹಳ ದೊಡ್ಡ ತಂತ್ರ ಏನಂದ್ರೆ, ನೀವು ಪರಲೋಕದ ಕುರಿತಾಗಿ ಆಲೋಚನೆ ಮಾಡಿ ಅಲ್ಲಿ ಒಂದು ಜೀವಿತ, ಅಲ್ಲಿ ಒಂದು ಶರೀರ. ದೇವರು ಹೇಳಿದ್ದಾರೆ ನಾನು ನಿನಗೆ ಒಂದು ನೂತನವಾದ ಶರೀರವನ್ನು ಕೊಡುತ್ತೇನೆ ಎಂದು. ದೇವರು ಹೇಳಿದ್ದಾರೆ ನಾನು ನಿನಗೆ ಒಂದು ನೂತನ ಹೆಸರನ್ನು ಕೊಡುತ್ತೇನೆ. ದೇವರು ಹೇಳಿದ್ದಾರೆ ನಾನು ನಿನಗೆ ಜೀವಮಾಲೆಯನ್ನು ಕೊಡುತ್ತೇನೆ. ದೇವರು ಹೇಳುತ್ತಾರೆ ನೀವು ರೂಪಾಂತರಗೊಂಡು ಅಲ್ಲಿ ಹೋಗಿ ಆತನೊಂದಿಗೆ ಆಳ್ವಿಕೆ ಮಾಡುತ್ತೀರಾ ಎಂದು. ಒಂದು ಲೈಫ್ ಇದೆ. ಇದೇ ರೀತಿಯಾಗಿ ಅಲ್ಲಿ ಪರಲೋಕದಲ್ಲಿ ಇನ್ನೊಂದು ಲೈಫ್ ಇದೆ. ಈಗ ಅದನ್ನು ನಾನು ಯೋಚನೆ ಮಾಡದೆ, ಅದರ ಕುರಿತಾಗಿ ಆಲೋಚಿಸದೆ, ಸೈತಾನನು ಮಾಡಿದಂತಹ ತಂತ್ರಗಳಲ್ಲಿ ಬಹಳ ಮುಖ್ಯವಾದ ತಂತ್ರ ಏನೆಂಬುದಾಗಿ ಕೇಳುವುದಾದರೆ, ಇಲ್ಲಿರುವುದರ ಕುರಿತಾಗಿ ಯೋಚನೆ ಮಾಡುವಂಥದ್ದು. ಇಲ್ಲಿ ಪಾಪದ ಕುರಿತಾಗಿ ಚಿಂತಿಸುವಂತೆ ಮಾಡ್ತಿಲ್ಲ. ಇಲ್ಲಿ ಏನ್ ಮಾಡ್ತಾ ಇದ್ದಾನಂದ್ರೆ ಸ್ಪಿರಿಚುವಲ್ ಆಗಿ ಯೋಚನೆ ಮಾಡುವಂತೆ ಮಾಡ್ತಿದ್ದಾನೆ. ಏನ್ ಸ್ಪಿರಿಚುವಲ್ ಆಗಿ ಮಾಡುತ್ತಾ ಇದ್ದಾನೆ, ನಾನು ಇನ್ನೂ ಪರಿಶುದ್ಧವಾಗಿರಬೇಕು, ನಾನು ಇನ್ನೂ ಸೇವೆ ಮಾಡಬೇಕು. ಈ ರೀತಿಯಾಗಿ ನಾನು ಯೋಚನೆ ಮಾಡಿ ಈ ಪಾಪದಿಂದ ನಾನು ಬಿಡುಗಡೆ ಆಗುವುದು ಹೇಗೆ, ಇದನ್ನು ನಾನು ಜಯಿಸುವುದು ಹೇಗೆ ಎಂಬುದಾಗಿ, ಈ ನೆಗೆಟಿವ್ ಆದ ಈ ವಿಷಯದ ಕುರಿತಾಗಿ ಅದನ್ನು ಜಯಿಸಬೇಕೆಂಬುದಾಗಿ ಯೋಚನೆ ಮಾಡ್ತಾ ಇದ್ದೇನೆ. ಇದರ ಕುರಿತಾಗಿ ಯೋಚನೆ ಮಾಡಿ ಈಗ ನಾನು ಮಾಡುವಂಥದ್ದು ಏನಾಗಿದೆ ಎಂಬುದಾಗಿ ನೋಡುವುದಾದರೆ, ಪರಲೋಕದ ಕುರಿತಾಗಿ ಯೋಚನೆ ಮಾಡುವುದಿಲ್ಲ.
ಪರಲೋಕದ ಕುರಿತಾಗಿ ಯೋಚನೆ ಮಾಡದೆ ಇಲ್ಲಿರುವಂತ ಪಾಪದ ಕುರಿತಾಗಿಯೋ ಅಥವಾ ಇಲ್ಲಿರುವಂತ ಜೀವಿತದ ಕುರಿತಾಗಿ ಯೋಚನೆ ಮಾಡುತ್ತಲೇ ಇರುವುದರಿಂದ ನಾನು ಏನ್ ಮಾಡುತ್ತಾ ಇದ್ದೇನೆ ಅಂದ್ರೆ ಇದರೊಂದಿಗೆ ಹೋರಾಡಿ ಇದರೊಂದಿಗೆ ಸ್ಟ್ರಗಲ್ ಆಗಿ ನನ್ನ ಆಲೋಚನೆ ಸಂಪೂರ್ಣವಾಗಿ ಇದನ್ನು ಹೇಗೆ ಜಯಿಸಬೇಕೆಂಬುದಾಗೇ ಇದೆ. ಹೇಗಿದೆ? ಇದನ್ನು ಹೇಗೆ ಜಯಿಸಬೇಕು. ಆ ರೀತಿಯಾಗಿರುವುದರಿಂದ ನನ್ನಿಂದ ಏನ್ ಮಾಡೋಕ್ಕಾಗ್ಲಿಲ್ಲ, ಇದನ್ನು ಜಯಿಸುವುದಕ್ಕೂ ಆಗ್ಲಿಲ್ಲ. ಎಷ್ಟು ವರ್ಷಗಳಿಂದ ಜಯಿಸುವುದಕ್ಕೆ ಆಗಲಿಲ್ಲ? 30 ವರ್ಷದಿಂದ 40 ವರ್ಷದಿಂದ ಜಯಿಸುವುದಕ್ಕೆ ಆಗಲಿಲ್ಲ. ಇದರಲ್ಲಿಯೇ ಹೋರಾಡುತ್ತಾ ಇದ್ದೇನೆ. ನಾವು ಕೂಡ ಒಂದು ಹಂತದಲ್ಲಿ ಫೆಡ್ಅಪ್ ಆಗುತ್ತೇವೆ. ಯಾಕೆ ನಮ್ಮಿಂದ ಈ ಕಾರ್ಯಗಳನ್ನು ಜಯಿಸುವುದಕ್ಕೆ ಆಗುತ್ತಿಲ್ಲ? ಅದು ಆಲೋಚನೆ ಆಗಿರಬಹುದು, ಅಥವಾ ದೃಷ್ಟಿಗಳಾಗಿರಬಹುದು, ಅಥವಾ ಭಾವನೆಗಳಾಗಿರಬಹುದು, ಸ್ವಭಾವಗಳಾಗಿರಬಹುದು, ರಹಸ್ಯವಾದ ಕಾರ್ಯಗಳಾಗಿರಬಹುದು. ನನ್ನಿಂದ ಯಾಕೆ ಇದನ್ನು ಜಯಿಸುವುದಕ್ಕೆ ಆಗುತ್ತಿಲ್ಲ? ನಾನು ಕೂಡ ಆಸೆ ಪಡುತ್ತಾ ಇದ್ದೇನೆ. ಕೆಲವು ಸಮಯದಲ್ಲಿ ನೀವು ಉಪವಾಸ ಕೂಡ ಇರುತ್ತೀರಾ, ಆ ಪ್ರಾರ್ಥನೆಯಲ್ಲಿ ವೈರಾಗ್ಯವಾಗಿ ಪ್ರಾರ್ಥಿಸುತ್ತೀರಾ, ಆದರೂ ಕೂಡ ಒಂದು ರೀತಿಯಾದ ಬೀಳುವಿಕೆ. ಆದರೂ ಕೂಡ ಯಾಕೆ ನನ್ನಿಂದ ಅದನ್ನು ಜಯಿಸುವುದಕ್ಕೆ ಆಗುತ್ತಿಲ್ಲ ಅಂದರೆ ವೆರಿ ಸಿಂಪಲ್. ಇದಕ್ಕೆ ಉತ್ತರ ಎಲ್ಲಿದೆ ಅಂದರೆ, ಇದಕ್ಕೆ ಕೀ ಎಲ್ಲಿದೆ ಎಂಬುದಾಗಿ ನೋಡುವುದಾದರೆ, ನೀವು ಇದರೊಂದಿಗೆ ನಿಂತು ಇದರೊಂದಿಗೆ ಹೋರಾಡುತ್ತಾ ಇದ್ದೀರಾ ಅಂದರೆ ಕಡೆಯ ತನಕ ಏನು ಮಾಡೋಕ್ಕಾಗಲ್ಲ, ಹೋರಾಡುತ್ತಲೇ ಇರುತ್ತೀರಾ. ಇದನ್ನು ಜಯಿಸುವುದಕ್ಕೆ ಒಂದೇ ಒಂದು ಮಾರ್ಗ ಇದೆ. ಅದೇನೆಂದರೆ ಕೆಳಗಿರುವಂಥವುಗಳನ್ನಲ್ಲ, ಮೇಲಾದಂಥವುಗಳನ್ನೇ ಹುಡುಕಿರಿ. ನಾನು ಪರಲೋಕದ ಕುರಿತಾಗಿರುವಂಥ ಕಾರ್ಯವನ್ನು ನೋಡುವುದಕ್ಕೆ ಆರಂಭಿಸಿದಾಗ ಇದರ ಕುರಿತಾಗಿರುವಂಥ ಆಲೋಚನೆ ನಮ್ಗೆ ಏನಾಗಲ್ಲ, ಬರೋದಿಲ್ಲ. ರೋಡಲ್ಲಿ ಹೋಗುತ್ತಾ ಇರ್ತೀರಾ ಅಂದ್ಕೊಳ್ಳಿ, ಮುಂಚೆ ಎಲ್ಲ ಗೊತ್ತು ಅಂದ್ಕೊಳ್ತೇನೆ. ಸೈಕಲಲ್ಲಿ ಹೋಗುತ್ತಲೇ ಇರುವಾಗ ನೋಡುವುದಾದರೆ ನಾಯಿ ಏನ್ ಮಾಡುತ್ತದೆ? ಸೈಕಲಲ್ಲಿ ಹೋಗುವವರನ್ನು ನಾಯಿ ಏನ್ ಮಾಡುತ್ತದೆ? ಹಿಂದಟ್ಟುತ್ತಲೇ ಬರುತ್ತದೆ. ಆಗ ನೀವೇನ್ ಮಾಡ್ತೀರಾ? ಏನ್ ಮಾಡಬಹುದು ಅಂದ್ರೆ ಎರಡು ರೀತಿಯಾಗಿ ಮಾಡಬಹುದು. ಒಂದು, ಸೈಕಲನ್ನು ಅಲ್ಲೇ ನಿಲ್ಲಿಸಿ ನಾಯಿಯೊಂದಿಗೆ ಏನ್ ಮಾಡಬಹುದು? ಜಗಳವಾಡಬಹುದು. ಒಂದು ಕಲ್ಲನ್ನು ತೆಗೆದು ಅದರ ಮೇಲೆ ಎಸೆಯಬಹುದು. ಕೆಲವರು ಓಡಿಸುತ್ತಾ ಇರುತ್ತಾರೆ, ಆ ನಾಯಿ ಹೋಗುತ್ತದೆ, ಪುನಃ ಏನ್ ಮಾಡುತ್ತದೆ? ಬರುತ್ತದೆ. ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋದ ಕೂಡಲೇ ನಾಯಿ ಮತ್ತೆ ಬರುತ್ತದೆ, ನೀವು ಪುನಃ ನಿಲ್ಲುತ್ತೀರಾ. ಇದನ್ನು ಮಾಡಬಹುದು. ಇನ್ನೊಂದನ್ನು ಮಾಡಬಹುದು, ಸ್ವಲ್ಪ ವೇಗವಾಗಿ ಸೈಕಲ್ ತುಳಿದು ನೀವೇನ್ ಮಾಡಬಹುದು? ಅಲ್ಲಿಂದ ಹೋಗಬಹುದು. ಹಿಂದಟ್ಟಿ ಬರುತ್ತಾ ಇರುವಂತ ನಾಯಿ ಸ್ವಲ್ಪ ದೂರವಾದ್ಮೇಲೆ ಏನ್ ಮಾಡುತ್ತದೆ? ಅದು ಹಾಗೆ ಯೂಟರ್ನ್ ಮಾಡಿಕೊಂಡು ಹೋಗಿ ಇನ್ನೊಬ್ಬನನ್ನು ಹಿಂದಟ್ಟುತ್ತದೆ. ನೋಡಿದ್ದೀರಾ ತಾನೆ? ಅದು ಇನ್ನೊಬ್ಬನನ್ನು ಹಿಂದಟ್ಟುತ್ತದೆ. ಆದರೆ ನಿಮ್ಮ ಜರ್ನಿ ಆಟೋಮೆಟಿಕ್ ಆಗಿ ಏನಾಗುತ್ತದೆ? ಹೋಗುತ್ತಲೇ ಇರುತ್ತದೆ. ಇದರ ಕುರಿತಾಗಿ ನೀವು ಯೋಚನೆ ಮಾಡುವುದಿಲ್ಲ, ಕಳವಳ ಪಡುವುದಿಲ್ಲ. ಅನೇಕರು ಈ ನಾಯಿನೊಂದಿಗೆ ನಿಂತು ಜಗಳವಾಡುತ್ತಿದ್ದಾರೆ. ಅರ್ಥವಾಗುತ್ತಿದೆ ನಿಮಗೆ? ಅನೇಕ ಸಮಯದಲ್ಲಿ ಇದುವೇ ನಮ್ಮನ್ನು ಅಭ್ಯಂತರ ಮಾಡುವಂತ ಸೈತಾನನ ಪಾಪದ ಕಾರ್ಯಗಳು. ಅದು ನಿಮ್ಮನ್ನು ಆಕ್ರಮಿಸುತ್ತದೆ, ಕಡಿಯುವುದಕ್ಕೆ ಬರುತ್ತದೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಆದರೆ ನಿಂತು ಅದರೊಂದಿಗೆ ಜಗಳವಾಡುವಂಥದ್ದು, ಅದನ್ನು ದಾಟಿ ಓಡಿ ಹೋಗುವಂಥದ್ದು ಎರಡು ಕೂಡ ನಿಮ್ಮ ಕೈಯಲ್ಲೇ ಇದೆ. ಕೆಲವು ಸ್ಥಳದಲ್ಲಿ ದೇವರು ಏನು ಮಾಡುತ್ತಾರೆ ಅಂದರೆ, ಕೆಲವು ಸ್ಥಳಗಳಲ್ಲಿ ಮಾತ್ರವೇ ಪಾಪವನ್ನು ಎದುರಿಸಿ ನಿಲ್ಲಿರಿ ಎಂಬುದಾಗಿ ಹೇಳುತ್ತಾರೆ. ಎಲ್ಲಿ? ಸೈತಾನನನ್ನು ಎದುರಿಸಿ ನಿಲ್ಲಿರಿ. ಆದರೆ ಕೆಲವು ಪಾಪಗಳಿಗೆ ಓಡಿ ಹೋಗಿರಿ. ನೀವು ತಪ್ಪಿಸಿಕೊಂಡು ಓಡಿ ಹೋಗುವಂಥದ್ದಂದ್ರೆ ಏನು? ಈ ಭೂಮಿಯನ್ನು ಬಿಟ್ಟು ನಾವು ಎಲ್ಲಿ ಹೋಗೋಕ್ಕಾಗುತ್ತೆ? ಕರ್ತನು ಜೀವ ತೆಗೆಯುವ ತನಕ ಎಲ್ಲಿ ಹೋಗುವುದಕ್ಕೆ ಸಾಧ್ಯ? ಒಂದು ಕಡೆ ಹೋದ್ರೆ ಅಲ್ಲಿ ಬ್ಯಾಬಿಲೋನ್ ಇದೆ, ಒಂದು ಕಡೆ ಹೋದ್ರೆ ಐಗುಪ್ತ್ಯ ಇದೆ, ಇನ್ನೊಂದು ಕಡೆ ಹೋದ್ರೆ ಸಿರಿಯಾ ಇದೆ, ಇನ್ನೊಂದು ಕಡೆ ಹೋದ್ರೆ ಅಲ್ಲೂ ಕೂಡ ಪಾಪಗಳಿದೆ. ಯಾವುದೇ ಕಡೆ ಹೋದ್ರೂ ಕೂಡ ನನಗೇನಿದೆ? ಶತ್ರುವಿನ ಸೇನೆ ಇದೆ. ಹಾಗಾದ್ರೆ ಯಾವ ಕಡೆ ನಾನು ನೋಡೋದು? ಆ ಕಡೆ ಹೋದ್ರೆ ಅಲ್ಲಿ ಒಂದು ಪಾಪ, ಈ ಕಡೆ ಹೋದ್ರೆ ಇಲ್ಲಿ ಒಂದು ಪಾಪ. ಹಾಗಾದ್ರೆ ಯಾವ ಕಡೆ ಹೋದ್ರೂ ಕೂಡ ಪಾಪ ಇದ್ದೇ ಇರುತ್ತದೆ ತಾನೆ. ನೀವು ರೂಮ್ ಬೀಗ ಹಾಕಿಕೊಂಡು ಒಳಗೆ ಕೂತ್ರೆ ಪರಿಶುದ್ಧವಾಗಿರ್ಬಹುದು ಅಂತ ಅಂದ್ಕೊಂಡಿದ್ದೀರಾ? ರೂಮ್ ಒಳಗೆ ಒಂದು ಫೋನ್ ಒಂದಿಗೆ ಕೂತ್ಕೊಳ್ಳಿ, ಹೇಗೆ ನೀವು ಪರಿಶುದ್ಧವಾಗಿರುವುದಕ್ಕೆ ಆಗುತ್ತದೆ ನೋಡಿ? ಹಾಗಿರುವುದಕ್ಕೆ ಸಾಧ್ಯವಿಲ್ಲ. ಸರಿ, ಫೋನ್ ಇಲ್ಲದೆ ನಾನು ಪರಿಶುದ್ಧವಾಗಿರಬಹುದು ಎಂಬುದಾಗಿ ಅಂದುಕೊಂಡಿದ್ದೀರಾ? ಹಾಗಿರುವುದಕ್ಕೆ ಸಾಧ್ಯವಿಲ್ಲ. ಸೈತಾನನು ಯಾವುದಾದ್ರೂ ಒಂದು ಆಲೋಚನೆಯನ್ನು ತಂದೊಡ್ಡುತ್ತಾನೆ, ಹಳೆಯ ಪಾಪಗಳನ್ನು ನೆನಪಿಗೆ ತರುತ್ತಾನೆ. ಹಾಗಾದ್ರೆ ಇವೆಲ್ಲವುಗಳನ್ನು ಕೂಡ ಜಯಿಸುವುದಕ್ಕೆ ಏನು ಮಾಡಬೇಕು ಅಂದರೆ, ಪೌಲನು ಬಹಳ ಸುಂದರವಾಗಿ ಒಂದು ಸಿಂಪಲ್ ಲೈನಲ್ಲಿ ಹೇಳುತ್ತಾರೆ, ದೇವರ ಚಿತ್ತಾನುಸಾರವಾದದ್ದು ಯಾವುದೆಂದು ನೀವು ವಿವೇಚಿಸಿ ತಿಳ್ಕೊಳ್ಳಿರಿ. ಹಾಗಾದ್ರೆ ದೇವರ ಪರಿಪೂರ್ಣವಾದ ಚಿತ್ತವನ್ನು ನಾನು ಮಾಡಬೇಕು. ಯಾವ ಚಿತ್ತವನ್ನು ಮಾಡಬೇಕು? ನಾನು ಪರಲೋಕದಲ್ಲಿ ಒಂದನ್ನು ಹೊಂದಿಕೊಳ್ಳಲಿದ್ದೇನೆ, ಅದನ್ನು ಭೂಮಿಯಲ್ಲಿ ಮಾಡಬೇಕು. ಅದನ್ನು ಭೂಮಿಯಲ್ಲಿ ಮಾಡುವಂತ ಕೆಲಸವನ್ನು ನಾನು ಮಾಡುವುದಕ್ಕೆ ಆರಂಭಿಸಿದೆ ಅಂದ್ರೆ ಆಟೋಮೆಟಿಕ್ ಆಗಿ ನನಗೆ ಯಾವುದರ ಕುರಿತಾದ ಆಲೋಚನೆ ಬರುವುದಿಲ್ಲ, ನಮ್ಮ ಸುತ್ತಲಿರುವಂತ ವಿಷಯ ಬರುವುದಿಲ್ಲ. ಈಗ ನೋಡಿರಿ, ಅಬ್ರಹಾಂ ಕಾನಾನ್ಗೆ ಪ್ರಯಾಣ ಮಾಡುತ್ತಾರೆ. ಅಬ್ರಹಾಮನು ಪ್ರಯಾಣ ಮಾಡುವಾಗ ಕಾನಾನ್ ಅಂದ್ರೆ ಏನೆಂಬುದಾಗಿ ಅವನಿಗೆ ಗೊತ್ತಾಗಬೇಕು. ಏನ್ ಗೊತ್ತಾಗಬೇಕು? ಕಾನಾನ್ ಅಂದ್ರೆ ಏನೆಂಬುದಾಗಿ ಗೊತ್ತಾಗಬೇಕು. ಈಗ ನಿಮಗೆ ಕಾನಾನ್ ಅಂದ್ರೆ ಏನಾಗಿದೆ? ಕಾನಾನ್ ಅಂದ್ರೆ ಏನು ಅನಿಸುತ್ತದೆ? ಹಾಲು ಜೇನು ಹರಿಯುವಂತ ದೇಶ. ಅದು ಯಾವುದಕ್ಕೆ ಗುರುತಾಗಿದೆ? ಪರಲೋಕಕ್ಕೆ ಗುರುತಾಗಿದೆ. ಈ ಒಂದು ಪ್ರಕಟಣೆ ಇದೆಯಲ್ವಾ ನಿಮಗೆ? ಈ ಪ್ರಕಟಣೆ ಇದೆಯಲ್ವಾ ನಿಮಗೆ? ಈ ಒಂದು ಪ್ರಕಟಣೆ ಯಾರಿಗಿರಬೇಕು? ಅಬ್ರಹಾಮನ್ಗಿರಬೇಕು. ಯಾಕಂದ್ರೆ ಅವರು ಎಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ? ಕಾನಾನ್ಗೆ ಪ್ರಯಾಣ ಮಾಡುತ್ತಿದ್ದಾರೆ. ಹಾಗಾದರೆ ಕಾನಾನ್ ಎನ್ನುವಂಥದ್ದು ಒಂದು ಪರಲೋಕದ ಒಂದು ಮಾಡೆಲ್ ಆಗಿದೆ. ಈ ಮಾಡೆಲಲ್ಲಿ ಹೋಗುತ್ತಾ ಇರುವುದು ಯಾತಕ್ಕಾಗಿ ಅಂದರೆ, ಪರಲೋಕಕ್ಕೆ ಹೋಗುವಂಥ ಒಂದು ಜರ್ನಿಯನ್ನು ನಾನು ಇಲ್ಲಿ ಮಾಡುತ್ತಾ ಇದ್ದೇನೆಂದು ಯಾರಿಗೆ ಗೊತ್ತಾಗಬೇಕು? ಅದು ಹೇಗ್ರೆ ಅಬ್ರಹಾಮನಿಗೆ ಗೊತ್ತಾಗುತ್ತದೆ? ಗೊತ್ತಾಯಿತು. ಅಬ್ರಹಾಮನಿಗೆ ಒಂದು ಹಂತದಲ್ಲಿ ಗೊತ್ತಾಯಿತು. ಎಲ್ಲಿ? ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ
9-10 ವಾಕ್ಯವನ್ನು ಓದಿರಿ. ನಂಬಿಕೆಯಿಂದಲೇ ಅವನು ವಾಗ್ದತ್ತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಅವನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಾ ಇದ್ದನು. ಅಸ್ತಿವಾರವುಳ್ಳ ಪಟ್ಟಣ ಅಂದರೆ ಯಾವುದು? ಕಾನಾನ್ ಅಲ್ಲ. ಕಾನಾನ್ ಎನ್ನುವಂಥದ್ದು ಅಸ್ತಿವಾರವುಳ್ಳ ಪಟ್ಟಣವೇ ಅಲ್ಲ. ಯಾಕಂದರೆ ಭೂಮಿ ಎನ್ನುವಂಥದ್ದು ಅಸ್ತಿವಾರವುಳ್ಳ ಪಟ್ಟಣ ಅಲ್ಲ. ಹಾಗಾದರೆ ಅವರಿಗೆ ಕಾನಾನ್ಗೆ ಹೋದಾಗ ಗೊತ್ತಾಗುತ್ತದೆ ಇದಲ್ಲ. 13ನೇ ವಾಕ್ಯವನ್ನು ಓದಿರಿ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಹಾಗಾದರೆ ಅವರಿಗೆ ಚೆನ್ನಾಗಿ ಗೊತ್ತಾಯಿತು ಇದಲ್ಲ, ಈ ಒಂದು ಕಾನಾನ್ ಅಲ್ಲ, ನಾನು ಈ ಕಾನಾನ್ಗೋಸ್ಕರವಾಗಿ ಕರೆಯಲ್ಪಟ್ಟಿಲ್ಲ ಎಂಬುದಾಗಿ ಗೊತ್ತಾಯಿತು. ಅದರ ಕೆಳಗಿನ ವಾಕ್ಯ ಹೇಳುತ್ತದೆ, ಆದರೆ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರು ಎಂಬುದಾಗಿ. ಹಾಗೆ ತಾನೇ ಇದೆ. ಕಾನಾನ್ಗೆ ಬರುವ ತನಕ ಅವರಿಗೆ ಕಾನಾನ್, ಆದರೆ ಕಾನಾನ್ಗೆ ಬಂದ ನಂತರವಾಗಿ ಅವರಿಗೆ ಗೊತ್ತಾಯಿತು ಇದಲ್ಲ, ಇದಕ್ಕಿಂತ ಪರಲೋಕ ದೇಶವನ್ನೇ ಹಾರೈಸುವವರಾಗಿದ್ದರು. ಹಾಗಾದರೆ ಆ ಒಂದು ದರ್ಶನದಲ್ಲಿ ಅವರಿಗೆ ನೇಮಿಸಲ್ಪಟ್ಟದ್ದನ್ನು ಅವರು ನೋಡಿದರು. ಅದನ್ನು ನೋಡುವ ತನಕ ಅವರಿಗೆ ನಮ್ಮ ಹಾಗೆಯೇ ಬೀಳುವಿಕೆಯೂ ಇತ್ತು. ನಮ್ಮ ಹಾಗೆ ಏನಿದೆ? ಬೀಳುವಿಕೆ ಇದೆ. ಮೆಸೊಪೊತಾಮಿಯ ದೇಶದಿಂದ ಹೊರಟು ಬರುತ್ತಾರೆ. 7ನೇ ಅಧ್ಯಾಯ 2-3 ವಾಕ್ಯ. ಅಪೊಸ್ತಲರ ಕೃತ್ಯಗಳಲ್ಲಿದೆ. ಮೆಸೊಪೊತಾಮಿಯ ದೇಶದಿಂದ ಹೊರಡುತ್ತಾರೆ. ಮಾರ್ಗದಲ್ಲಿ ಹಾರಾನ್ ನೋಡುತ್ತಾರೆ. ಹಾರಾನ್ನಲ್ಲಿ ಅವರು ತಂಗುತ್ತಾರೆ. ಆದಿಕಾಂಡ 11:31 ಇದೆ. ಅಲ್ಲೇ ತಂಗುತ್ತಾರೆ. ಆಗ ದೇವರು ಹೇಳುತ್ತಾರೆ, ಇಲ್ಲಿ ಏನು ಮಾಡುತ್ತಾ ಇದೆಯಾ? ನಾನು ನಿನಗೆ ತೋರಿಸುವಂತ ದೇಶಕ್ಕೆ ಹೋಗು. ಅವರು ಹೋಗುತ್ತಾರೆ. ಕಾನಾನ್ಗೆ ಈಗ ಬಂದು ಸೇರುತ್ತಾರೆ. ಆದಿಕಾಂಡ 12:4-5 ಇದೆ. ಬಂದ ನಂತರವಾಗಿ ಅವರು ಮತ್ತೆ ಐಗುಪ್ತಕ್ಕೆ ಹೋಗುತ್ತಾರೆ. ಅದೇ ಆದಿಕಾಂಡ 12ನೇ ಅಧ್ಯಾಯದಲ್ಲಿದೆ. ಐಗುಪ್ತಕ್ಕೆ ಹೋಗುತ್ತಾರೆ. ಈಗ ಅಲ್ಲಿ ಹೋದ ನಂತರವಾಗಿ ಪುನಃ ಕಾನಾನ್ಗೆ ಬರುತ್ತಾರೆ. ಅಲ್ಲಿ ಬಂದ ನಂತರವಾಗಿ ಹಾಗರಳು, ಆ ಒಂದು ಕಾರ್ಯಗಳು ನಡೆಯುತ್ತದೆ. ಅಲ್ಲಿ ಬಂದ ನಂತರವಾಗಿ ಮಕ್ಕಳು ಬೇಕು ದೇವರೇ. ನಮ್ಮ ಹಾಗೆಯೇ ಒಂದು ಸಾಧಾರಣವಾದಂತಹ ಜೀವಿತ. ನನಗೆ ಲ್ಯಾಂಡ್ ಬೇಕು, ನನಗೆ ಮಕ್ಕಳು ಬೇಕು, ಈ ದೇಶವು ಬರಗಾಲವಾಗಿ ಇದೆ, ನಾನು ಬೇರೆ ದೇಶದಲ್ಲಿ ಹೋಗಿ ಅಲ್ಲಿ ವಾಸ ಮಾಡುತ್ತೇನೆ, ದಾಸರು ಬೇಕು, ದಾಸಿಯರು ಬೇಕು, ಕತ್ತೆಗಳು ಬೇಕು, ಒಂಟೆಗಳು ಬೇಕು, ಎಲ್ಲ ಬೇಕು. ಯಾರಿಗೆ? ಅಬ್ರಹಾಮನು. ಇದೇ ಥಾಟ್ ಓಡುತ್ತಲೇ ಇದೆ. ಆದರೆ ಅವರಿಗೆ ಅವರು ಕೇಳಿದಂಥ ಎಲ್ಲವೂ ಕೂಡ ಸಿಕ್ಕಿತು. ದೇಶ ಸಿಕ್ಕಿತು. ಆ ನಂತರವಾಗಿ ಐಶ್ವರ್ಯವಂತನಾದನು, ಬಹು ಶ್ರೀಮಂತನಾದನು. ಕೇಳಿದಂಥ ಮಗನು ಸಿಕ್ಕಿದ. ಮಗನಿಗೆ 40 ವರ್ಷವೂ ಆಯಿತು. ಇವರಿಗೂ ಕೂಡ ಹೆಚ್ಚು ಕಮ್ಮಿ 140 ವರ್ಷಗಳಾಯಿತು. ಆದರೆ ಇನ್ನೂ ಕೂಡ ಅವರಿಗೆ ತೃಪ್ತಿ ಬಂದಿಲ್ಲ. ಅವ್ರಿಗಿನ್ನೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಅವರಿನ್ನೂ ಹೋರಾಡುತ್ತಲೇ ಇದ್ದಾರೆ. ಅವ್ರಿಗಿನ್ನೂ ಕೂಡ ಆ ಒಂದು ಆಲೋಚನೆ ಬರುತ್ತಲೇ ಇದೆ. ಒಂದು ಹಂತದಲ್ಲಿ ತೀರ್ಮಾನಿಸುತ್ತಾರೆ, ಇದಲ್ಲ, ಇದಕ್ಕಿಂತ ಉತ್ತಮವಾದ ಪರಲೋಕ ದೇಶವನ್ನೇ ಹಾರೈಸುವವರಾದರು. ಹಾಗಾದರೆ ನಾನು ಈ ಹೋರಾಟದಿಂದ ಬಿಡುಗಡೆ ಹೊಂದಿ ಇದೆಲ್ಲವನ್ನು ಕೂಡ ತೆಗೆದು ಬದಿಗಿಟ್ಟು, ಇದ್ಯಾವುದೂ ನನ್ನನ್ನು ಕದಲಿಸಬಾರದು, ನಾನು ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರದು, ನಾನು ಇದರಿಂದ ಟ್ರಾನ್ಸ್ಫಾರ್ಮ್ ಆಗಬೇಕು. ಆಂಗ್ಲ ಭಾಷೆಯಲ್ಲಿ ಬಹಳ ಸುಂದರವಾದಂಥ ಪದವನ್ನು ಯೂಸ್ ಮಾಡಿದ್ದಾರೆ. ಕನ್ಫರ್ಮ್, ಟ್ರಾನ್ಸ್ಫಾರ್ಮ್ ಎಂಬುದಾಗಿ ಯೂಸ್ ಮಾಡಿದ್ದಾರೆ. ಇಹಲೋಕದ ನಡವಳಿಕೆಗೆ ಕನ್ಫರ್ಮ್, ಪರಲೋಕ ಭಾವದವರಾಗಿರಿ ಎನ್ನುವುದಕ್ಕೆ ಟ್ರಾನ್ಸ್ಫಾರ್ಮೇಶನ್. 2 ವರ್ಡ್ ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಇಹಲೋಕದ ನಡವಳಿಕೆಯನ್ನು ಅನುಸರಿಸುವುದಕ್ಕೂ ಪರಲೋಕ ಭಾವದವರಾಗಿರುವುದಕ್ಕೂ 2 ಡಿಫರೆನ್ಸ್ ಇದೆ. ಆ 2 ಡಿಫರೆನ್ಸ್ ಅಲ್ಲಿ ನಾನು ಮಾರ್ಪಡಬೇಕು. ಪರಲೋಕ ಭಾವದವನಾಗಿ ಮಾರ್ಪಡಬೇಕು ಅಂದ್ರೆ ನಾನು ಪರಲೋಕದ ಆಲೋಚನೆಯುಳ್ಳವನಾಗಿ ಮಾರ್ಪಡಬೇಕು. ಈ ಭೂಮಿ ಕುರಿತಾದಂತ ಹೋರಾಟವನ್ನು ಜಯಿಸಬೇಕಂದ್ರೆ ನಿಮ್ಮಿಂದ ಏನ್ ಮಾಡಕ್ಕಾಗಲ್ಲ, ಜಯಿಸುವುದಕ್ಕೆ ಆಗಲ್ಲ. ಆದ್ರೆ ನೀನು ಪರಲೋಕ ಭಾವದವನಾಗಿ ಮಾರ್ಪಟ್ಟೆ ಅಂದ್ರೆ ಆ ನಂತರವಾಗಿ ಭೂಮಿಯ ಕಾರ್ಯಗಳನ್ನು ಜಯಿಸಬಹುದು, ತಾನಾಗೆ ಜಯಿಸಬಹುದು. ಹಾಗಾದ್ರೆ ಆ ಪರಲೋಕದ ಆಲೋಚನೆಗಳಂದ್ರೆ ಏನಂದ್ರೆ, ನನಗೆ ನೀವು ಏನಿಟ್ಟಿದ್ದೀರಾ ಅದನ್ನು ತಿಳಿದುಕೊಳ್ಳುವಂತೆ, ಅದನ್ನು ವಿವೇಚಿಸಿ ತಿಳಿದುಕೊಳ್ಳುವಂತೆ. ಈಗ ಅಬ್ರಹಾಮನಿಂದ ಅವರಿಗೆ ಯಾವುದರ ಮೇಲೆ ಪ್ರೀತಿ ಇತ್ತು? ಅವರು ಕೇಳುತ್ತಾರೆ, ಈ ದೇಶವನ್ನು ನಾನು ಹೇಗೆ ಬಾಧ್ಯವಾಗಿ ಪಡೆದುಕೊಳ್ಳಲಿ? ಆ ಲ್ಯಾಂಡ್ ಮೇಲೆ ಆಸೆ ಇದೆ, ಮಕ್ಕಳ ಆಸೆ ಇದೆ, ಎಲ್ಲ ಆಸೆ ಇದೆ. ಆದರೆ ಇದೆಲ್ಲವನ್ನು ಕೂಡ ಬಿಟ್ಟು ಇದನ್ನಲ್ಲ, ಅದಕ್ಕಿಂತ ಉತ್ತಮವಾದ ಪರಲೋಕ ದೇಶವನ್ನೇ ಹಾರೈಸುವನಾಗಿದ್ದನು. ಈ ಒಂದು ಆಸೆ ಯಾಕೆ ಬರುತ್ತದೆ ಅಂದರೆ, ದೇವರು ತಾನೇ ಕಟ್ಟಿ ನಿರ್ಮಿಸಿರುವಂಥ ಅಸ್ತಿವಾರವುಳ್ಳ ಪಟ್ಟಣವನ್ನು ಅವರು ನೋಡುತ್ತಾರೆ. ವಾಕ್ಯ ಹೇಳುತ್ತದೆ, ದೂರದಿಂದಲೇ ಅವುಗಳನ್ನು ಕಂಡು ನಂಬಿ ಅವುಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಅದನ್ನು ನೋಡಬೇಕು. ಈಗ ನಾವು ಯಾವುದನ್ನು ನೋಡುವುದಕ್ಕೆ ಬಯಸುತ್ತಾ ಇದ್ದೇವೆ? ಇಲ್ಲೇ ಎಲ್ಲವನ್ನು ನೋಡುವುದಕ್ಕೆ ಬಯಸುತ್ತಾ ಇದ್ದೇವೆ. ಇಲ್ಲಿರುವಂತಹ ಫ್ಯೂಚರ್ ನೋಡುವುದಕ್ಕೆ ಬಯಸುತ್ತಿದ್ದೇವೆ. ನನ್ನ ನಂತರವಾಗಿ ಏನಾಗಿ ಮಾರ್ಪಡುತ್ತದೆ? ನೆಬೂಕದ್ನೆಚ್ಚರನು ಕೇಳುತ್ತಾನೆ ಅಲ್ವಾ, ನನ್ನ ನಂತರವಾಗಿ ನನ್ನ ರಾಜ್ಯ ಏನಾಗುತ್ತದೆ? ಆ ನಂತರವಾಗಿ ನನ್ನ ಮಕ್ಕಳು ಹೇಗಿರುತ್ತಾರೋ? ಯಾಕೋಬನು ಹೇಳುತ್ತಾರಲ್ವಾ, ಮಕ್ಕಳೇ, ಕಡೆಯ ಕಾಲದಲ್ಲಿ ಸಂಭವಿಸುವುದನ್ನು ನಿಮಗೆ ಹೇಳುತ್ತೇನೆ, ಬನ್ನಿರಿ. ಈ ರೀತಿಯಾಗಿ ಹೇಳುತ್ತಾನೆ ಅಲ್ವಾ. ಇದೆಲ್ಲ ಭೂ ಸಂಬಂಧವಾದದ್ದು. ಆದರೆ ಅಬ್ರಹಾಮನು, ಈಸಾಕನು, ಯಾಕೋಬನು ಇನ್ನೊಂದನ್ನು ಕೂಡ ನೋಡಿದ್ರಂತೆ. ಯಾವುದನ್ನು ನೋಡಿದ್ರಂತೆ? ಪರಲೋಕದಲ್ಲಿರುವಂತಹ ಹೆವೆನ್ಲಿ ವಿಷನ್. ಅದರಲ್ಲಿ ನಾನು ಹೇಗೆ ಇರುತ್ತೇನೆ, ಇಲ್ಲಿ ಜೀವಿಸುವಂತಹ 70-80 ವರ್ಷಗಳಿಗೇನೆ ನಾನು ಹೇಗಿರಬೇಕೆಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ನಿಮಗೆ ಒಂದು ಆಸೆ ಇದೆಯಲ್ಲ, ಅದರಲ್ಲೂ ಕೆಲವರಿಗೆ ನಾನು ಹೇಗೆ ಸಾಯಬೇಕೆಂಬುದಾಗಿ ಕೂಡ ಆಸೆ ಇದೆ.
ಕೆಲವರಿಗೆ ಈ ರೀತಿ ಆಸೆ ಇದೆ, ನಾನು ಸಾಯುವಾಗ ಎಲ್ಲರೂ ಕೂಡ ನನ್ನ ಹತ್ರ ಬರಬೇಕು. ನಮಗೆ ಒಂದು ಆಸೆ ಇದೆ, ಇಲ್ಲಿ ನಾನು ಸಮಾಧಿ ಮಾಡಲ್ಪಡಬೇಕು, ಹೀಗೆ ಎಲ್ಲರೂ ಬರಬೇಕು, ಈ ರೀತಿಯಾಗಿ ಎಲ್ಲರಿಗೂ ಆಸೆ ಇದೆ. ಆದರೆ ಇದನ್ನಲ್ಲ, ಬೇರೆ ಇನ್ನೊಂದನ್ನು ನಾವು ಇಲ್ಲಿ ನೋಡಬೇಕಾಗಿದೆ. ಹೆವೆನ್ಲಿ ವಿಷನ್, ಆ ಪರಲೋಕದಲ್ಲಿ ನನಗೆ ಏನು ನೀಡಲ್ಪಟ್ಟಿದೆ. ಕೆಲವರಿಗೆ ಪರಲೋಕದ ವಿಷನ್ ಎಂದ ಕೂಡಲೇ ನಾನು ಪರಲೋಕಕ್ಕೆ ಹೋಗಿದ್ದೆ, ದೂತನನ್ನು ನೋಡಿದೆ, ರೆಕ್ಕೆಯನ್ನು ತಗೊಂಡು ಬಂದೆ, ಆ ನೀರೊಳಗೆ ಸ್ನಾನ ಮಾಡಿದೆ, ಅಲ್ಲಿ ಹೋಗಿ ತಿಂದೆ, ಆ ರೀತಿಯಾದ ದರ್ಶನವಲ್ಲ. ಇದು ನಿಮಗೂ ನನಗೂ ಪರಲೋಕದಲ್ಲಿ ಫಿಕ್ಸ್ ಮಾಡಲ್ಪಟ್ಟಿರುವಂಥದ್ದು. ನೀವು ನಾನು ಹೇಗೆ ಅಲ್ಲಿ ಇರಲಿದ್ದೇವೆ ಎಂಬುದಾಗಿ ಅದರ ಕುರಿತು ತಿಳಿದುಕೊಳ್ಳುವಂಥದ್ದು. ಆ ವಿಷನ್ ಅನ್ನು ನೀವು ನೋಡದೆ, ಆ ಒಂದು ದರ್ಶನದೊಳಗೆ ನೀವು ಹೋಗದೆ ಲೋಕವನ್ನು ನೀವು ಜಯಿಸುವುದಕ್ಕೆ ಆಗಲ್ಲ. ಅದನ್ನು ಹಿಡಿದುಕೊಂಡ್ರೆ ಮಾತ್ರ ಇದನ್ನು ನೀವು ಬಿಡುತ್ತೀರಾ. ನಾನು ಇದನ್ನು ಬಿಡುವುದಕ್ಕೆ ಆಗುತ್ತಿಲ್ಲ ಅಂತ ಯಾಕೆ ಹೇಳುತ್ತಿದ್ದೀರಾ ಅಂದ್ರೆ, ಇದನ್ನು ಬಿಟ್ಟರೆ ನಾನು ಇನ್ನೊಂದು ಯಾವುದನ್ನು ಹಿಡ್ಕೋಬೇಕೆಂಬುದಾಗಿ ನಿಮಗೆ ಗೊತ್ತಿಲ್ಲ. ನೀವೀಗ ಇದನ್ನು ಬಿಟ್ಟು ಇನ್ನೊಂದನ್ನು ಹಿಡಿಯುವುದಕ್ಕೆ ಆರಂಭಿಸಿದ್ರಿ ಅಥವಾ ಪ್ರಯತ್ನ ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ ಆಗಿ ಇದನ್ನು ಏನು ಮಾಡುತ್ತೀರಾ, ಬಿಡುತ್ತೀರಾ. ಹಾಗಾದ್ರೆ ನನಗೆ ಇದರಲ್ಲಿ ಇರುವಂಥ ಒಂದು ಬೇಸ್ ಏನೆಂದರೆ, ಇಲ್ಲಿ ದೇವರ ಚಿತ್ತ, ಪರಲೋಕದ ಕುರಿತಾಗಿರುವಂಥ ಕಾರ್ಯ ಏನೆಂಬುದಾಗಿ ನಿಮಗೆ ಇಲ್ಲಿ ಗೊತ್ತಾಗಬೇಕು. ನಾವು ಇಲ್ಲಿ 1-2-3 ವಿಧವಾದಂತಹ ಜನಗಳನ್ನು ನಾವಿಲ್ಲಿ ನೋಡುತ್ತೇವೆ. ಕೆಲವರು ದೇವರ ಚಿತ್ತ ಏನೆಂಬುದಾಗಿ ತಿಳಿದುಕೊಂಡು ಅವರು ರೂಪಾಂತರಗೊಳ್ಳುತ್ತಾರೆ. ನಾನು ಹೇಳುವುದು ಅರ್ಥವಾಗ್ತಿದೆಯಾ? ದೇವರ ಚಿತ್ತವನ್ನು ತಿಳಿದುಕೊಂಡು ರೂಪಾಂತರಗೊಳ್ಳುತ್ತಾರೆ. ಅದು ಹೇಗೆ ಎಂಬುದಾಗಿ ನಿಮಗೆ ಹೇಳುತ್ತೇನೆ, ಓದಿರಿ. ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಾಕ್ಯವನ್ನು ಓದಿರಿ. ಇದಾದ ಮೇಲೆ ಯೇಸು, ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ಅಲ್ಲಿ ವಾಕ್ಯದಲ್ಲಿ ಚೆನ್ನಾಗಿ ಗಮನಿಸಿರಿ, ಯೇಸು ಕ್ರಿಸ್ತನಲ್ಲಿ ಒಂದೇ ಒಂದು ಕಾರ್ಯ ಮಾತ್ರ ಇತ್ತು. ಅದೇನೆಂಬುದಾಗಿ ನೋಡುವುದಾದರೆ ಒಂದು ಕನ್ಫರ್ಮೇಷನ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ರೂಪಾಂತರಗೊಂಡಂಥ ಮೊದಲನೇ ವ್ಯಕ್ತಿ ಯಾರು? ಯೇಸು ಕ್ರಿಸ್ತನು. ಚರಿತ್ರೆಯಲ್ಲಿಯೇ ರೂಪಾಂತರಗೊಂಡು ಹಾಗೆ ನಮ್ಮ ಕಣ್ಮುಂದೆ ಬೇರೆ ರೂಪದಲ್ಲಿ ನಡೆದಂಥ ಒಬ್ಬರೇ ಯಾರಿದ್ದಾರೆ? ಯೇಸು ಕ್ರಿಸ್ತನು. ಹಳೆಯ ಒಡಂಬಡಿಕೆಯಲ್ಲಿ ಇದ್ದಂಥ ಒಬ್ಬ ಭಕ್ತರು ಕೂಡ ಅವರು ರೂಪಾಂತರವಾಗಿದ್ದಾರೆ ಎಂಬುದಾಗಿ ನಾವು ನೋಡುವುದಕ್ಕಾಗಲ್ಲ. ಮೇಘದಲ್ಲಿ ಪಕ್ಕನೆ ಒಯ್ಯಲ್ಪಟ್ಟರು ಎಂಬುದಾಗಿ ಎಲಿಯನ ಕುರಿತಾಗಿ ಹೇಳುತ್ತದೆ. ಆದರೆ ಏನಂತ ಹೇಳಿಲ್ಲ, ರೂಪಾಂತರಗೊಂಡರು ಎಂಬುದಾಗಿ ಹೇಳಿಲ್ಲ. ಆದರೆ ಇಲ್ಲಿ ವಾಕ್ಯ ಏನು ಹೇಳುತ್ತದೆ? ಯೇಸು ರೂಪಾಂತರಗೊಂಡರು. ಹಾಗೆ ನಮಗೆ ಗೊತ್ತು, ರೂಪಾಂತರ ಬೆಟ್ಟದ ಅನುಭವ ಎಂಬುದಾಗಿ ಹೇಳುತ್ತೇವೆ. ಆಮೇಲೆ ಯೇಸು ಕ್ರಿಸ್ತನು ಪುನರುತ್ಥಾನಗೊಂಡ ನಂತರವಾಗಿ ಮರಿಯಳ ಮುಂದೆ ನಿಲ್ಲುತ್ತಾರೆ. ಅವರನ್ನು ತೋಟಗಾರನೆಂದು ಅಂದುಕೊಳ್ಳುತ್ತಾರೆ. ಆನಂತರ ತಿಬೇರಿಯ ಸಮುದ್ರ ತೀರದಲ್ಲಿ ಯೇಸು ನಿಲ್ಲುತ್ತಾರೆ. ಶಿಷ್ಯರು ಬೋಟಲ್ಲಿ ಮೀನು ಹಿಡಿಯುತ್ತಾ ಇದ್ದಾರೆ. ಆಗ ಅಲ್ಲಿ ನಿಂತಿರುವವರಿಗೆ ಯಾರಿಗೂ ಕೂಡ ಯೇಸು ಇವರೇ ಎಂಬುದಾಗಿ ಗೊತ್ತಾಗ್ಲಿಲ್ಲ. ಆಗ ಒಬ್ಬನು ಹೇಳುತ್ತಾನೆ, ಇಲ್ಲ, ಅವರು ಯೇಸುನೇ ಎಂಬುದಾಗಿ. ಹಾಗಾದ್ರೆ ಅವರು ರೂಪಾಂತರಗೊಂಡರು. ಹಾಗಾದ್ರೆ ಯೇಸುನೇ ಫಸ್ಟ್ ರೂಪಾಂತರಗೊಂಡಂಥವರು. ಆ ರೂಪಾಂತರಗೊಳ್ಳುವುದಕ್ಕೆ ಯೇಸು ಕ್ರಿಸ್ತನಲ್ಲಿ ಇದ್ದಂತಹ ಕ್ವಾಲಿಟಿ ಏನೆಂಬುದಾಗಿ ನೋಡುವುದಾದರೆ, ಈ ರೋಮಾಪುರದವರಿಗೆ 12:2 ಆ ವಾಕ್ಯವನ್ನು ಹಾಗೆ ಅವರು ನೆರವೇರಿಸಿ ತೋರಿಸುತ್ತಾರೆ. ವಾಕ್ಯ ಹೇಳುತ್ತದೆ ಯೋಹಾನ 19:28 ಆಗ ಯೇಸು ಎಲ್ಲಾ ತೀರಿತೆಂದು ತಿಳಿದು. ಹಾಗಂದ್ರೆ ಏನರ್ಥ? ತಂದೆಯಾದ ದೇವರ ಪರಿಪೂರ್ಣವಾದ ಚಿತ್ತವನ್ನು ಅವರು ಭೂಮಿಯಲ್ಲಿ ಏನು ಮಾಡುತ್ತಾರೆ? ಮಾಡಿ ಮುಗಿಸುತ್ತಾರೆ. ಐ ಫಿನಿಶ್ಡ್ ಮೈ ವಾಕ್. ಇನ್ನೊಂದು ವಾಕ್ಯವನ್ನು ಕೂಡ ಓದಿರಿ. ಯೋಹಾನನ ಬರೆದ ಸುವಾರ್ತೆ 17ನೇ ಅಧ್ಯಾಯ 4ನೇ ವಾಕ್ಯ ಓದಿರಿ. ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಅಲ್ಲಿ ವಾಕ್ಯ ಹೇಳುತ್ತದೆ, ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ಮುಗಿಸಿದ್ದೇನೆ. ಹೇಗೆ? ಭೂಮಿಯಲ್ಲಿ ಕರ್ತನು ನನಗೆ ಕೊಟ್ಟಂಥದ್ದೆಲ್ಲವನ್ನು ಏನು ಮಾಡಿದ್ದೇನೆ? ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಹೇಳುತ್ತಾರೆ, ಐ ಫಿನಿಶ್ಡ್ ಮೈ ವಾಕ್. ನನಗೆ ಕೊಟ್ಟಂಥದ್ದೆಲ್ಲವನ್ನು ಕೂಡ ನಾನು ಮುಗಿಸಿದ್ದೇನೆ. ಆ ಮುಗಿಸುವಂಥದ್ದು ಯಾವಾಗ ಅಂದರೆ ದೇವರ ಚಿತ್ತವನ್ನು ಏನೆಂಬುದಾಗಿ ತಿಳಿದಾಗ ಮಾತ್ರವೇ ಮುಗಿಸುವುದಕ್ಕೆ ಸಾಧ್ಯ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ತಂದೆಯಾದ ದೇವರ ಚಿತ್ತ ಪರಿಪೂರ್ಣವಾಗಿ ಏನೆಂಬುದಾಗಿ ತಿಳಿದ್ರೆ ಮಾತ್ರವೇ ಆಗ್ಲೇ ಮುಗಿಸೋಕೆ ಸಾಧ್ಯ. ಯಾಕಂದ್ರೆ ಏನೆಂದು ತಿಳಿಯದೆ ಹೇಗೆ ಮುಗಿಸಿದೆ ಅಂತ ಹೇಳಕ್ ಸಾಧ್ಯ? ಒಬ್ಬರು ನಿಮಗೆ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ, ಇದೆಲ್ಲ ಮಾಡಿ ಮುಗಿಸು ಎಂಬುದಾಗಿ ಹೇಳಿ ಹೋಗಿದ್ದಾರೆ. ಆ ಕೆಲಸ ಏನಂತ ಗೊತ್ತಿದ್ರೆ ಮಾತ್ರ ನೀವು ಏನ್ ಮಾಡ್ತೀರಾ? ಅದನ್ನು ಮಾಡಿ ಮುಗಿಸಿ ಒಂದು ತೀರ್ಮಾನಕ್ಕೆ ಬರುತ್ತೀರಾ, ಅವ್ರು ಹೇಳಿದ್ದೆಲ್ಲ ಏನ್ ಮಾಡಿದ್ದೇನೆ ನಾನು ಮುಗಿಸಿದ್ದೇನೆ ಎಂಬುದಾಗಿ. ಈಗ ನಿಮ್ಮ ಹತ್ರ ಒಬ್ಬರು ಕೋಪದಿಂದ ಹೇಳುತ್ತಾರೆ, ಅದೆಲ್ಲ ಮುಗಿಸು ಅಂತ ಹೇಳಿ ಹೋದರು. ನೀವೀಗ ನೋಡಿ ಅವ್ರನ್ನ ಏನು ಕೇಳ್ತೀರಾ? ಯಾವುದನ್ನೆಲ್ಲ ಮುಗಿಸ್ಬೇಕು? ಅದನ್ನೇ ಮುಗಿಸು ಹೋಗುತ್ತಾರೆ. ಅವರು ತಿರುಗಿ ಬರುವ ತನಕ ನೀವೇನು ಮಾಡ್ತೀರಾ? ಕೂತುಕೊಂಡೇ ಇರ್ತೀರಾ. ಅವರು ಮತ್ತೆ ಬಂದು ಕೇಳುತ್ತಾರೆ, ಏನಪ್ಪ ಏನು ಮುಗಿಸದೇ ಇದೆಯಾ? ಏನು ಮುಗಿಸ್ಬೇಕು? ನಾನೇ ಹೇಳಿದ್ನಲ್ಲ ಅದನ್ನೆಲ್ಲ ಮುಗಿಸು ಅಂತ. ಯಾವುದನ್ನೆಲ್ಲ? ನನ್ನ ಹೃದಯದಲ್ಲಿ ಇರುವಂಥದ್ದು ನಿನಗೆ ಗೊತ್ತಿಲ್ವಾ? ನಿನ್ನ ಹೃದಯದಲ್ಲಿ ಇರುವಂಥದ್ದು ನನಗೆ ಹೇಗೆ ಗೊತ್ತಾಗುತ್ತೆ? ಹೇಳಿದ್ರೆ ತಾನೇ ಗೊತ್ತಾಗುತ್ತೆ. ಹಾಗೆ ಹೇಳ್ತೇವಾ ಇಲ್ವಾ? ನಾನೊಬ್ಬ ಪಾಸ್ಟಮ್ಮ ಅವರನ್ನು ನೋಡಿದೆ. ಬಹಳ ಆಶ್ಚರ್ಯವಾಗಿತ್ತು. ಪಾಸ್ಟರ್ ಅವರು ಆರಾಧನೆ ಮಾಡುತ್ತಾ ಇದ್ದಾರೆ. ಪಾಸ್ಟಮ್ಮ ಹಿಂದೆ ಕೂತು ಆಪರೇಟ್ ಮಾಡುತ್ತಾ ಇದ್ದಾರೆ. ಈ ತಮ್ಮ ಇಲ್ಲಿ ಕೂತು ಆಪರೇಟ್ ಮಾಡುವ ಹಾಗೆ ಪಾಸ್ಟಮ್ಮ ಕೂಡ ಅಲ್ಲಿ ಆಪರೇಟ್ ಮಾಡುತ್ತಿದ್ದಾರೆ. ಪಾಸ್ಟರ್ ಆರಾಧನೆ ಮಾಡುತ್ತಲೇ ಇರುತ್ತಾರೆ. ಅವರನ್ನೊಂದು ಸಾರಿ ನೋಡಿ ಮತ್ತೆ ತಲೆ ಬಗ್ಗಿಸುತ್ತಾರೆ. ಅವರು ತಲೆ ಬಾಗಿಸಿದ ಕೂಡಲೇ ಅವರು ಹಾಡು ಬದಲಾಯಿಸ್ತಾರೆ. ಇವರು ನೆಕ್ಸ್ಟ್ ಹಾಡು ಆರಂಭಿಸುವುದಕ್ಕಿಂತ ಮುಂಚೆ ಅಲ್ಲಿ ಮೇಲೆ ಬರುತ್ತದೆ. ನಾನು ಫಸ್ಟ್ ಇದನ್ನು ಗಮನಿಸಲಿಲ್ಲ, ಹೇಗೆ ಇವರು ಆಡುವುದಕ್ಕಿಂತ ಮುಂಚೆಯಲ್ಲಿ ಬರುತ್ತಾ ಇದೆ. ಆದರೆ ಆ ಪಾಸ್ಟ್ರು ಹಾಗೂ ಪಾಸ್ಟ್ರಮ್ಮ ಆ ಪಾಸ್ಟ್ರನ್ನು ಹಾಡೇ ಇಲ್ಲ, ಅಲ್ಲಿ ಮ್ಯೂಸಿಕ್ ಬರುತ್ತಾ ಇದೆ. ಅವರು ತಲೆ ಎತ್ತಿ ಅವರು ನೋಡುತ್ತಾರೆ, ಅಷ್ಟರಲ್ಲಿ ಅವರು ಬದಲಾಯಿಸ್ತಾರೆ.
ಅದನ್ನು ಆಮೇಲೆ ಕಂಡುಹಿಡಿದೆ. ಅದೇನೆಂದರೆ ಇವರು ಕಣ್ಣೋಡಿ ಅವ್ರು ಏನು ಮಾಡುತ್ತಾರೆ, ಅವರ ದೃಷ್ಟಿಯನ್ನಿಟ್ಟೆ ಅವರು ಕಂಡುಹಿಡಿಯುತ್ತಾರೆ. ಆನಂತರವಾಗಿ ಈ ವಿಷಯ ಏನೆಂಬುದಾಗಿ ಸ್ವಲ್ಪ ಅದನ್ನು ಶೋಧನೆ ಮಾಡಿ ನೋಡುವಾಗ, ದೊಡ್ಡ ದೊಡ್ಡ ನಾಯಕರುಗಳಿದ್ದಾರಲ್ವ, ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ ಎಲ್ಲ, ತಮ್ಮ ಬಾಡಿಗಾರ್ಡ್ಸ್ಗೆ ಬಾಯಿಯಿಂದ ಅವ್ರು ಏನು ಕೊಡೋದಿಲ್ವಂತೆ, ಕಮಾಂಡ್ ಕೊಡುವುದಿಲ್ಲ. ಯಾವುದಾದ್ರೊಂದು ಸ್ಥಳದಲ್ಲಿ ನಿಲ್ಲುವಾಗ ಅವರು ಆಜ್ಞೆಯನ್ನು ಕೊಡುವುದಿಲ್ಲ. ಹಾಗಂದರೆ ಇವರ ಹೃದಯದಲ್ಲಿ ಇರುವಂಥದ್ದನ್ನು ಅವ್ರು ಹೇಗೆ ತಿಳಿಯಪಡಿಸುತ್ತಾರೆ? ತಮ್ಮ ಆಕ್ಟಿವಿಟೀಸ್ ಮೂಲಕವಾಗಿ ತಿಳಿಯಪಡಿಸುತ್ತಾರೆ. ಇದೇ ರೀತಿಯಾಗಿಯೇ ನಮಗೆ ಪರಲೋಕದಲ್ಲಿರುವಂಥದ್ದನ್ನು ದೇವರ ಆತ್ಮನು ತನ್ನ ಆತ್ಮನ ಮೂಲಕವಾಗಿ ತಿಳಿಯಪಡಿಸುತ್ತಾರೆ. ಅದನ್ನು ತಿಳಿದುಕೊಂಡು ಭೂಮಿಯಲ್ಲಿ ನೀವು ಮಾಡುವುದಕ್ಕೆ ಆರಂಭಿಸುವಾಗ ಆಟೋಮೆಟಿಕ್ ಆಗಿ ದೇವರ ಚಿತ್ತವನ್ನು ನೀವು ಏನು ಮಾಡುವುದಕ್ಕೆ ಆರಂಭಿಸ್ತೀರಾ? ತಿಳ್ಕೊಳ್ಳುವುದಕ್ಕೆ ಆರಂಭಿಸುತ್ತೀರಾ. ಹಾಗಾದರೆ ಅದನ್ನು ತಿಳ್ಕೊಳ್ಳುವುದಕ್ಕೆ ನೀವು ಆರಂಭಿಸುವಾಗಲೇ ಈ ಇಹಲೋಕದ ನಡವಳಿಕೆ ನೀವೇನು ಮಾಡುತ್ತೀರಾ? ಜಯಿಸುತ್ತೀರಾ. ಇದನ್ನು ಜಯಿಸಿದರೆ ಮಾತ್ರವೇ ರೂಪಾಂತರಗೊಳ್ಳುತ್ತೀರಾ. ರೂಪಾಂತರಗೊಂಡರೆ ಮಾತ್ರವೇ ಪರಲೋಕಕ್ಕೆ ಹೋಗಲು ಸಾಧ್ಯ. ಅರ್ಥ ಆಗ್ತಿದೆ ಈಗ ನಿಮಗೆ? ಈ ಫಾರ್ಮುಲಾದ ಮೇನ್ ವಿಷಯ ಎಲ್ಲಿದೆ ಅಂತ ಕೇಳೋದಾದರೆ, ಆ ಪರಿಪೂರ್ಣವಾದ ಚಿತ್ತ ಏನೆಂಬುದಾಗಿ ತಿಳಿದು ಆ ಒಂದು ಓಟದಲ್ಲಿ ಓಡುವುದಕ್ಕೆ ಆರಂಭಿಸುವಾಗಲೇ ನೀವು ಇಷ್ಟು ಪ್ರಾಸೆಸ್ ಅನ್ನು ಮುಗಿಸುವುದಕ್ಕೆ ಸಾಧ್ಯ. ಇದರ ಬೇಸ್ ಎಲ್ಲಿದೆ ಅಂದರೆ, ದೇವರ ಪರಿಪೂರ್ಣವಾದ ಚಿತ್ತವನ್ನು ತಿಳಿದುಕೊಳ್ಳುವಂಥದ್ದು. ನಮಗೀಗ ಅದು ತಿಳಿಯದೇ ಇರುವುದರಿಂದಲೇ ಇಷ್ಟೆಲ್ಲ ಸಮಸ್ಯೆ. ಇದರಲ್ಲಿ ದೇವರ ಕೃಪೆಯಿಂದ ಎಲ್ಲೋ ಒಬ್ಬರು ಇಬ್ಬರನ್ನು ಅವರಿಗೆ ಗೊತ್ತಿಲ್ಲದೇ ಇದ್ದರೂ ಕೂಡ ದೇವರ ಕೃಪೆಯಿಂದ ಏನು ಮಾಡುತ್ತಾರೆ, ಆ ಚಿತ್ತದಲ್ಲಿ ಮಾಡುವಂತೆ ಇಟ್ಟಿರುತ್ತಾರೆ. ಅದು ಯಾರಾಗಿರುತ್ತಾರೆ ಅಂದರೆ, ಕೆಲವು ಸಮಯದಲ್ಲಿ ನಡೆಯುವುದಕ್ಕೆ ಗೊತ್ತಿರುವಂಥ ಮಗನನ್ನು ಏನು ಮಾಡುತ್ತೇವೆ, ನಡೆದುಕೊಂಡು ಬಾ ಅಂತ ಹೇಳುತ್ತೇವೆ. ಈಗ ಅವನೇ ಏನು ಮಾಡಬೇಕು? ಅಲ್ಲಿಯ ತನಕ ನಡ್ಕೊಂಡು ಬರಬೇಕು. ಅವನು ಆ ರೀತಿ ಮಾಡಲಿಲ್ಲ ಅಂದ್ಕೊಳ್ಳಿ, ಬೈಸ್ಕೊಳ್ತಾನೆ. ನಾನೇ ನಿನಗೆ ಮುಂಚೆ ಹೇಳಿದ್ನಲ್ಲ, ಮೇನ್ ರೋಡಿಂದ ಚರ್ಚ್ಗೆ ಬರುವುದಕ್ಕೆ ಸ್ಟ್ರೈಟ್ ಆಗಿ ಬಂದು ರೈಟ್ ತಗೊಂಡು ಲೆಫ್ಟ್ ತಗೊಂಡು ಈ ದಾರಿಯಲ್ಲಿ ಬಾ ಅಂತ ನೀನು ಮುಂಚೆನೇ ಹೇಳಿದ್ನಲ್ಲ. ಆ ರೀತಿ ಹೇಳುತ್ತೇವೆ. ಆದರೆ ಮಗು ಇದ್ರೆ ಏನು ಮಾಡಲ್ಲ, ಆ ಮಗುವಿಗೆ ಹೇಳಿ ಬರೋದಿಲ್ಲ. ಆ ಮಗುವನ್ನು ನಾವೇನು ಮಾಡುತ್ತೇವೆ, ಆ ಮಗುವನ್ನು ಎತ್ಕೊಂಡು ನಮ್ಮ ಪಾಡಿಗೆ ನಾವು ಜರ್ನಿಯಲ್ಲಿ ಬರುತ್ತೇವೆ. ಆ ಎರಡು ಕೂಡ ದೇವರ ಚಿತ್ತವನ್ನು ಮಾಡುವಂಥದ್ದೇ. ಒಂದು ಅವರೇ ಎತ್ಕೊಂಡು ಬರುವಂಥದ್ದು, ಇನ್ನೊಂದು ನಾವೇ ಮಾಡುವಂಥದ್ದು. ಕೆಲವು ಸಮಯದಲ್ಲಿ ನಾವು ಇನ್ನೂ ಕೂಡ ಮಗುವಾಗಿದ್ದೇವೆ ಅಂತ ಇಟ್ಕೊಳ್ಳಿ, ಆತ್ಮಿಕ ಜೀವಿತದಲ್ಲಿ ಯಾವುದೇ ಬೆಳವಣಿಗೆ ಇಲ್ಲ, ಸ್ವಲ್ಪ ಜ್ಞಾನ ಕಡಿಮೆ ಅಂತ ಇಟ್ಕೊಳ್ಳಿ, ದೇವರವರನ್ನು ತೋಳ ಮೇಲೆ ಹೊರುತ್ತಾರೆ. ಸರಿ ಬಾ ನನ್ನ ಜೊತೆ, ಹೇಗೋ ಹೋಗಿ ಸೇರು ಅನ್ನುತ್ತಾರೆ. ಆ ರೀತಿಯಾಗಿ ಕೆಲವರಿಗೆ ನಡೆಯುತ್ತದೆ. ಆದರೆ ಬಹುತೇಕವಾಗಿ ದೇವರು ಏನು ಮಾಡುತ್ತಾರೆ, ನನ್ನ ಚಿತ್ತ ಏನೆಂಬುದಾಗಿ ತಿಳಿದು ನೀನೇ ಮಾಡಬೇಕೆಂಬುದಾಗಿ ದೇವರು ಬಯಸ್ತಾರೆ. ನಾವೀಗ ಪರಿಪೂರ್ಣವಾದ ಚಿತ್ತವನ್ನು ಏನು ಮಾಡಬೇಕಾಗಿದೆ, ತಿಳಿದುಕೊಳ್ಳಬೇಕಾಗಿದೆ. ನನಗೇನು ಇಟ್ಟಿದ್ದೀರಾ ದೇವರೇ? ನಮ್ಮ ಹತ್ರ ಇರುವಂಥ ದೊಡ್ಡ ಸಮಸ್ಯೆ ಏನು ಗೊತ್ತಾ? ನಮ್ಮ ಮುಂದೆ ಇರುವಂಥವರಿಗೆ ಇರುವಂಥ ದೇವರ ಚಿತ್ತ ಏನೆಂಬುದಾಗಿ ನಾವು ತಿಳ್ಕೊಳ್ಳುತ್ತೇವೆ. ಕರ್ತನು ಅವನನ್ನು ಯಾತಕ್ಕೋಸ್ಕರ ಇಟ್ಟಿದ್ದಾರೆ. ಅನೇಕ ಸಮಯದಲ್ಲಿ ಇನ್ನೊಬ್ಬನಿಗೆ ದೇವರ ಚಿತ್ತ ಏನು, ಅವನ ಜೀವಿತ ಏನು, ಇವನ ಜೀವಿತ ಏನೆಂಬುದಾಗಿ ಇನ್ನೊಬ್ಬರ ಕುರಿತಾಗಿ ನಾವು ಶೋಧನೆ ಮಾಡುತ್ತಾ ಇದ್ದೇವಲ್ಲ. ನಾವಿಲ್ಲಿ ಮಾಡಬೇಕಾಗಿರುವಂಥದ್ದು, ನನಗೇನಿಟ್ಟಿದ್ದೀರಾ ದೇವರೇ? ಯೇಸು ಕ್ರಿಸ್ತನಲ್ಲಿ ಇದ್ದಂಥ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನೆಂದರೆ, ಅವರು ಯಾತಕ್ಕೋಸ್ಕರವಾಗಿ ಈ ಭೂಮಿಗೆ ಬಂದರು, ತಂದೆ ಯಾತಕ್ಕೋಸ್ಕರವಾಗಿ ಈ ಕಾರ್ಯವನ್ನು ಹೇಳಿದ್ರು. ಈ ಕಾರ್ಯವನ್ನು ಮಾಡಿದ್ರೆ ಪರಲೋಕದಲ್ಲಿ ಏನಾಗುತ್ತದೆ? ಯೇಸು ಒಟ್ಟಾಗಿ 33 ವರ್ಷಗಳ ಕಾಲ ಇಲ್ಲಿ ಇರುತ್ತಾರೆ. ಕೇವಲ 33 ವರ್ಷಗಳು. ಆ 33 ವರ್ಷಗಳ ಕಾಲದಲ್ಲಿ ನಾನು ಇಲ್ಲಿ ಮಾಡುವಂಥ ವಿಷಯಗಳು ನಿತ್ಯತ್ವದಲ್ಲಿ ಯಾವ ಫಲವನ್ನು ಕೊಡುತ್ತದೆ? ಆದ್ದರಿಂದ ಅವರು ಮತ್ತೆ ಮತ್ತೆ ಹೇಳುತ್ತಾರೆ, ನಾನು ಎಲ್ಲಿ ಹೋಗುತ್ತೇನೋ ಅಲ್ಲಿ ನಿಮ್ಮನ್ನು ನಾನು ತಂದು ಸೇರಿಸುತ್ತೇನೆ. ಭೂಮಿಗಾಗಿ ಅವರು ಇಷ್ಟು ದೊಡ್ಡ ಸಮಸ್ಯೆ ಅನುಭವಿಸಲಿಲ್ಲ. ನಾನು ಇಷ್ಟು ದೊಡ್ಡ ಶಿಲ್ಬೆಯನ್ನು ಹೊರಲಿದ್ದೇನೆ, ಪಾಪವನ್ನು ತೀರಿಸಲಿದ್ದೇನೆ, ಪಾಡುಗಳನ್ನು ಅನುಭವಿಸಲಿದ್ದೇನೆ. ಇಷ್ಟೆಲ್ಲ ನಾನು ಯಾತಕ್ಕಾಗಿ ಮಾಡುತ್ತೇನೆ ಗೊತ್ತಾ? ಎಟರ್ನಲ್ನಲ್ಲಿ ಪರಲೋಕಕ್ಕೆ ಒಂದು ವಿಷನ್ ಇದೆ. ಆ ವಿಷನ್ನಲ್ಲಿ ನಾನು ನಿಮ್ಮನ್ನು ಕೊಂಡು ಹೋಗಿ ಸೇರಿಸುತ್ತೇನೆ. ಆದ್ದರಿಂದಲೇ ವಾಕ್ಯ ಹೇಳುತ್ತದೆ, ಅವರು ತನಗೆ ಮುಂಭಾಗದಲ್ಲಿ ಇಡಲ್ಪಟ್ಟಿರುವಂಥದ್ದನ್ನು ನೋಡಿ ಅವ್ರು ಏನು ಮಾಡುತ್ತಾರೆ ಅಂದರೆ, ಅವರಿಗೆ ಬಂದಂಥ ಪಾಡುಗಳ ವಿಷಯದಲ್ಲಿ ಅವರು ಹೇಗಿದ್ರು ಸಂತೋಷವಾಗಿ ಅದನ್ನು ಸ್ವೀಕರಿಸಿದರು. ಯಾಕೆ ನಾನು ಈ ಪಾಡುಗಳನ್ನು ಅನುಭವಿಸುತ್ತೇನೆ ಗೊತ್ತಾ? ನನ್ನ ಮುಂಭಾಗದಲ್ಲಿ ಒಂದು ಇಡಲ್ಪಟ್ಟಿದೆ. ಯಾವುದು? ಪರಲೋಕದಲ್ಲಿ ನಾನು ರಕ್ತ ಸುರಿಸಿ ವಿಮೋಚಿಸಿದಂಥ ಈ ಜನರು ಹೇಗಿರುತ್ತಾರೆ, ಹೆವೆನಲ್ಲಿ ಹೇಗೆ ಇವರೆಲ್ಲರೂ ಕೂಡ ರೂಪಾಂತರಗೊಂಡಿರುತ್ತಾರೆ, ಹೇಗೆ ಬಲವಾಗಿ ಇರುತ್ತಾರೆ, ಅವರೆಲ್ಲರೂ ಕೂಡ ನನ್ನ ಹಾಗೆ ಮಾರ್ಪಟ್ಟು ನಾವೆಲ್ಲರೂ ಕೂಡ ತಂದೆಯ ಮುಂದೆ ಒಟ್ಟಾಗಿರಲಿದ್ದೇವೆ. ಆ ಸಂತೋಷದ ಮುಂದೆ ಈ ಒಂದು ಪಾಡುಗಳು ಅವ್ರಿಗೆ ಏನಾಗಿ ಅನಿಸ್ಲಿಲ್ವಂತೆ, ದೊಡ್ಡದಾಗಿ ಅನಿಸಲಿಲ್ಲ. ಇದೇ ಕಾರ್ಯವೇ ಯಾರಿಗೆ ಇತ್ತು? ಮೋಶೆಗೆ ಇತ್ತು. ವಾಕ್ಯ ಹೇಳುತ್ತದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 24-25ನೇ ವಾಕ್ಯದಲ್ಲಿ ವಾಕ್ಯ ಹೇಳುತ್ತದೆ, ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ. ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು. ಅವನು ಯಾತಕ್ಕೋಸ್ಕರವಾಗಿ ದೇವಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದನ್ನು ಒಳ್ಳೆಯದೆಂದು ತೀರ್ಮಾನಿಸಿಕೊಂಡನು? ಹಾಗೆ ಮುಂದಿನ ವಾಕ್ಯದಲ್ಲಿ ನೋಡಿರಿ, ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆಣಿಸಿಕೊಂಡನು. ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಯಾತಕ್ಕಾಗಿ ನನ್ನನ್ನು ಫರೋಹನ ಮನೆಯಲ್ಲೂ ನಿಂದಿಸುತ್ತಾರೆ, ನನ್ನನ್ನು ಫರೋಹನ ಮನೆಯಲ್ಲಿ ಏನು ಮಾಡುತ್ತಾರೆ? ನಿಂದಿಸುತ್ತಾರೆ. ಮತ್ತೆ ನಾನು ಯಾವ ಜನರನ್ನು ವಿಮೋಚಿಸುತ್ತೇನೋ ಅವರು ಕೂಡ ಏನು ಮಾಡುತ್ತಾರೆ? ನಿಂದಿಸುತ್ತಾರೆ. ಇವರೇ ನನ್ನ ವಿರುದ್ಧವಾಗಿ ಕಲ್ಲುಗಳನ್ನು ಎತ್ತುಕೊಳ್ಳುತ್ತಾರೆ, ಹಿಂಸಿಸುತ್ತಾರೆ. ಈ ಜನರೇ ನನಗೆ ಎಲ್ಲವನ್ನು ಕೂಡ ಮಾಡುತ್ತಾರೆ. ಇವರಿಗೋಸ್ಕರವಾಗಿ ನಾನು ಇಷ್ಟೆಲ್ಲ ಮಾಡುತ್ತಿದ್ದೇನೆ. ಆದರೆ ನಾನು ಒಂದು ದಿನವೂ ಕೂಡ ಇವರಿಗೆ ವಿರುದ್ಧವಾದ ಕಾರ್ಯವನ್ನು ಮಾಡುವುದಿಲ್ಲ.
ಇಷ್ಟೆಲ್ಲ ಗುಣಗುಟ್ಟಿದಂಥ ಜನರಿಗೆ ಒಂದು ಸಮಸ್ಯೆ ಬಂದ ಕೂಡಲೇ ಇವನು ಹೋಗಿ ದೇವರ ಹತ್ರ ಹೇಳುತ್ತಾನೆ, ನನ್ನ ಹೆಸರನ್ನು ಅಳಿಸಿ ಬಿಡಿರಿ, ಅವರ ಹೆಸರುಗಳಿರಬೇಕು. ಯಾತಕ್ಕಾಗಿ ಅಪ್ಪ ಇಷ್ಟೆಲ್ಲ ಮಾಡ್ತಿದ್ಯಾ? ಯಾತಕ್ಕಾಗಿ ಈ ಜನರ ಮೇಲೆ ಇಷ್ಟೊಂದು ಪ್ರೀತಿ ಅಂದರೆ ಅವರು ಇಸ್ರಾಯೇಲ್ಯರ ಕುಲ, ನಾನು ಲೇವಿ ಕುಲ, ಅದಕ್ಕೋಸ್ಕರವಾಗಿ ಅಲ್ಲ, ಅದಕ್ಕಾಗಿ ಅಲ್ಲ, ಮುಂದೆ ಬರುವಂಥ ಫಲದ ಮೇಲೆ ಕಣ್ಣಿಟ್ಟಿದ್ದನು. ಇಲ್ಲಿರುವಂಥ ಈ ಜನರು ಹಾಗೂ ನಾನು ಒಂದು ದಿನ ನಿಮ್ಮ ಜನರಾಗಿ ನಿಮ್ಮೊಂದಿಗೆ ರೂಪಾಂತರದ ಬೆಟ್ಟದಲ್ಲಿ ಕೂರುತ್ತೇವೆ. ಆ ಒಂದು ಎಟರ್ನಲ್ ವಿಷನ್ ಬಂದದ್ದರ ನಿಮಿತ್ತವಾಗಿ ಅವನಿಂದ ಇಲ್ಲಿ ಬರುವಂಥ ಪಾಡುಗಳನ್ನೆಲ್ಲ ಏನು ಮಾಡೋಕ್ಕಾಗ್ತಿದೆ? ಸಹಿಸಿಕೊಂಡು ಬಿಟ್ಟು ಓಡುವುದಕ್ಕೆ ಆಗ್ತಾ ಇದೆ. ಆದ್ದರಿಂದ ಇದು ಅವನಿಗೇನು ಮಾಡಲಿಲ್ಲ, ಕದಲಿಸಲಿಲ್ಲ. ಇದು ಅವನನ್ನು ಏನು ಮಾಡೋಕ್ಕಾಗಲಿಲ್ಲ. ಯಾರು ಏನೇ ಮಾಡಿದ್ರು ಕೂಡ ಏನು ಮಾಡಲಿಲ್ಲ. ಯೇಸು ಕ್ರಿಸ್ತನನ್ನು ಹೊಡೆಯುತ್ತಾರೆ, ಜಡಿಯುತ್ತಾರೆ, ಉಗಿಯುತ್ತಾರೆ. ಆದರೂ ಕೂಡ ಯೇಸು ಕ್ರಿಸ್ತನ್ ಏನು ಹೇಳುತ್ತಾರೆ? ನಾನು ಎಲ್ಲವನ್ನು ಕೂಡ ತೀರಿಸಿದ್ದೇನೆ, ಮಾಡಿ ಮುಗಿಸಿದ್ದೇನೆ. ಯಾಕೆ ಇದೆಲ್ಲ ನಾನು ಯಾತಕ್ಕಾಗಿ ಮಾಡಿದೆ ಅಂದರೆ ಎಟರ್ನಲ್ ವಿಷನ್. ಅಲ್ಲಿಟ್ಟಿದ್ದಾರೆ ನೋಡಿ ಮಹತ್ವವಾದ ಕಾರ್ಯ. ಹಾಗಾದರೆ ನೀವು ನಾನು ತಂದೆಯಾದ ದೇವರ ಚಿತ್ತವನ್ನು ಪರಿಪೂರ್ಣವಾಗಿ ಮಾಡಿದ್ರೆ ಮಾತ್ರವೇ. ಆ ಪರಿಪೂರ್ಣವಾದ ಚಿತ್ತ ಅಂದರೆ ಏನು? ಹೆವನಿಗೆ ಸಂಬಂಧಪಟ್ಟದ್ದು. ಆ ಹೆವನಿಗೆ ಸಂಬಂಧಪಟ್ಟದಕ್ಕೆ ನಾನು ಭೂಮಿಯಲ್ಲಿ ಏನು ಮಾಡಬೇಕು ಇದು ಗೊತ್ತಿದ್ರೆ ಮಾತ್ರವೇ ನಮ್ಮಿಂದ ಪರಿಪೂರ್ಣವಾಗಿ ಏನು ಮಾಡೋಕ್ಕೆ ಸಾಧ್ಯ? ಈ ಓಟವನ್ನು ಮುಗಿಸುವುದಕ್ಕೆ ಸಾಧ್ಯ, ಸಂಪೂರ್ಣವಾಗಿ ಕ್ರಾಸ್ ಮಾಡುವುದಕ್ಕೆ ಸಾಧ್ಯ. ಆದ್ದರಿಂದ ಯೇಸು ಕ್ರಿಸ್ತನು ಧೈರ್ಯವಾಗಿ ಹೇಳುತ್ತಾರೆ. ಇನ್ನೊಂದು ವಾಕ್ಯ ಓದಿರಿ, 2 ತಿಮೋಥಿಯರಿಗೆ 4ನೇ ಅಧ್ಯಾಯ 7ನೇ ವಾಕ್ಯ ಓದಿರಿ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಅವರು ಇನ್ನೂ ಸತ್ತಿಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಪೌಲನು ಇನ್ನೂ ಸತ್ತಿಲ್ಲ. ಶ್ರೇಷ್ಠ ಹೋರಾಟವನ್ನು ಹೋರಾಡಿದ್ದೇನೆ, ಓಟವನ್ನು ಕಡೆಗಾಣಿಸಿದ್ದೇನೆ. ಐ ಫಿನಿಶ್ಡ್. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದೇ ಫೋಕಸ್. ಆ ಫೋಕಸ್ ಬಂದದ್ದರಿಂದಲೇ ಇವರು ಇಲ್ಲಿಯ ತನಕ ಓಡುತ್ತಾ ಇದ್ದಾರೆ. ನನಗೆ ಒಂದು ನೇಮಿಸಲ್ಪಟ್ಟಿದೆ, ಅದನ್ನು ನಾನು ಆಸೆಯಿಂದ ಓಡುತ್ತೇನೆ, ಹಿಡಿದುಕೊಳ್ಳುವುದಕ್ಕೋಸ್ಕರವಾಗಿ ಓಡುತ್ತೇನೆ. ಆದ್ದರಿಂದ ದೇವರು ಮತ್ತೆ ಹೇಳುತ್ತಾರೆ, ಸ್ಮುರ್ನ ಸಭೆಯನ್ನು ನೋಡಿ ಹೇಳುವಾಗ, ನಾನು ಬರುವ ತನಕ ನಿನಗಿರುವಂಥವುಗಳನ್ನು ಬಿಗಿಯಾಗಿ ಹಿಡಿದುಕೊಂಡಿರು. ಯಾತಕ್ಕಾಗಿ ಹಾಗೆ ಬಿಗಿಯಾಗಿ ಹಿಡಿದುಕೊಂಡಿದ್ರೆ ನಾನು ಬರುವಾಗ ಏನು ಕೊಡುತ್ತೇನೆ? ಜಯಮಾಲೆಯನ್ನು ಕೊಡುತ್ತೇನೆ. ಹಾಗಾದ್ರೆ ನೀನು ಈ ಕಿರೀಟವನ್ನು ಹಿಡಿದುಕೊಂಡು ಈ ಸಕ್ಸಸ್ ಅನ್ನು ನೀನು ಮಾಡಬೇಕಂದ್ರೆ ನಿನಗೋಸ್ಕರವಾಗಿ ಮುಂದೆ ಇಡಲ್ಪಟ್ಟಿರುವಂತಹ ಆ ಜಯಮಾಲೆಯನ್ನು ನೋಡಿದ್ರೆ ಮಾತ್ರವೇ ಈ ಓಟವನ್ನು ಮುಗಿಸುವುದಕ್ಕೆ ಸಾಧ್ಯ ಅಂತ ಹೇಳುತ್ತಿದ್ದಾರೆ. ಆದ್ದರಿಂದಲೇ ಪೌಲನು ಹೇಳುತ್ತಾರೆ, ಶ್ರೇಷ್ಠ ಹೋರಾಟ ಹೋರಾಡಿದ್ದೇನೆ, ಓಟವನ್ನು ಕಡೆಗಾಣಿಸಿದ್ದೇನೆ. ನನಗೋಸ್ಕರ ಏನು ಇಡಲ್ಪಟ್ಟಿದೆ? ಆ ಜಯಮಾಲೆಯನ್ನು ನೀವು ನೆನೆಸಿದ್ರೆ ಮಾತ್ರವೇ. ಯಾಕೋಬನು ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳುತ್ತಾರೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು. ಆನಂತರವಾಗಿ ಏನು ಬರೆಯಲ್ಪಟ್ಟಿದೆ? ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಏನಂತೆ? ಕಷ್ಟವನ್ನು ಸಹಿಸಿದ ನಂತರವಾಗಿ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಹಾಗಂದ್ರೆ ಏನರ್ಥ? ಜಯಮಾಲೆಯನ್ನು ಫೋಕಸ್ ಮಾಡಿಯೇ ಇಲ್ಲಿ ಕಷ್ಟವನ್ನು ಅನುಭವಿಸುತ್ತಾ ಇದ್ದೇನೆ. ಆ ಕಷ್ಟವನ್ನು ಯಾಕೆ ಸಹಿಸಿಕೊಳ್ಳುತ್ತಾ ಇದ್ದೇನೆ? ಆ ಕಷ್ಟವನ್ನು ಯಾಕೆ ಸ್ವೀಕರಿಸುತ್ತಿದ್ದೇನೆ? ಯಾಕೆ ಹೋರಾಡುತ್ತಾ ಇದ್ದೇನೆ? ನನ್ನಿಂದ ಹೇಗೆ ಇದನ್ನು ಜಯಿಸುವುದಕ್ಕಾಗ್ತಿದೆ? ಯೇಸು ಹೇಳುತ್ತಾರೆ, ತೀರಿತು. ಪೌಲನು ಹೇಳುತ್ತಾರೆ, ಶ್ರೇಷ್ಠ ಹೋರಾಟವನ್ನು ಹೋರಾಡಿ ಮುಗಿಸಿದ್ದೇನೆ. ಆ ಕಾನ್ಫಿಡೆಂಟ್ ಇವತ್ತು ಕೂಡ ನಮಗೆ ಅನೇಕ ಸಮಯದಲ್ಲಿ ಪರಲೋಕಕ್ಕೆ ಹೋಗುತ್ತೇವಾ ಇಲ್ಲವಾ ಎಂಬುದಾಗಿ ಇದೆ. ಆಸೆ ಇದೆ ಹೋಗಬೇಕು ಎಂಬುದಾಗಿ, ಆಸೆ ಇದೆ ಹೋಗಬೇಕೆಂಬುದಾಗಿ. ಆದರೆ ಹೋಗುತ್ತೇವಾ ಇಲ್ಲವಾ ಎನ್ನುವಂತ ಒಂದು ಆಲೋಚನೆ ಇದೆ. ಪೌಲನಿಗೆ ಆಲೋಚನೆ ಇಲ್ಲ, ಪೌಲನಿಗೆ ಆ ಭಯ ಇಲ್ಲ. ಹೋಗುತ್ತೇವಾ ಇಲ್ಲವಾ ಎನ್ನುವಂತಹ ಆ ಭಯವಿಲ್ಲ. ಅದೇ ರೀತಿಯಾಗಿ ಯೇಸುವಿಗೂ ಆ ಭಯ ಇಲ್ಲ. ಐ ಫಿನಿಶ್ಡ್, ನಾನು ಹೋಗುತ್ತೇನೆ. ಯಾವಾಗ ಹೇಳುತ್ತಾರೆ? ಜೀವಂತವಾಗಿರುವಾಗಲೇ ಹೇಳುತ್ತಾರೆ. ಹೇಗೆ ಅವರಿಂದ ಹೇಳಕ್ ಸಾಧ್ಯವಾಯಿತು? ತಂದೆಯ ಚಿತ್ತ ಏನೆಂಬುದಾಗಿ ನನಗೆ ಗೊತ್ತಾಯಿತು. ಪರಲೋಕದಲ್ಲಿ ಏನು ಇಡಲ್ಪಟ್ಟಿದೆ ಎಂದು ಗೊತ್ತಾಯಿತು. ಅದಕ್ಕಾಗಿ ಇಲ್ಲಿ ಏನು ಮಾಡಬೇಕೆಂದು ಗೊತ್ತಾಯಿತು. ನಾನು ಇಲ್ಲಿ ಮಾಡಿದೆ, ಹಾಗಾದ್ರೆ ಆಟೋಮೆಟಿಕ್ ಆಗಿ ನಾನು ಎಲ್ಲಿ ಹೋಗುತ್ತೇನೆ. ಒಂದು ಉದಾಹರಣೆಗೆ ಹೇಳುತ್ತೇನೆ. ಯಾವುದು ಕ್ವಶನ್ ಪೇಪರ್ ಎಂಬುದಾಗಿ ಗೊತ್ತಾಯಿತು. ಕ್ವಶನ್ ಪೇಪರ್ಗೆ ಆನ್ಸರು ಗೊತ್ತಾಯಿತು. ನಾನು ಇದನ್ನು ಬರೆಯುತ್ತೇನೆ, ಪಾಸ್ ಮಾಡುತ್ತೇನೆ ಎಂಬುದಾಗಿ ನಿಮ್ಗೆ ಗೊತ್ತಾಯಿತು. ಇನ್ನೊಂದು ಉದಾಹರಣೆಯನ್ನು ಕೂಡ ಗಮನಿಸಿರಿ. ಈಗ ನಿಮ್ಮ ಮೇಲೆ ಒಬ್ಬರು ಇದ್ದಾರೆ. ಅವ್ರು ಹೇಳಿದ್ರು ಇಂದಿನ ರಾತ್ರಿನೇ. ಏನು ಹೇಳಿದ್ರು? ನಾಳೆಗೆ ನಿನಗೆ ಈ ಕೆಲಸವನ್ನು ಕೊಡುತ್ತೇನೆ. ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಾಯಿತು, ಎಲ್ಲವನ್ನು ಕೊಟ್ಟಾಯಿತು. ಅಪಾಯಿಂಟ್ಮೆಂಟ್ ಲೆಟರ್ ರೆಡಿ ಇದೆ, ನಾಳೆ ಬೆಳಗ್ಗೆ 10 ಗಂಟೆ ಬಂದು ಕಲೆಕ್ಟ್ ಮಾಡಿ. ನೀವೀಗ ಎಲ್ಲರ ಹತ್ರ ಏನು ಹೇಳಿಕೊಳ್ಳುತ್ತೀರಾ? ನನಗೇನು ಸಿಕ್ತು? ಕೆಲಸ ಸಿಕ್ತು. ಆ ರೀತಿ ಹೇಳ್ತೀರಲ್ವಾ? ನಿಮಗೇನು ಬಂತು? ಈಗ ಒಂದು ಕಾನ್ಫಿಡೆಂಟ್ ಬಂತು, ನನಗೇನು ಸಿಕ್ತು? ಕೆಲಸ ಸಿಕ್ತು ಎಂಬುದಾಗಿ. ಯಾಕೆ? ಅದನ್ನು ಸೈನ್ ಮಾಡಿದಂಥವರೇ ನನಗೆ ಹೇಳಿದ್ರು, ಇದೇ ಕೆಲಸ, ಇದೇ ಸೀಟು, ಇದೇ ಆಫೀಸು, ಇದೇ ಆಫೀಸ್ನ ಅಡ್ರೆಸ್ಸು, ಬೆಳಗ್ಗೆ 10 ಗಂಟೆಗೆ ಬಾ ಅಂತ ಹೇಳಿದ್ರು. 10 ಗಂಟೆ ನಂತರ ನಾನು ಏನಾಗಿ ಮಾರ್ಪಡುತ್ತೇನೆ? ಮ್ಯಾನೇಜರ್ ಆಗುತ್ತೇನೆ. ಎಲ್ಲ ಗೊತ್ತಾಯಿತು. ಆ ಒಂದು ಕಾನ್ಫಿಡೆಂಟ್ ಅದು ಹೇಗೆ ಬಂತು? ಸ್ಪಿರಿಚುವಲ್ ಆಗಿ ಬಂತು ಪೌಲನಿಗೆ, ಸ್ಪಿರಿಚುವಲ್ ಆಗಿ ಬಂತು ದೇವರಿಗೆ. ಆ ಒಂದು ಸ್ಪಿರಿಚುವಲ್ ಥಾಟ್ ಯಾರಿಗೆ ಬರಬೇಕು? ನಿಮಗೂ ನನಗೂ ಬರಬೇಕು. ಅದನ್ನು ನೋಡಿದಾಗ ಮಾತ್ರವೇ ನಿಮ್ಮಿಂದ ಇದನ್ನು ಜಯಿಸುವುದಕ್ಕೆ ಸಾಧ್ಯ. ಈಗ ಇವರು ಕಾನಾನ್ಗೆ ಹೋಗಬೇಕಾದವರು ಹಾರಾನ್ಗೆ ಹೋದರು. ಈಸಾಕನನ್ನು ಪಡೆಯಬೇಕಾದವರು ಇಷ್ಮಾಯೇಲನನ್ನು ಪಡೆದರು. ಪರಮ ಕಾನಾನನ್ನು ಪ್ರೀತಿಸಬೇಕಾದವರು ಈ ಕಾನಾನನ್ನು ಪ್ರೀತಿಸುತ್ತಾರೆ. ಸೊ ಇದೆಲ್ಲ ಯಾಕೆ, ಹೇಗೆ ಇದು ನಡೆಯುತ್ತದೆ ಅಂದರೆ ಇವರಿಂದ ಆ ಹೆವೆನ್ಲಿ ವಿಷನ್ ಅನ್ನು ಒಂದು ಹಂತದ ತನಕ ಏನು ಮಾಡೋಕ್ಕಾಗಲಿಲ್ಲ, ನೋಡೋಕ್ಕಾಗಲಿಲ್ಲ.
ಯಾವಾಗ ನೋಡುವುದಕ್ಕೆ ಆರಂಭಿಸುತ್ತಾರೆ, ವಾಕ್ಯ ಹೇಳುತ್ತದೆ ತನ್ನನ್ನು ಪರದೇಶದವನು, ಪ್ರವಾಸಿಗನೆಂಬುದಾಗಿ, ಅಂದರೆ ಫಾರಿನರ್ ಮತ್ತೆ ಸ್ಟ್ರೇಂಜರ್ ಎಂಬುದಾಗಿ. ಪರದೇಶಿ, ಪ್ರವಾಸಿಗ ಅಂದ್ರೆ ಏನು? ಫಾರಿನರ್ ಮತ್ತೆ ಸ್ಟ್ರೇಂಜರ್. ಈಗ ಕಾಯಿನನ್ನು ನೋಡಿ ದೇವರು ಹೇಳುತ್ತಾರೆ, ನೀನು ಅಲೆದು ತಿರುಗಾಡುವವನಾಗಿರುತ್ತಿ, ಅಂದರೆ ಅಲೆಮಾರಿ, ಪರದೇಶಿ ಎಂಬುದಾಗಿ. ಪರದೇಶಿಗೇನಿರೋದಿಲ್ಲ, ಏನು ಇರುವುದಿಲ್ಲ. ಅಲೆಮಾರಿಗೇನಿರೋದಿಲ್ಲ. ನೀವು ರೋಡಲ್ಲಿ ನೋಡೋದಾದ್ರೆ, ಸ್ವಲ್ಪ ಜನ ನೋಡೋದಾದ್ರೆ ಚೀಲ ಹಾಕಿಕೊಂಡು ಸುತ್ತುತ್ತಾ ಇರ್ತಾರೆ ಆ ಕಡೆ ಈ ಕಡೆ. ಅವರ ಚೀಲ ತೆಗೆದು ನೋಡಿರಿ, ಅದರಲ್ಲಿ ಏನಾದರೂ ಮನೆ ಪತ್ರ ಇರುತ್ತದ? ಆ ಚೀಲದಲ್ಲಿ ಏನಾದರೂ ಬಂಗಾರ ಇರುತ್ತದ? ಆ ಚೀಲದಲ್ಲಿ ಒಂದು ತಿಂಗಳಿಗೆ ಬೇಕಾದ ದಿನಸಿ ಪದಾರ್ಥಗಳಿರ್ತದ? ಏನೂ ಇರುವುದಿಲ್ಲ. ಅವರಿಗೆ ಮನೆ ಇರುವುದಿಲ್ಲ, ಮನೆಯ ಕೀ ಇರುವುದಿಲ್ಲ. ಅವರು ರೋಡಲ್ಲೇ ಮಲಗಿರುವವರಾಗಿರುತ್ತಾರೆ. ಅವ್ರಿಗೆ ಹೆಸರೇನು? ಪರದೇಶಿ. ಹಾಗೆ ತಾನೇ ಹೇಳುತ್ತೇವೆ. ಈ ಒಂದು ಥಾಟ್ ಯಾರಿಗೆ ಬಂತು? ಅಬ್ರಹಾಮನಿಗೆ ಬಂತು. ಯಾವಾಗ ಬಂತು ಅಂದರೆ, ಈ ಒಂದು ಕಾನಾನ್ ನೋಡುವಾಗ ಅಲ್ಲ, ಆ ಒಂದು ಕಾನಾನ್ ನೋಡಿದಾಗ. ಆ ಒಂದು ಕಾನಾನನ್ನು ನೋಡುವಾಗ ಅವರಿಗೆ ಒಂದು ಆಲೋಚನೆ ಬರುತ್ತದೆ, ಇದನ್ನಲ್ಲ, ಇದಕ್ಕಿಂತ ಉತ್ತಮವಾದ ಪರಲೋಕ ದೇಶವನ್ನೇ ಹಾರೈಸುವವರಾಗಿದ್ದರು. ಅವರು ಅದನ್ನು ಹಾರೈಸುವಾಗ ಮಾತ್ರವೇ ಈ ದೇಶ ಒಂದು ಪರದೇಶಿ. ನಾನೊಬ್ಬ ಪ್ರವಾಸಿಗನಾಗಿ ಇದ್ದೇನೆ, ನಾನು ಇಬ್ರಿಯನು. ಇಲ್ಲ ಇಲ್ಲ ಇಲ್ಲ, ನಾನು ಪ್ರವಾಸಿಗನು. ನಾನು ಯಾರು? ಪರದೇಶಿ. ನಾನು ಯಹೂದ್ಯನಲ್ಲ, ಗ್ರೀಕನಲ್ಲ, ಬೆನ್ಯಾಮಿನ್ ಕುಲದವನು. ಅದೆಲ್ಲ ಆಚೆ ಎಸಿ, ಲಾಭವಾದಂಥವುಗಳನ್ನೆಲ್ಲ ನಾನು ಏನು ಮಾಡಿದ್ದೇನೆ? ನಷ್ಟವೆಂದು ಎಣಿಸುತ್ತೇನೆ. ಇಸ್ರಾಯೇಲ್ ಎನ್ನುವಂಥದ್ದು ನನಗೆ ಲಾಭ, ನನ್ನ ಜನರಿಗೆ ಸುವಾರ್ತೆ ಹೇಳಬಹುದು. ಬೆನ್ಯಾಮಿನ್ ಕುಲ ಎನ್ನುವಂಥದ್ದು ನನಗೆ ಲಾಭ. ಪರಿಸಾಯನ್ ಎನ್ನುವಂಥದ್ದು ನನಗೆ ಲಾಭ. ಧರ್ಮಶಾಸ್ತ್ರಕ್ಕನುಸಾರ ನಿರ್ದೋಷ ಎನ್ನುವಂಥದ್ದು ಲಾಭ. ಲಾಭವಾದದ್ದೆಲ್ಲವನ್ನು ಕೂಡ ಹೇಗೆ ಬಿಡುತ್ತೇನೆ? ನಷ್ಟವೆಂದು, ಕಸವೆಂದು ಎಣಿಸುತ್ತೇನೆ. ಯಾಕೆ ಗೊತ್ತಾ? ನನಗೆ ನಿಜವಾದ ಲಾಭ ಏನೆಂಬುದಾಗಿ ಗೊತ್ತಾಯಿತು. ಆ ಲಾಭ ಏನೆಂಬುದಾಗಿ ಗೊತ್ತಾದರೆ ಮಾತ್ರ ಇದನ್ನು ನಷ್ಟ ಎಂದು ಬಿಡೋಕ್ಕೆ ಸಾಧ್ಯ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ಇದನ್ನು ಬಿಟ್ಟಾಯ್ತು ಅಂತ ಇಟ್ಕೊಳ್ಳಿ, ಈ ಇಹಲೋಕದ ನಡವಳಿಕೆ ತಾನಾಗಿ ಹೋಗುತ್ತದೆ. ಇಸ್ರಾಯೇಲ್ ಎನ್ನುವಂಥದ್ದು ಹೋಗುತ್ತದೆ, ಬೆನ್ಯಾಮಿನ್ ಕುಲದವನು ಎನ್ನುವಂಥದ್ದು ಹೋಗುತ್ತದೆ, ಪರಿಸಾಯನ್ ಎನ್ನುವಂಥದ್ದು ಹೋಗುತ್ತದೆ, ಶ್ರೀಮಂತನೆನ್ನುವಂಥ ವೇಷ ಹೋಗುತ್ತದೆ, ದೊಡ್ಡ ಜ್ಞಾನಿ ಎನ್ನುವಂಥ ವೇಷ ಹೋಗುತ್ತದೆ, ನಾನು ಯಾರು ಗೊತ್ತಾ ಎನ್ನುವಂಥ ವೇಷ ಹೋಗುತ್ತದೆ. ಅದೆಲ್ಲ ಹೋಗಿ ನನಗೆ ಒಂದು ಅನಿಸುತ್ತದೆ, ನನಗೆ ಒಂದು ನೇಮಿಸಲ್ಪಟ್ಟಿದೆ. ನಾನು ಆ ದೇಶವನ್ನು, ಇದನ್ನೆಲ್ಲ ಇದಕ್ಕಿಂತ ಉತ್ತಮವಾದ ಪರಲೋಕ ದೇಶವನ್ನೇ, ಆ ತಾಟು ನನಗೆ ಬರಬೇಕು ಅಂದರೆ ನನಗೆ ಆ ವಿಷನ್ ಗೊತ್ತಾಗಬೇಕು. ನನಗೆ ಈಸಾಕನಾಗಿ ಕಾಣಬಾರದು, ಈಸಾಕನು ಯೇಸುವಾಗಿ ಕಾಣಬೇಕು. ಈಸಾಕನು ಪಸ್ಕಾದ ಕುರಿಮರಿಯಾಗಿ ಕಾಣಬೇಕು. ಈಸಾಕನು ಮದಲಿಂಗನಾಗಿ ಕಾಣಬೇಕು. ಆ ರೀತಿಯಾಗಿ ತಿಳಿಯುವುದಕ್ಕೆ ಆರಂಭಿಸುವಾಗಲೇನೆ. ಆದ್ದರಿಂದ ಕೊಲೊಸ್ಸೆ 2ನೇ ಅಧ್ಯಾಯದಲ್ಲಿ ಪೌಲನು ಹೇಳುತ್ತಾರೆ, ಇವೆಲ್ಲವುಗಳು ಕೂಡ ನಮಗೆ ದುಷ್ಟಾಂತಗಳಾಗಿವೆ. ಹಾಗೆ ತಾನೇ ಇದೆ. 1 ಕೊರಿಂಥ 10ನೇ ಅಧ್ಯಾಯದಲ್ಲಿದೆ, ಇವೆಲ್ಲವುಗಳು ಕೂಡ ನಮಗೆ ಏನಾಗಿವೆ? ದುಷ್ಟಾಂತಗಳಾಗಿ ಇಡಲ್ಪಟ್ಟಿವೆ. ಗಲಾತ್ಯದವರಿಗೆ 4ನೇ ಅಧ್ಯಾಯದಲ್ಲಿ ಹೇಳುವಾಗ ಹೇಳುತ್ತಾರೆ, ಇವೆರಡೂ ಕೂಡ ನಮಗೆ ಜ್ಞಾನಾರ್ಥಗಳಾಗಿವೆ. ಅವರಿಂದ ಏನು ಮಾಡೋಕ್ಕಾಗ್ತಾ ಇದೆ? ಇದರ ಹಿಂದೆ ಇರುವಂಥ ಸ್ಪಿರಿಚುವಲ್ ಕಾರ್ಯಗಳನ್ನು ನೋಡುವುದಕ್ಕೆ ಆಗ್ತಾ ಇದೆ. ಅದನ್ನು ನೋಡುವುದಕ್ಕೆ ಆದದರಿಂದಲೇ ಪೌಲನಿಂದ ಈ ಭೂಮಿಯನ್ನು ನಿರಾಕರಿಸುವುದಕ್ಕೆ ಆಗ್ತಾ ಇದೆ, ಭೂಮಿಯ ಪಾಪವನ್ನು ನಿರಾಕರಿಸುವುದಕ್ಕೆ ಆಗ್ತಾ ಇದೆ, ಭೂಮಿಯಲ್ಲಿ ಇರುವಂತದ್ದನ್ನು ನಷ್ಟವೆಂದು ಬಿಡಕ್ಕಾಗ್ತಾ ಇದೆ. ಇದೆಲ್ಲ ಯಾವಾಗ ಅವರಿಂದ ಬಿಡಕ್ಕಾಗ್ತಾ ಇದೆ? ಇದರ ಹಿಂದೆ ಒಂದು ಇದೆ, ಅದು ಪರಲೋಕಕ್ಕೆ ಸಂಬಂಧಪಟ್ಟದ್ದಾಗಿದೆ. ಅದನ್ನು ನೋಡುವುದಕ್ಕೆ ನಾನು ಆರಂಭಿಸುವಾಗ ಇದನ್ನು ಬಿಡುತ್ತೇನೆ. ಇಲ್ಲಿ ಏನಿದೆ? ಯಾವುದೇ ಸಂದೇಶವನ್ನು ಕೇಳಿ, ಚರ್ಚ್ ಒಳಗೆ ಕೂತ್ಕೊಂಡು 20 ವರ್ಷ 30 ವರ್ಷ ಸಂದೇಶ ಕೇಳಿ, ಆದರೆ ನಿಮ್ಮಿಂದ ನನ್ನಿಂದ ಅದನ್ನು ಬಿಡೋಕೆ ಆಗ್ತಾ ಇಲ್ಲ. ಯಾಕಂದ್ರೆ ವಾಕ್ಯವನ್ನು ವಾಕ್ಯವಾಗಿಯೇ ನೋಡುತ್ತಾ ಇದ್ದೇವೆ. ವಾಕ್ಯದ ಹಿಂದೆ ಇರುವಂತಹ ಪರಲೋಕದ ಸೀಕ್ರೆಟ್ ಅನ್ನು ನೋಡ್ತಾ ಇಲ್ಲ. ವಾಕ್ಯದ ಹಿಂದೆ ಇರುವಂತಹ ಪರಲೋಕ ನನಗೆ ಇಡಲ್ಪಟ್ಟಿರುವಂತಹ ಆ ಲಾಭವನ್ನು ನಾನು ನೋಡುತ್ತಾ ಇಲ್ಲ. ಹಾಗಾದ್ರೆ ನಮಗೆ ಏನು ಗೊತ್ತಾಗ್ತಾ ಇದೆ? ಘನತೆ. ನೀವೀಗ ಎಲ್ಲರೂ ಬೈಬಲ್ ಕಾಲೇಜ್ ಓದ್ತಾ ಇದ್ದೀರಾ. ಈ ಬೈಬಲ್ ಕಾಲೇಜಲ್ಲಿ ಯಾಕೆ ಓದ್ತಾ ಇದ್ದೀರಾ? ನೀವು ನಿಮ್ಮೆಲ್ಲರನ್ನು ಕರೆದು ಸಾಕ್ಷಿ ಕೇಳುತ್ತೇವೆ. ಬೈಬಲ್ ಕಾಲೇಜಲ್ಲಿ ಯಾಕೆ ಓದ್ತಾ ಇದ್ದೀರಾ ಅಂದ್ರೆ, ದಿಢೀರ್ ಎಂಬುದಾಗಿ ಒಬ್ಬೊಬ್ಬರನ್ನು ಕರೆದು ಯಾಕೆ ಬೈಬಲ್ ಕಾಲೇಜ್ ಓದ್ತಾ ಇದ್ದೀರಾ ಅಂದ್ರೆ, ಒಬ್ಬೊಬ್ಬರ ಹತ್ರ ಒಂದೊಂದು ಆನ್ಸರ್ ಇರುತ್ತದೆ ತಾನೆ. ಒಬ್ಬೊಬ್ಬರ ಹತ್ರ ಒಂದೊಂದು ಆನ್ಸರ್ಸ್ ಇರುತ್ತದೆ. ಹಾಗಾದ್ರೆ ನಮ್ಮೆಲ್ಲರಿಗೂ ಕೂಡ ಇಲ್ಲಿ ಬರುವುದಕ್ಕೇನಿದೆ? ಒಂದು ರೀಸನ್ ಇದೆ. ಆದರೆ ಸತ್ಯವೇದವನ್ನು ನೀವು ಯಾಕೆ ಕಲಿತುಕೊಳ್ಳುತ್ತಾ ಇದ್ದೀರಾ ಗೊತ್ತಾ? ನಿಮ್ಮ ಹಿಂದೆ ಇರುವಂತ ದೇವರ ಯೋಜನೆಯನ್ನು ತಿಳಿದುಕೊಳ್ಳುವುದಕ್ಕೋಸ್ಕರವಾಗಿಯೇ ದೇವರು ನಿಮ್ಮನ್ನು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೀವು ಬೈಬಲನ್ನು ಓದುವುದಕ್ಕೋಸ್ಕರವಾಗಿ ಮಾತ್ರವಲ್ಲ, ನೀವು ಇಲ್ಲಿ ಬರದೇ ಇದ್ದರೂ ಕೂಡ ಬೈಬಲನ್ನು ಓದಬಹುದು. ನಾನು ಹೇಳುತ್ತೇನೆ, ನೀವು ಇಲ್ಲಿ ಬರದೇ ಇದ್ದರೂ ಕೂಡ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡಬಹುದು? ಬೈಬಲನ್ನು ಚೆನ್ನಾಗಿ ಓದಬಹುದು. ಆದರೆ ದೇವರು ನಿಮ್ಮನ್ನು ಯಾಕೆ ಇಲ್ಲಿ ತಂದಿದ್ದಾರೆ ಅಂದರೆ, ನಿಮಗೆ ಇಡಲ್ಪಟ್ಟಿರುವಂಥ ದರ್ಶನವನ್ನು ತಿಳಿಸುವುದಕ್ಕೆ. ನಾನು ಯಾಕೆ ಇಲ್ಲಿ ಕರೆತರಲ್ಪಟ್ಟೆ? ಈಗ ರೆಬೆಕಾಳನ್ನು ಲಾಬಾನನ ಮನೆಯಲ್ಲಿ ಇಡುತ್ತಾರೆ. ಲಾಬಾನನ ಮನೆಯಲ್ಲಿ ಇರುತ್ತಾರೆ. ರೆಬೆಕಾಳನ್ನು ಕರೆಯುತ್ತಾರೆ. ಕರೆದ ಕೂಡಲೇ ಕೇಳುತ್ತಾರೆ, ಆಕೆಯ ಅಭಿಪ್ರಾಯವನ್ನು ಕೇಳೋಣ ಎಂಬುದಾಗಿ. ಆಗಂದ ಕೂಡಲೇ ಆ ಸ್ಥಳದಲ್ಲಿ ವಾಕ್ಯದಲ್ಲಿ ಇವತ್ತಿನ ರೆಬೆಕಾಳಾಗಿದ್ರೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಈಸಾಕನ ಬಯೋಡೇಟಾವನ್ನು ಕಳಿಸಿ ನಾನು ಪ್ರಾರ್ಥಿಸಿ ಹೇಳುತ್ತೇನೆ. ಇವತ್ತು ಇರುವಂತ ರೆಬೆಕಾಳ್ ಎಲ್ಲರೂ ಕೂಡ ಏನು ಹೇಳುತ್ತಾರೆ? ಪ್ರಾರ್ಥನೆ ಮಾಡಿ ಹೇಳುತ್ತೇನೆ ಎನ್ನುತ್ತಾರೆ. ಕೆಲವರು ಕೇಳುತ್ತಾರೆ, ಈಸಾಕನ ಫೇಸ್ಬುಕ್ ಐಡಿ ಕೊಡಿ, ನಾನೇ ಮಾತನಾಡುತ್ತೇನೆ. ಇಲ್ಲ, ಕನಿಷ್ಠ ಪಕ್ಷ ಅಂದ್ರೂ ಕೂಡ ಇವತ್ತಿನ ರೆಬೆಕಾ ಏನ್ ಮಾಡುತ್ತಾರೆ? ಅಟ್ಲೀಸ್ಟ್ ನಂಬರ್ ಆದ್ರೂ ಕೊಡಿ, ನಾನು ಏನ್ ಮಾಡುತ್ತೇನೆ, ಮಾತಾಡಿಕೊಳ್ಳುತ್ತೇನೆ ಎಂಬುದಾಗಿ. ಆದರೆ ಅವತ್ತಿನ ರೆಬೆಕಾ ಏನ್ ಹೇಳಿದ್ಲು ಅಂದ್ರೆ, ನಾನು ಹೋಗುತ್ತೇನೆ ಎಂಬುದಾಗಿ.
ಅವ್ರು ಹೇಳುತ್ತಾರೆ ಇನ್ನೊಂದು 10 ದಿನ ಇದ್ದು ಹೋಗ್ಲಿ. ಆಗ ಸೇವಕನು ಹೇಳುತ್ತಾನೆ, ಇಲ್ಲ ಇಲ್ಲ, ನಾನು ಇವತ್ತೇ ಕರ್ಕೊಂಡು ಹೋಗ್ತೇನೆ. ಆಕೆ ಹೇಳುತ್ತಾಳೆ, ಸರಿ ಹೋಗೋಣ. ಹೇಗೆ ಈ ಕಾನ್ಫಿಡೆಂಟ್? ಹೇಗೆ ಈ ಕಾನ್ಫಿಡೆಂಟ್ ಆಕೆಯಲ್ಲಿ? ಈಸಾಕನನ್ನು ನೋಡಿಲ್ಲ, ಅವರಿಗೆ 40 ವರ್ಷ. ಈಕೆಗೆ ಎಷ್ಟು ವರ್ಷ ಅಂತ ಗೊತ್ತಿಲ್ಲ. ಅವ್ರಿಗೀಗ 40 ವರ್ಷ. ಈಸಾಕನನ್ನು ನೋಡಿಲ್ಲ, ಅವ್ರು ಹೇಗೆ ಇರುತ್ತಾರೆ ಅಂತ ಗೊತ್ತಿಲ್ಲ. ಕಪ್ಪಗಿದ್ದಾರೆ, ಬೆಳ್ಳಗಿದ್ದಾರೆ, ಏನು ಕೂಡ ಗೊತ್ತಿಲ್ಲ. ಅವನು ಕರೆಯುತ್ತಾನೆ, ಅಬ್ರಹಾಮನ ಸೇವಕನು ಕರೆಯುತ್ತಾನೆ, ನನ್ನ ಯಜಮಾನನ ಮಗನಿಗೆ ಎಂಬುದಾಗಿ. ಇಮಿಡಿಯೇಟ್ ಆಗಿ ರೆಬೆಕಾಳು ಕೂಡಲೇ ಹೇಳುತ್ತಾಳೆ, ನಾನು ಹೋಗುತ್ತೇನೆ. ಹೇಗೆ ಕಾನ್ಫಿಡೆಂಟ್ ಬಂತು ಅಂದರೆ, ನಾನು ಆ ವಾಕ್ಯವನ್ನು ಓದುವಾಗ ನಾನು ಕಲಿತುಕೊಂಡಂಥ ಕಾರ್ಯವನ್ನು ಹೇಳುತ್ತೇನೆ. ಲಾಬಾನನು ರೆಬೆಕಳ ಕುರಿತಾಗಿ ಒಂದು ಮಾತನ್ನು ಹೇಳುತ್ತಾರೆ. ಏನು ಹೇಳುತ್ತಾರೆ ಅಂದರೆ, ನನ್ನ ಸಹೋದರಿಯೇ, ನೀನು ಕೋಟ್ಯಾನುಕೋಟಿಯಾಗಿ ಅಭಿವೃದ್ಧಿ ಆಗು. ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ದು? ಈ ಮಾತನ್ನು ದೇವರು ಅಬ್ರಹಾಮನಿಗೆ ಹೇಳಿದ್ದು. ಆದಿಕಾಂಡ ಪುಸ್ತಕ 22ನೇ ಅಧ್ಯಾಯ 17ನೇ ವಾಕ್ಯ ಓದಿರಿ. ನಿನ್ನ ಸಂತತಿಯನ್ನು ಹೆಚ್ಚಿಸೇ ಹೆಚ್ಚಿಸುವೆನು, ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು, ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ಈ ಒಂದು ಮಾತನ್ನು ಯಾರು ಯಾರಿಗೆ ಹೇಳಿದ್ದು? ದೇವರು ಯಾರಿಗೆ ಹೇಳಿದ್ದು? ಅಬ್ರಹಾಮನಿಗೆ ಹೇಳಿದ್ದು. ಆದರೆ ಈ ವಾಗ್ದಾನವನ್ನು ಯಾರು ಯಾರಿಗೆ ಹೇಳುತ್ತಾ ಇದ್ದಾರೆ ಈಗ? ಲಾಬಾನನು ಹೇಳುತ್ತಾನೆ. ಇದುವೇ ಸ್ಪಿರಿಚುವಲ್ ಕನೆಕ್ಷನ್. ಇದುವೇ ಸ್ಪಿರಿಚುವಲ್ ಕನೆಕ್ಷನ್. ನೀವು ಅದಕ್ಕೆ ಈಸಾಕನು ರೆಬೆಕಳನ್ನು ನೋಡುವ ಅವಶ್ಯ ಇಲ್ಲ, ರೆಬೆಕಳು ಈಸಾಕನ್ನು ನೋಡುವಂಥ ಅವಶ್ಯವಿಲ್ಲ, ಬೇಕಾಗಿಲ್ಲ. ಇದು ಈಸಾಕನಿಗೂ ಪ್ರಕಟಪಡಿಸಲಿಲ್ಲ, ರೆಬೆಕಾಳಿಗೂ ಪ್ರಕಟಪಡಿಸಲಿಲ್ಲ. ಕರ್ತನು ಅಬ್ರಹಾಮನೊಂದಿಗೆ ಮಾತನಾಡಿದ್ದು, ಇಲ್ಲಿ ಲಾಬಾನನು ರೆಬೆಕಾಳೊಂದಿಗೆ ಮಾತನಾಡಿದ್ದು. ಒಂದು ಸ್ಪಿರಿಚುವಲ್ ಡಿವೈನ್ ಕನೆಕ್ಷನ್ ಇದೆ, ನೋಡಿದ್ರ? ಆ ಡಿವೈನ್ ಕನೆಕ್ಷನ್ನನ್ನೇ ನೀವು ತಿಳಿದುಕೊಳ್ಳಬೇಕಾಗಿರುವಂಥ ಕನೆಕ್ಷನ್. ಇದನ್ನು ದೇವರು ನಿಮಗೆ ಪ್ರಕಟಪಡಿಸಬೇಕು. ಒಂದು ವಿಷಯ ಏನಂದರೆ, ಡಿವೈನ್ ಕನೆಕ್ಷನ್, ಪರಲೋಕದಲ್ಲಿರುವಂತಹ ಯೋಜನೆಗಳನ್ನು ನೀವು ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ ಇಲ್ಲಿ ಬಂದಿದ್ದೀರಾ. ಈ ಯೋಜನೆ ರೆಬೆಕಾಳ ಒಳಗೆ ಬರುವುದಕ್ಕೆ ಆರಂಭಿಸಿದ ನಂತರವಾಗಿ ರೆಬೆಕಾಳ ಲೈಫ್ ಸ್ಟೈಲ್ ಅನ್ನು ನೋಡಿರಿ. ಹಳೆಯ ಒಡಂಬಡಿಕೆಯಲ್ಲಿ ಆ ರೀತಿಯಾದಂಥ ಒಂದು ಹೆಂಡತಿ ನೀವು ನೋಡೋಕ್ಕಾಗಲ್ಲ. ಟೋಟಲ್ ಬೈಬಲಲ್ಲಿ ಆಕೆ ಹಾಗೆ ಇನ್ನೊಬ್ಬರನ್ನು ನೀವು ನೋಡೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್. 4000 ವರ್ಷಗಳ ಹಿಂದೆ ಇದ್ದಂಥವರು, ಅಷ್ಟೊಂದು ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್. ಈ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ ಇಂದ ಏನಿದೆ ಎಂಬುದಾಗಿ ಕೇಳುವುದಾದರೆ, ರೆಬೆಕಾಳಿಗೆ ಒಂದು ಡಿವೈನ್ ವಿಷನ್ ಇದೆ. ಒಂದೊಂದರಲ್ಲೂ ಕೂಡ ಆ ಅಮ್ಮ ಡಿವೈನ್ ವಿಷನಲ್ಲಿ ಬರುತ್ತಾರೆ. ಮಕ್ಕಳು ಹೊಟ್ಟೆಯಲ್ಲಿ ಗುದ್ದಾಡಿದ್ರೆ ಈಕೆ ಏನು ಮಾಡಬೇಕಾಗಿತ್ತು? ದಾದಿ ಹತ್ರ ಹೋಗಿ ಕೇಳಬೇಕಾಗಿತ್ತು. ನ್ಯಾಯವಾಗಿ ಅದನ್ನೇ ತಾನೇ ಕೇಳಬೇಕು. ಮಕ್ಕಳು ಗುದ್ದಾಡುತ್ತಾ ಇದ್ದೇವೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಇದು ಏನಾಗಿ ಮುಗಿಯುತ್ತದೆ ಎಂಬುದಾಗಿ ವಿಚಾರಿಸುವುದಕ್ಕೆ ರೆಬೆಕಾಳು ಎಲ್ಲಿ ಹೋದ್ಲು? ಕರ್ತನ ಬಳಿಗೆ ಹೋದಳು. ಆನಂತರವಾಗಿ ರೆಬೆಕಾಳನ್ನು ನೋಡಿರಿ. ಈಸಾಕನು ಏಸಾವನನ್ನು ಆಶೀರ್ವದಿಸುತ್ತಾನೆ ಎಂಬುದಾಗಿ ತಿಳಿದ ಕೂಡಲೇ ರೆಬೆಕಾಳು ಹೇಳಿದಂಥ ಮಾತೇನು? ಬಹಳ ಸುಂದರವಾಗಿ ಆಕೆ ಮಾತು ಹೇಳುತ್ತಾಳೆ, ನಿನ್ನ ಮೇಲೆ ಬರುವಂಥ ಶಾಪವೆಲ್ಲವೂ ನನ್ನ ಮೇಲೆ ಬರಲಿ. ಇದು ಕ್ರಿಸ್ತನ ಗುಣಲಕ್ಷಣ. ಯೇಸುವೆ ನಮ್ಮ ಪಾಪವನ್ನು ಹೊತ್ತು ತೀರಿಸಿದರು. ಆ ಪ್ರಕಟಣೆ ಈಕೆಗೆ ಬರುತ್ತದೆ. ನಿನ್ನ ಮೇಲೆ ಬರುವಂಥ ಶಾಪವೆಲ್ಲವೂ ನನ್ನ ಮೇಲೆ ಬರಲಿ, ಆಶೀರ್ವಾದ ಮಾತ್ರ ನಿನ್ನ ಮೇಲೆ ಬರಲಿ. ಆ ಡಿವೈನ್ ಕನೆಕ್ಷನ್ ಒಂದಿಗೆ ಆಕೆ ಇದ್ದರು ಅಲ್ವಾ? ಆದ್ದರಿಂದಲೇ ಆಕೆ ಲೈಫು ಸಕ್ಸಸ್ಫುಲ್ ಆಗಿತ್ತು. ಆಕೆ ಕುರಿತಾಗಿ ಆಕೆ ಧೈರ್ಯವಾಗಿ ಹೇಳುವುದಕ್ಕೆ ಸಾಧ್ಯವಾಯಿತು. ಈಸಾಕನಿಗೆ ಒಬ್ಬಳೇ ಹೆಂಡತಿ. ಈ ಒಂದು ಡಿವೈನ್ ಕನೆಕ್ಷನ್ ನೋಡುವುದಾದರೆ ಸಾರಳಲ್ಲೂ ಇರುವುದಿಲ್ಲ. ಆ ಡಿವೈನ್ ಕನೆಕ್ಷನ್ ರಾಹೇಲಳಲ್ಲೂ ಲೇಯಳಲ್ಲೂ ಇರುವುದಿಲ್ಲ. ಒಂದು ಹಂತದಲ್ಲಿ ಅವರು ಡಿವೈನ್ ಕನೆಕ್ಷನ್ ಬಿಟ್ಟು ಆಚೆ ಹೋಗುತ್ತಾರೆ ಅಷ್ಟೇ. ಯಾಕೆ? ಅಬ್ರಹಾಮನಿಗಿರೋದಿಲ್ಲ, ಯಾಕೋಬನಿಗಿರೋದಿಲ್ಲ, ಈಸಾಕನಿಗಿರುವುದಿಲ್ಲ. ಆ 6 ಜನರನ್ನು ಕೂಡ ತೆಗೆದುಕೊಳ್ಳುವುದಾದರೆ ಅಬ್ರಹಾಮನು ಸಾರಾಳು, ಈಸಾಕನು ರೆಬೆಕಾಳು, ಯಾಕೋಬನು ರಾಹೇಲಳು, ಲೇಯಳು. ಇಷ್ಟು ಜನರನ್ನು ಕೂಡ ನೀವು ತೆಗೆದು ನೋಡುವುದಾದರೆ ರೆಬೆಕಾಳು ಮಾತ್ರವೇ 100% ಡಿವೈನ್ ಕನೆಕ್ಷನ್ ಅಲ್ಲಿ ಇರುತ್ತಾಳೆ. ಅಬ್ರಹಾಮನು ಒಂದು ಕಡೆ ತಪ್ಪು ಮಾಡುತ್ತಾರೆ, ಸಾರಾಳು ಕೂಡ ತಪ್ಪು ಮಾಡುತ್ತಾರೆ ಒಂದು ಕಡೆ. ಈ ಕಡೆ ಯಾಕೋಬನು ಕೂಡ ರಾಹೇಲಳ ವಿಷಯದಲ್ಲಿ ತಪ್ಪು ಮಾಡುತ್ತಾರೆ. ಲೇಯಳು ಬಂದರೆ ಲೇಯಳು ಕೂಡ ಒಂದು ವಿಷಯದಲ್ಲಿ ತಪ್ಪು ಮಾಡುತ್ತಾಳೆ. ಮಿಸ್ಟೇಕ್ ನಡೆಯುತ್ತದೆ. ಹಾಗಾದರೆ ಇವರೆಲ್ಲರೂ ಕೂಡ ಒಂದು ಮಿಸ್ಟೇಕಲ್ಲಿ ಏನೋ ಒಂದನ್ನು ಮಾಡುತ್ತಾ ಇರುತ್ತಾರೆ. ಆನಂತರ ಅದೆಲ್ಲವೂ ಕೂಡ ಸರಿಯಾಗುತ್ತದೆ, ಅದು ಬೇರೆ. ಆದರೆ ಮಿಸ್ಟೇಕ್ ಇರುವುದಿಲ್ಲ ಒಂದು ಕಡೆಯಲ್ಲೂ ಕೂಡ. ಒಬ್ಬ ಆಕೆಯ ಲೈಫ್ ಸ್ಟೈಲಲ್ಲಿ ಎಲ್ಲಿಂದ ಇರುವುದಿಲ್ಲ? ತಾಯಿಯ ಮನೆಯಿಂದ ಹೊರಟ ಅಂದಿನಿಂದ ಸಾಯುವ ತನಕ ಆಕೆಯ ಜೀವಿತದಲ್ಲಿ ಮಿಸ್ಟೇಕ್ ಇರೋದಿಲ್ಲ. ನಾವು ಬೈಬಲಲ್ಲಿ ನೋಡಿ ಆಕೆಯ ಮಿಸ್ಟೇಕ್ನ ಹೇಳೋಕ್ಕಾಗದೇ ಇಲ್ಲ. ಹಾಗಂದ್ರೆ ಏನರ್ಥ? ಆಕೆಗೆ ಡಿವೈನ್ ಕನೆಕ್ಷನ್ ಒಂದು ಇತ್ತು ದೇವರ ಹತ್ರ. ಆಕೆಯಿಂದ ಗ್ರಹಿಸುವುದಕ್ಕೆ ಸಾಧ್ಯವಾಯಿತು, ಇದೇನಿದು? ಇದು ದೇವರ ಯೋಜನೆಯ. ಅದನ್ನು ನೋಡುವುದಕ್ಕೆ ಆರಂಭಿಸಿದ್ರೇ ಇಲ್ಲಿ ತಪ್ಪು ನಡೆಯುವುದಿಲ್ಲ. ಇಲ್ಲಿ ಏನಾಗಲ್ಲ, ಇಲ್ಲಿ ಯಾವ ತಪ್ಪು ಕೂಡ ನಡೆಯುವುದಿಲ್ಲ. ಇದು ಹಾಗೆ ಕರೆಕ್ಟಾಗಿ ಹೋಗುತ್ತಾ ಇರುತ್ತದೆ. ನೋಡಿರಿ, ಲೋಕ ಪ್ರಕಾರವಾಗಿ ತೆಗೆದುಕೊಳ್ಳಿರಿ. ಈಸಾಕನು ಏಸಾವನನ್ನು ಆಶೀರ್ವದಿಸುವುದಕ್ಕೆ ಬಯಸುತ್ತಾರೆ. ಇದು ಲೋಕ ಪ್ರಕಾರವಾಗಿ ನಡೆಯುವಂಥ ಸಂಭವ. ನಾರ್ಮಲ್ ಆದಂಥ ವಿಷಯ. ಹಿರಿಯ ಮಗನೇ ಆಶೀರ್ವಾದವನ್ನು ಏನು ಮಾಡಬೇಕು? ಹೊಂದಿಕೊಳ್ಳಬೇಕು. ಆದರೆ ರೆಬೆಕಾಳು ಯಾಕೋಬನಿಗೆ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೆ ಹೇಳುತ್ತಾಳೆ. ಲೆಕ್ಕಾಚಾರದ ಪ್ರಕಾರ, ಕಾನೂನಿನ ಪ್ರಕಾರವಾಗಿ ಅದು ತಪ್ಪು. ಗಂಡನಿಗೆ ಗೊತ್ತಿಲ್ಲದೆ ಗಂಡನನ್ನು ಈಕೇನು ಮಾಡ್ತಿದ್ದಾಳೆ? ಏಮಾರಿಸುತ್ತಾ ಇದ್ದಾಳೆ. ಗಂಡನನ್ನು ಏನು ಮಾಡ್ತಿದ್ದಾಳೆ? ಏಮಾರಿಸುತ್ತಿದ್ದಾಳೆ. ಅದು ತಪ್ಪು. ಲೆಕ್ಕಾಚಾರದ ಪ್ರಕಾರ ತಪ್ಪು. ಆದರೆ ಪರಲೋಕದ ಪ್ರಕಾರವಾಗಿ ಅದು ಸರಿಯಾಗಿದೆ.
ಹಾಗೆ ಅದನ್ನು ರಿವರ್ಸ್ ಆಗಿ ನೋಡಿರಿ. ಈಸಾಕನು ಮಾಡಿದ್ದು ದೊಡ್ಡ ತಪ್ಪು. ಬೇರೆಯವರನ್ನು ಆಶೀರ್ವದಿಸುವುದಕ್ಕೆ ಹೋಗ್ತಿದ್ದಾರೆ. ಏಸಾವನನ್ನು ಆಶೀರ್ವದಿಸುವುದಕ್ಕೆ ಹೋಗ್ತಾ ಇದ್ದಾರೆ. ಅದು ತಪ್ಪು. ಸರಿ, ಆಶೀರ್ವದಿಸುವುದಕ್ಕೆ ಹೋಗ್ತಾ ಇದ್ದಾರಲ್ಲ, ಹೆಂಡತಿ ಹತ್ರ ಕೇಳಿದ್ರ? ಹೆಂಡತಿಗೆ ಹೇಳ್ಬೇಕಲ್ವಾ? ಆದರೆ ಏಸಾವನನ್ನು ಕರೆದು ಹೇಳುತ್ತಾರೆ. ಅದು ಹೇಗೆ ಆಶೀರ್ವದಿಸುತ್ತಾರೆ ನೋಡಿ. ನನಗೆ ಹೋಗಿ ಅಡಿಗೆ ಮಾಡಿಕೊಂಡು ಬಾ, ನಾನೇನು ಮಾಡುತ್ತೇನೆ? ತಿಂದು ಆಶೀರ್ವದಿಸುತ್ತೇನೆ. ಯಾಕೆ ಹೇಳುತ್ತಾ ಇದ್ದೇನೆ ಅಂದರೆ, ಈ ತಿಂದು ಆಶೀರ್ವದಿಸಿದ್ರೆ ಹೇಗೆ ಆಶೀರ್ವದಿಸುತ್ತೇವೆ? ತೃಪ್ತಿಯಾಗಿ. ಆದ್ದರಿಂದಲೇ ಇವರು ಏಸಾವನನ್ನು ಕರೆದು ಹೇಳುತ್ತಾರೆ, ಹೋಗಿ ಏನ್ ಮಾಡು, ಚೆನ್ನಾಗಿ ಬೇಟೆ ಮಾಡಿ ತೆಗೆದುಕೊಂಡು ಬಾ ಎಂದು. ಆದರೆ ಈಕೆ ಸೂಪರ್ ಆಗಿ ಒಂದು ಕೆಲಸ ಮಾಡುತ್ತಾಳೆ. ನನಗೆ ಅದು ಬಹಳ ಆಶ್ಚರ್ಯವಾಗಿತ್ತು. ಈಗ ಈಸಾಕನು ರೆಬೆಕ್ಕಳನ್ನು ಅಷ್ಟು ಪ್ರೀತಿಸುತ್ತಾರೆ, ತನ್ನ ತಾಯಿಯ ಸಾವಿಗೆ ಉಪಶಮನವಾಯಿತು ಅಂದುಕೊಳ್ಳುತ್ತಾರೆ. ತಾಯಿ ಹೋದಾಗಿನಿಂದ ಇವರ ಕಣ್ಣು ಕುರುಡಾಗುವ ತನಕ ದಿನ ಯಾರು ಅಡಿಗೆ ಮಾಡಿ ಇಟ್ಟಿದ್ದು? ಯಾರು ಮಾಡಿಟ್ಟಿದ್ದು? ಸರಿಗ ರೆಬೆಕ್ಕಳು ಅಡಿಗೆ ಮಾಡಿ ಕಳಿಸುತ್ತಾರೆ. ಅದು ರೆಬೆಕ್ಕಳೆ ಮಾಡಿದ್ದು ಎಂಬುದಾಗಿ ಅವರಿಗೆ ಗೊತ್ತಾಗ್ಬೇಕಾ ಗೊತ್ತಾಗಬಾರ್ದ? ಗೊತ್ತಾಗ್ಬೇಕಾ ಇಲ್ವಾ? ಹೌದು ತಾನೇ? ಚೆನ್ನಾಗಿ ಗಮನಿಸಿ ನೋಡಿರಿ. ಆ ನಮ್ಮ ಮನೆಯಲ್ಲಿ ನಾವು ರೆಗ್ಯುಲರ್ ಆಗಿ ತಿಂತಾ ಇದ್ದೀವಿ ಅಂದ್ರೆ, ಯಾವತ್ತೋ ಒಂದು ದಿನ ಪಕ್ಕದ ಮನೆಯವರು ತಂದು ಕೊಟ್ಟರು ಅಂದ್ರೆ ಅದನ್ನು ತಿಂದ ಕೂಡಲೇ ಹೇಳುತ್ತಾರೆ ಅಲ್ವಾ, ಇದೇನಿವತ್ತು ಸಾರು ಸರಿ ಇಲ್ಲ ಎಂಬುದಾಗಿ ಒಂದು ತುತ್ತು ತಿಂದ ಕೂಡಲೇ ಕೇಳುತ್ತಾರೆ ಅಲ್ವಾ? ಮನೆಯಲ್ಲಿ ಯೂಶಲ್ ತಾನೇ ಅದು. ಆದರೆ ಈಗ ರೆಬೆಕ್ಕಳು ಮಾಡಿ ಕೊಡುತ್ತಾರೆ, ಯಾಕೋಬನು ಹೋಗಿ ಕೊಡುತ್ತಾರೆ. ಆ ಅಡುಗೆಯನ್ನು ಏಸಾವನೇ ಮಾಡಿದ್ದು ಎಂಬುದಾಗಿ ಇವರು ಹೇಗೆ ಅದನ್ನು ತಿಳ್ಕೊಳ್ಳುತ್ತಾರೆ? ಅವರಿಗೆ ಬಾಯಿಗೆ ಇಟ್ಟ ಕೂಡಲೇ ಗೊತ್ತಾಗ್ಬೇಕು ತಾನೇ ಇದು ಯಾರು ಮಾಡಿದ ಅಡುಗೆ? ರೆಬೆಕ್ಕಳು ಮಾಡಿದ ಅಡಿಗೆ ಎಂಬುದಾಗಿ ಗೊತ್ತಾಗ್ಬೇಕಲ್ವ? ಯಾಕೆ ಗೊತ್ತಾಗ್ಲಿಲ್ಲ? ಆಕೆ ಅವತ್ತು ಬೇರೆ ರೀತಿ ಅಡಿಗೆ ಮಾಡಿದ್ದಾಳೆ, ಮಸಾಲೆ ಎಲ್ಲ ಬದಲಾಯಿಸಿದ್ದಾಳೆ. ಆಕೆಗೆ ಗೊತ್ತು, ಈ ವ್ಯಕ್ತಿಗೆ ನಾನು ಅಡಿಗೆ ಮಾಡಿದ್ರೆ ಗೊತ್ತಾಗುತ್ತೆ, ಹಾಗೇ ಕೊಟ್ಟರೆ ಈ ವ್ಯಕ್ತಿ ಕಂಡುಹಿಡಿಯುತ್ತಾನೆ. ಆದ್ರಿಂದ ಏನು ಮಾಡೋಣ, ಸಾಂಬಾರ್ ಮಸಾಲೆಗೆ ಬದಲಾಗಿ ಮಟನ್ ಮಸಾಲ ಹಾಕೋಣ. ಆ ವ್ಯಕ್ತಿ ಅಂದುಕೊಂಡು ಇದು ಯಾರು ಮಾಡಿದ ಅಡಿಗೆ? ಏಸಾವನು ಮಾಡಿದ ಅಡಿಗೆ. ನಾನು ಹೇಳುತ್ತಾ ಇರುವಂಥದ್ದು ಸತ್ಯ. ಹೆಚ್ಚು ಕಮ್ಮಿ ಈಸಾಕನು ಈ ಒಂದು ಕಾರ್ಯವು ನಡೆಯುವಂಥ ಸಮಯದಲ್ಲಿ, ಈ ಒಂದು ಸಂಭವ ಆಗುವಷ್ಟರೊಳಗೆ ಹೆಚ್ಚು ಕಮ್ಮಿ ಒಂದು 60 ವರ್ಷಗಳ ಕಾಲ ದಿನ ಯಾರ ಅಡಿಗೆ ತಿಂದಿದ್ದಾರೆ? ರೆಬೆಕ್ಕಳ ಅಡಿಗೆಯನ್ನು ತಿಂದಿದ್ದಾರೆ. ಯಾಕೆಂದ್ರೆ 20 ವರ್ಷವಾದ ನಂತರವೇ ಮಗು ಹುಟ್ಟುತ್ತದೆ ಅಲ್ವಾ? ಆ ನಂತರವಾಗಿ ಸಂಭವ ಎಲ್ಲ ನಡೆಯುತ್ತದೆ. ಹೇಗೋ ಒಂದು 40 ವರ್ಷ ಯಾರ ಕೈ ಅಡಿಗೆ ತಿಂದಿದ್ದಾರೆ? ರೆಬೆಕ್ಕಳ ಕೈ ಅಡಿಗೆ ತಿಂದಿದ್ದಾರೆ. ಆಟೋಮೆಟಿಕ್ ಆಗಿ ರೆಬೆಕ್ಕಳ ಕೈ ಅಡಿಗೆ ಅವ್ರಿಗೆ ಏನಾಗಬೇಕಾಗಿತ್ತು? ಗೊತ್ತಾಗಬೇಕಾಗಿತ್ತಲ್ವಾ? ಆದ್ರೆ ಗೊತ್ತಾಗ್ಲಿಲ್ಲ ನೋಡಿ. ಯಾಕೋಬನು ತಂದುಕೊಟ್ಟ ಕೂಡಲೇ ಯಾರ ಅಡಿಗೆ ಅಂತ ಅಂದ್ಕೊಂಡ್ರು ಅವರು? ಏಸಾವನ ಅಡಿಗೆ ಅಂದುಕೊಳ್ಳುತ್ತಾರೆ. ಹಾಗಂದ್ರೆ ಏನರ್ಥ? ಆಕೆಗೆ ಗೊತ್ತು, ಈ ವ್ಯಕ್ತಿಗೆ ಯಾವ ರೀತಿ ಮಾಡಿದ್ರೆ, ಹೇಗೆ ಮಾಡಿದ್ರೆ ಇಷ್ಟವಾಗುತ್ತೆ. ಆಶೀರ್ವಾದ ಈಗ ಯಾರಿಗೆ ಬರಬೇಕು? ಯಾಕೋಬನಿಗೆ ಬರಬೇಕು. ಅದಕ್ಕೋಸ್ಕರವಾಗಿ ಏನೇನೆಲ್ಲ ಮಾಡೋಕ್ಕಾಗುತ್ತದೋ ಆಕೆಯು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿ ಮಾಡುತ್ತಾರೆ. ಆಕೆಗೆ ಚೆನ್ನಾಗಿ ಗೊತ್ತು, ಅವರು ಆಶೀರ್ವದಿಸಿದ್ರೆ ಆಶೀರ್ವಾದ, ಶಪಿಸಿದ್ರೆ ಶಾಪ. ಆದ್ರಿಂದ ಆಕೆ ಹೇಳುತ್ತಾಳೆ, ಆ ಆಶೀರ್ವಾದ ನಿನಗೆ ಬರಲಿ, ಆ ಶಾಪ ಇದ್ರೆ ನನಗೆ ಬರಲಿ. ಈ ಒಂದು ಸ್ಪಿರಿಚುವಲ್ ವಿಷನ್ ಯಾಕೆ ಗೊತ್ತಾ? ಆ ಯಾಕೋಬನ ಹಿಂದೆ ದೇವರ ಯೋಜನೆ ಇದೆ ಎಂಬುದಾಗಿ ಆತನು ಹೊಟ್ಟೆಯೊಳಗಿದ್ದಾಗಲೇ ಆಕೆ ಕಂಡುಹಿಡಿಯುತ್ತಾಳೆ. ಹೊಟ್ಟೆಯೊಳಗೆ ಇರುವಾಗಲೇ ದೇವರು ಹೇಳುತ್ತಾರೆ, ಹಿರಿಯವನು ಕಿರಿಯವನನ್ನು ಸೇವಿಸುತ್ತಾನೆ ಎಂದು. ಆ ವಿಷನ್ ಅನ್ನು ಆಕೆ ಕೈಯಲ್ಲಿ ಇಟ್ಕೊಂಡಿದ್ದಳು. ಆ ದರ್ಶನವನ್ನು, ವಾಕ್ಯವನ್ನು ಕೈಯಲ್ಲಿ ಇಟ್ಕೊಂಡ್ರು. ಕೈಯಲ್ಲಿ ಇಟ್ಟುಕೊಂಡ ನಂತರವಾಗಿ ಆಟೋಮೆಟಿಕ್ ಆಗಿ ಆಕೆಯ ಜೀವಿತದಲ್ಲಿ ಸಂಪೂರ್ಣವಾಗಿ ನೋಡುವುದಾದರೆ ಯಾವ ತಪ್ಪು ನಡೆಯಲಿಲ್ಲ ನೋಡಿ. 20 ವರ್ಷಗಳು ಮಗು ಇಲ್ಲ. ನ್ಯಾಯವಾಗಿ ಏನ್ ಮಾಡಬೇಕಾಗಿತ್ತು? ಸಾರಳ ಹಾಗೆ ದಾಸಿಯ ಮೂಲಕವಾಗಿ ಮಗು ಕೊಡು ಅಂತ ಕೇಳಬೇಕಾಗಿತ್ತು. ಅಥವಾ ರಾಹೇಲಳ ಹಾಗೆ, ಲೇಯಳ ಹಾಗೆ ಕೇಳಬಹುದಾಗಿತ್ತು, ನನಗೆ ಮಗು ಕೊಡಿ ಎಂಬುದಾಗಿ ಕೇಳಬಹುದಾಗಿತ್ತಾ ಇಲ್ವಾ? ಆಕೆ ಕೇಳಲಿಲ್ಲ. ಸರಿ, ಹಾಗೆ ಮಾಡದೇ ಇರುವುದಕ್ಕೆ ಕಾರಣ ಏನು? ಆಕೆಗೆ ಗೊತ್ತು, ದೇವರೇ ನನ್ನನ್ನು ಕರೆದಿದ್ದಾರೆ. ರೆಬೆಕ್ಕಳ ಕುರಿತಾಗಿ ಆಕೆಯ ಗುಣಲಕ್ಷಣಗಳನ್ನು ನೀವು ಆಮೇಲೆ ಓದಿ ನೋಡಿರಿ. ಅಷ್ಟೊಂದು ಸ್ಪಿರಿಚುಯಾಲಿಟಿಯಲ್ಲಿ ಉಚ್ಚ ಘಟ್ಟದಲ್ಲಿರುತ್ತಾಳೆ ಆಕೆ. ಹಾಗೆ ನೋಡಿರಿ, ಒಂದೊಂದು ಹಂತದಲ್ಲೂ ಕೂಡ ಆಕೆಯ ಜೀವಿತವನ್ನು ನೋಡಿರಿ, ಹಾಗೆ ಸುಂದರವಾಗಿರುತ್ತದೆ. ಎಲ್ಲವನ್ನು ದಾಟಿ ಆ ವಿಷನಲ್ಲಿ ಆಕೆ ಓಡುವುದಕ್ಕೆ ಕಾರಣ ಏನು? ಆಕೆಯ ಕೈಯಲ್ಲಿ ದೇವರ ವರ್ಡ್ ಇದೆ. ಆ ವರ್ಡ್ ಎಲ್ಲಿದೆ? ಕೈಯಲ್ಲಿದೆ. ದೇವರು ಯಾಕೋಬನನ್ನು ಆಶೀರ್ವದಿಸುತ್ತಾರೆ. ಇನಿ ಆಶೀರ್ವಾದ ಯಾರಿಗೆ ಹೋಗ್ಬೇಕು? ಯಾಕೋಬನಿಗೆ ಹೋಗ್ಬೇಕು. ಏಸಾವನು ಹಿರಿಯ ಮಗನೇ, ಏಸಾವನು ನನಗೆ ಪ್ರಿಯ ಮಗನೇ, ಯಾವುದರಲ್ಲೂ ಸಂದೇಹವಿಲ್ಲ. ಆದರೆ ದೇವರ ಯೋಜನೆ ಯಾರ ಮೇಲೆ ಇದೆ? ಯಾಕೋಬನ ಮೇಲೆ ಇದೆ. ನನ್ನ ಓಟ, ನನ್ನ ದರ್ಶನ ಅದರಂತೆಯೇ ನಾನು ನೋಡುತ್ತೇನೆ. ಆದ್ದರಿಂದ ರೆಬೆಕ್ಕಳ ಕುರಿತಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಈಸಾಕನು ರೆಬೆಕ್ಕಳನ್ನು ಮಕ್ಬೇಲಳ ಗುಹೆಯಲ್ಲಿ ಸಮಾಧಿ ಮಾಡಿದನು. ರಾಹೇಲಳು ಮಾರ್ಗ ಮಧ್ಯದಲ್ಲಿ ಸತ್ತು ಹೋದಳು. ಆ ಓಟ ಮುಗಿಸುವುದಿದೆಯಲ್ಲ, ಓಟ ಮುಗಿಸಿದ್ದೇನೆ. ಆ ವಿಷನ್ ಅಲ್ಲಿ ಕರೆಕ್ಟ್ ಆಗಿ ನಡೆಯುವುದರಿಂದಲೇ ಹಾಗೆ ಹೇಳುವುದಕ್ಕೆ ಸಾಧ್ಯ. ಹಾಗಾದ್ರೆ ದೇವರು ನಮಗೆ ಹೇಳುವಂತ ಕಾರ್ಯ, ಆ ಪರಿಪೂರ್ಣ ಚಿತ್ತ, ದೇವರ ವಿಷನ್, ಅದನ್ನು ನೀವು ತಿಳಿದುಕೊಳ್ಳಿರಿ. ನಾನು ಹೇಳಿ ಮುಗಿಸುತ್ತೇನೆ, ಅದನ್ನು ತಿಳ್ಕೊಳ್ಳಿರಿ. ದೇವರು ನಿಮಗೆ ಏನಿಟ್ಟಿದ್ದಾರೆ ಎಂಬುದಾಗಿ ಕೇಳಿರಿ. ದೇವರೇ ನನ್ನನ್ನು ಯಾತಕ್ಕಾಗಿ ಕರೆದಿದ್ದೀರಾ? ನಾನು ಮತ್ತೆ ಹೇಳುತ್ತೇನೆ, ಇಲ್ಲಿ ಅಲ್ಲ. ನನ್ನನ್ನು ಇವಾಂಜಲಿಸ್ಟ್ ಆಗಿ ಕರೆದಿದ್ದೀರಾ, ಪಾಸ್ಟ್ ಆಗಿ ಕರೆದಿದ್ದೀರಾ, ಪ್ರವಾದಿಯಾಗಿಯಾ? ಅದು ಕರೆಯುವಿಕೆ ದೇವರು ಕೊಡುತ್ತಾರೆ. ಆಯಾ ಕಾಲಘಟ್ಟದಲ್ಲಿ ದೇವರು ತಿಳಿಯಪಡಿಸುತ್ತಾರೆ. ನೀವು ಮೀನು ಹಿಡಿಯುತ್ತಾ ಇದ್ದರೂ ಕೂಡ ದೇವರು ಕರೆಯುತ್ತಾರೆ, ನನ್ನ ಹಿಂದೆ ಬಾ ಎಂಬುದಾಗಿ. ಅದರಲ್ಲಿ ಸಂದೇಹವೇ ಇಲ್ಲ, ದೇವರು ಕರೆಯುತ್ತಾರೆ. ಆದರೆ ಈ ಓಟವನ್ನು ನೀವು ಓಡಿ ಮುಗಿಸಬೇಕು ಅಂದರೆ ಅದಕ್ಕೆ ಒಂದೇ ಒಂದು ಮಾರ್ಗ ಇದೆ. ಪರಲೋಕ ನಿಮಗೆ ಏನ್ ನೇಮಿಸಲ್ಪಟ್ಟಿದೆ ಎಂಬುದಾಗಿ ತಿಳಿಯಬೇಕು. ಆ ಮೇಲಾದಂಥವುಗಳನ್ನು ನೀವು ನೋಡುತ್ತಲೇ ಇದ್ರಿ ಅಂದ್ರೆ ಕೆಳಗೆ ಟ್ರಾವೆಲ್ ಏನಾಗುತ್ತದೆ?
ತಾನಾಗಿ ನಡೆಯುತ್ತಾ ಇರುತ್ತೀರಾ, ಎಡವುವುದಿಲ್ಲ. ಯಾಕಂದ್ರೆ ನಿಮ್ಮ ದೃಷ್ಟಿ ಯಾವುದರ ಮೇಲೆ ಇದೆ? ಆ ಪರ್ವತದ ಮೇಲೆ ಇದೆ. ನಿಮ್ಮ ದೃಷ್ಟಿ ಪರಲೋಕದ ಮೇಲೆ ಇದೆ. ಪರಲೋಕವು ನಿಮ್ಮನ್ನು ಹೊತ್ತು ಸಾಗಿಸುವುದಕ್ಕೆ ಶಕ್ತವಾಗಿದೆ. ನೀವು ಅನೇಕ ಸಮಯದಲ್ಲಿ ಕೆಳಗೆ ನೋಡ್ತೀರಾ. ಸ್ಪಿರಿಚುವಲ್ ಆಗಿ ಹೇಳ್ತಿದ್ದೇನೆ, ಕೆಳಗೆ ನೋಡ್ತಾ ಇದ್ದೀರಾ. ನೀವು ಆ ರೀತಿಯಾಗಿ ನೋಡಿ ಓಡುತ್ತಾ ಎಡವುತ್ತೀರಾ, ಏಳುತ್ತೀರಾ, ಎಡವುತ್ತೀರಾ, ಏಳುತ್ತೀರಾ, ಎದ್ದೇಳುತ್ತೀರಾ, ದೇವರ ಹತ್ರ ಪ್ರಾರ್ಥನೆ ಮಾಡುತ್ತೀರಾ. ದೇವರೇ ಹೇಗಾದರೂ ದಾಟ್ಬೇಕಪ್ಪ. ದೇವರು ಹೇಳುತ್ತಾರೆ ದಾಟಿಸುತ್ತೇನೆ. ದೇವರು ಹೇಳುತ್ತಾರೆ ಸಹಾಯ ಮಾಡುತ್ತೇನೆ. ದೇವರು 100 ಅಲ್ಲ 7 70 ಸಾರಿ ದೇವರು ನಮಗೆ ಸಹಾಯ ಮಾಡುತ್ತಾರೆ. ಆದರೆ ಇನ್ನು ಹೋರಾಡುತ್ತಾ ಇದ್ದೇವಲ್ಲ, ಈ ಹೋರಾಟವನ್ನು ಹೋರಾಡಿ ಶ್ರೇಷ್ಠ ಹೋರಾಟವನ್ನು ಓಡಿ ಮುಗಿಸಿದ್ದೇನೆ. ಆ ಒಂದು ಹಂತಕ್ಕೆ ನಾವು ಕಾನ್ಫಿಡೆಂಟ್ ಆಗಿ, ಯೇಸು ಹೇಳುತ್ತಾರೆ ಅಲ್ವಾ, ನಾನು ಹೋರಾಡಿ ಮುಗಿಸಿದ್ದೇನೆ, ಎಲ್ಲವೂ ಕೂಡ ತೀರಿತು. ಆ ಕಾನ್ಫಿಡೆಂಟ್ ನಿಮಗೆ ಬರಬೇಕು ಅಂದರೆ ನನ್ನ ದೃಷ್ಟಿ ಯಾವುದನ್ನಿಟ್ಟು ಓಡಬೇಕು? ಪರಲೋಕದ ಮೇಲೆ ದೃಷ್ಟಿ ಇಟ್ಟು ಓಡಬೇಕು. ಅಲ್ಲಿ ನೇಮಿಸಿರುವಂಥದ್ದನ್ನು ನೀವು ಒಂದೇ ಒಂದು ಸಾರಿ 13 ವರ್ಷಗಳ ಹಿಂದೆ ಒಬ್ಬ ಮನುಷ್ಯನು ಅರಿತೆ, ಅವನು ಪರದೇಶಿಗೆ ಒಯ್ಯಲ್ಪಟ್ಟ. ಆ ದರ್ಶನವನ್ನು ನೋಡಿದ ಕೂಡಲೇ ಪೌಲನಿಂದ ಭೂಮಿಯಲ್ಲಿ ಏನ್ ಮಾಡೋಕ್ಕಾಗಲಿಲ್ಲ? ಪ್ರೀತಿಸಲು ಆಗಲಿಲ್ಲ. ಅದರ ಹಿಂದೆ ಓಡುವುದಕ್ಕೂ ಕೂಡ ಆಗಲಿಲ್ಲ. ಎಲ್ಲವೂ ಅವರಿಗೆ ನಷ್ಟವಾಗಿ ಅನಿಸುತ್ತಾ ಇದೆ, ಕಸವಾಗಿ ಅನಿಸುತ್ತಾ ಇದೆ. ನಷ್ಟ ಎನ್ನುವಂಥದ್ದು ಬೇರೆ, ಆದರೆ ಹೇಗೆ ಅನಿಸುತ್ತಾ ಇದೆ? ಕಸವೆಂದು ಅನಿಸುತ್ತಾ ಇದೆ. ಯಾಕಂದ್ರೆ ಮೇಲಾದಂಥದ್ದನ್ನು ನಾನು ನೋಡಿದೆ. ಹಲ್ಲೆಲೂಯಾ. ಆ ಪರಿಪೂರ್ಣ ಚಿತ್ತ ಏನೆಂಬುದಾಗಿ ನಾನು ತಿಳಿದರೆ ಮಾತ್ರವೇ ನಾನು ಏನಾಗುವುದಕ್ಕೆ ಸಾಧ್ಯ? ರೂಪಾಂತರವಾಗುವುದಕ್ಕೆ ಸಾಧ್ಯ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಎದ್ದು ನಿಂತುಕೊಳ್ಳೋಣವಾ? ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ದೇವರಾತ್ಮನೆ. ನಾವೆಲ್ಲರೂ ಕೂಡ ಒಂದು ಪರಲೋಕದ ಯೋಜನೆಗೋಸ್ಕರವಾಗಿ ಕರೆಯಲ್ಪಟ್ಟಿದ್ದೇವೆ. ನೀವು ಭೂಸಂಬಂಧವಾದ ಯಾವುದೇ ಯೋಜನೆಗೋಸ್ಕರವಾಗಿ ಕರೆಯಲ್ಪಟ್ಟಿಲ್ಲ. ನಾವೆಲ್ಲರೂ ಕೂಡ ಪರಲೋಕದ ಕೆಲಸಕ್ಕೋಸ್ಕರವಾಗಿ ಭೂಮಿಗೆ ನಾವು ಕಳುಹಿಸಲ್ಪಟ್ಟಿದ್ದೇವೆ. ಇದನ್ನು ಒಂದು ಡಿವೈನ್ ವಿಷನ್ ಆಗಿ ನೀವು ನೋಡಬೇಕು. ನಿಮಗೆ ಈ ಭೂಮಿಯಲ್ಲಿ ನಾನು ಒಂದು ಹೋರಾಟವನ್ನು ಹೋರಾಡಿ ಮುಗಿಸಿದರೆ ಸಾಕು ಎನ್ನುವಂಥ ಒಂದು ಆಲೋಚನೆ ಬಂತು ಅಂದರೆ ನೀವು ಕಡೆಯ ತನಕ ಕಷ್ಟಪಡುತ್ತಲೇ ಇರುತ್ತೀರಾ. ನಾನು ಇದನ್ನು ಮುಗಿಸಿ ಬೇರೆ ಒಂದು ಸ್ಥಳಕ್ಕೆ ಹೋಗಬೇಕು, ಆ ರೀತಿಯಾಗಿ ಅದನ್ನು ಕಾನ್ಸಂಟ್ರೇಟ್ ಮಾಡಿ ಓಡುವುದಕ್ಕೆ ಆರಂಭಿಸಿದ್ರೆ ಇದು ನಿಮಗೆ ದೊಡ್ಡದಾಗಿ ಅನಿಸುವುದಿಲ್ಲ. ಒಂದು ಪ್ರಯಾಣ ಮಾಡುವಂಥವರು ನಾನು ಇನ್ನೊಂದು ಬಸ್ಸನ್ನು ಹತ್ತಿ ಪ್ರಯಾಣ ಬೆಳೆಸಬೇಕೆಂಬುದಾಗಿ ನೆನೆಸಿದ್ರೆ ಮಾತ್ರವೇ ಅವರು ಉತ್ಸಾಹದಲ್ಲಿರುತ್ತಾರೆ. ಇದೇ ಲಾಸ್ಟು, ನಾನು ಇದರೊಂದಿಗೆ ಹೋಗಿ ರೆಸ್ಟ್ ತೆಗೆದುಕೊಳ್ಳುತ್ತೇನೆ ಎಂಬುದಾಗಿ ಅಂದುಕೊಳ್ಳುವಾಗ ಆಟೋಮೆಟಿಕ್ ಆಗಿ ಮೆಂಟಲಿ ಅವರು ರೆಸ್ಟ್ ತೆಗೆದುಕೊಳ್ಳುತ್ತಾರೆ. ನನ್ನ ಪ್ರಯಾಣ ಇನ್ನೂ ಮುಗಿದಿಲ್ಲ, ಇನ್ನು ಪ್ರಯಾಣ ಇದೆ ಎಂಬುದಾಗಿ ಅಂದುಕೊಳ್ಳುವಾಗ ರೆಸ್ಟು ನನಗೆ ಈಗಲ್ಲ, ನಾನು ಓಡುತ್ತಲೇ ಇರಬೇಕೆಂಬುದಾಗಿ ನೀವು ಓಡುತ್ತಲೇ ಇರುತ್ತೀರಾ. ನಿಮ್ಮ ಮೈಂಡ್ ಸೆಟ್ ಆ ರೀತಿಯಾಗಿರುತ್ತದೆ. ಅದನ್ನೇ ಹೇಳುತ್ತಾರೆ, ನೂತನ ಮನಸ್ಸುಳ್ಳವರಾಗಿ. ನಾನು ಇಲ್ಲಿ ಮುಗಿಸುವುದಿಲ್ಲ, ಪರಲೋಕದಲ್ಲಿ ಆರಂಭಿಸಲಿದ್ದೇನೆ. ಅಲ್ಲಿ ಆರಂಭಿಸುವುದಕ್ಕೆ ನಾನು ಇಲ್ಲಿ ಮುಗಿಸಬೇಕು. ಆದ್ದರಿಂದ ಇದಲ್ಲ, ಇದಕ್ಕಿಂತ ಉತ್ತಮವಾದ ಕೆಳಗಿರುವಂಥವುಗಳನ್ನೆಲ್ಲ, ಮೇಲಾದಂಥವುಗಳನ್ನೇ, ಅಳಿದು ಹೋಗುವಂಥವುಗಳನ್ನೆಲ್ಲ, ಅಳಿಯದೇ ಇರುವಂಥದ್ದನ್ನು, ಆ ಥಾಟ್ ನಿಮಗೆ ಬರಬೇಕು. ನಾನು ಹೇಳುತ್ತೇನೆ, ಈ ಸಂದೇಶವನ್ನು ಎಷ್ಟರ ಮಟ್ಟಿಗೆ ನೀವು ಒಳಗೆ ತೆಗೆದುಕೊಳ್ಳುತ್ತೀರೋ ಅಷ್ಟರ ಮಟ್ಟಿಗೆ ನೀವು ಲೋಕವನ್ನು ಜಯಿಸುತ್ತೀರಾ. ಈಗ ನೀವು ಹೋರಾಡುತ್ತಿರುವಂಥ ಎಷ್ಟೋ ವಿಷಯಗಳಿಂದ ದೇವರು ನಿಮಗೆ ಬಿಡುಗಡೆಯನ್ನು ಮಾಡುತ್ತಾರೆ. ನಿಮಗೆ ಕೀ ಸಿಗುತ್ತದೆ. ಆನಂತರ ನೀವು ಇದನ್ನು ಹಿಂದೆ ತಳ್ಳಿ ಮುಂದೆ ಓಡುವುದಕ್ಕೆ ಆರಂಭಿಸುತ್ತೀರಾ. ಅದರೊಂದಿಗೆ ನಿಂತು ಹೋರಾಡುತ್ತಾ ಇರುವುದಿಲ್ಲ. ಅದನ್ನು ಕೊಡವಿ ತಳ್ಳುತ್ತೀರಾ. ಇದು ವೇಸ್ಟ್, ಇದು ಏನೂ ಇಲ್ಲ, ಇದೊಂದು ಚಿಕ್ಕ ವಿಷಯ. ಆ ರೀತಿಯಾಗಿ ನೀವು ಕೊಡವಿ ಓಡಬೇಕು ಅಂದರೆ ತಲೆಯ ಮೇಲೆ, ಆಕಾಶದ ಮೇಲೆ, ಪರಲೋಕದಲ್ಲಿ ನನಗೆ ನೇಮಿಸಲ್ಪಟ್ಟಿರುವಂಥದ್ದನ್ನು ದೂರದಲ್ಲೇ ಕಂಡು ಉಲ್ಲಾಸದೊಡನೆ ಅದನ್ನು ನಂಬಿಕೆಯಿಂದಲೇ ಮೃತರಾದರು. ಮುಂದೆ ಬರುವಂಥ ಫಲದ ಮೇಲೆ ಕಣ್ಣಿಟ್ಟು ದೇವಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದನ್ನೇ ಅವನು ಆರಿಸಿಕೊಂಡನು. ಕ್ರಿಸ್ತನು ತಮ್ಮ ಮುಂಭಾಗದಲ್ಲಿ ಇಡಲ್ಪಟ್ಟಂತಹ ಸಂತೋಷಕ್ಕೋಸ್ಕರವಾಗಿ ಲೋಕದಲ್ಲಿ ಪಾಡುಗಳನ್ನು, ಕಷ್ಟಗಳನ್ನು, ಉಪದ್ರವಗಳನ್ನು ಅವರು ಸಂತೋಷವಾಗಿ ಸ್ವೀಕರಿಸಿಕೊಂಡರು. ನೀವು ನಾನು ಆ ಒಂದು ಹಾದಿಯಲ್ಲೇ ಬರಲಿದ್ದೇವೆ, ಜಯಿಸಲಿದ್ದೇವೆ, ಜಯಿಸುತ್ತೇವೆ. ಇವತ್ತಿನಿಂದ ಇವೆಲ್ಲವೂ ನಮ್ಮನ್ನು ಬಿಟ್ಟು ದೂರ ಹೋಗಬೇಕು. ನೀವು ಯಾವುದರಲ್ಲಿ ಹೋರಾಡುತ್ತಾ ಇದ್ದೀರೋ ಅದನ್ನು ಜಯಿಸಲಿದ್ದೀರಾ. ಯಾವುದು ನಿಮ್ಮನ್ನು ಬೇಸರಗೊಳಿಸುತ್ತದೋ ಅದು ಇರುವುದಿಲ್ಲ. ಯಾವುದು ನಿಮ್ಮನ್ನು ಮುಂದೆ ಬರದಂತೆ ತಡೆಯುತ್ತಾ ಇದೆಯೋ ಅದನ್ನು ನೀವು ಕೊಡವಿ ತಳ್ಳಿ ಹೋಗುತ್ತೀರಾ. ಅದು ನಿಮ್ಮನ್ನು ಬೇಸರಗೊಳಿಸುವುದಿಲ್ಲ. ಅದನ್ನು ಬಹಳ ಈಸಿಯಾಗಿ ಇವತ್ತಿನಿಂದ ಜಯಿಸಲಿದ್ದೀರಾ. ಒಂದೇ ಒಂದು ಫಾರ್ಮುಲಾ ಮಾತ್ರವೇ. ಇದರೊಂದಿಗೆ ಹೇಗೆ ಹೋರಾಡಿ ಜಯಿಸಬೇಕೆಂಬುದಾಗಿ ಅದರ ಕುರಿತು ಯೋಚನೆ ಮಾಡದೆ ನನಗೆ ಪರಲೋಕದಲ್ಲಿ ಏನಿಟ್ಟಿದ್ದೀರಾ ದೇವರೇ ಎಂಬುದಾಗಿ ಕೇಳುವುದಕ್ಕೆ ಆರಂಭಿಸಿರಿ. ನಿಮ್ಮ ಪ್ರಯಾಣ, ನಿಮ್ಮ ದರ್ಶನ, ನಿಮ್ಮ ಓಟ ಬೇರೆ ರೀತಿಯಾಗಿ ಇರುತ್ತದೆ. ಒಪ್ಪಿಸಿಕೊಳ್ಳುವ ದೇವರ ಸಮ್ಮುಖದಲ್ಲಿ ದೇವರ ಬಳಿ, ದೇವರೇ ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುತ್ತೇನೆ. ಸರ್ವಶಕ್ತನಾದಂತಹ ದೇವರೇ, ಈ ಸುಂದರವಾದಂಥ ದಿನಗಳಿಗಾಗಿ, ವಿಶೇಷವಾಗಿ ಮಧ್ಯಾಹ್ನದ ವೇಳೆಗೋಸ್ಕರವಾಗಿ ಸ್ತೋತ್ರ.
ದೇವರಾಗಿರುವ ಕರ್ತನು ನಮ್ಮನ್ನು ಸಂಧಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ಅಧಿಕವಾಗಿ ಪ್ರೀತಿಸುವುದಕ್ಕಾಗಿ ಸ್ತೋತ್ರ. ಶುದ್ಧ ಕನ್ನಿಕೆಯಾಗಿ ನಿಮ್ಮ ಬಳಿಗೆ ಸೇರಿಸಿಕೊಳ್ಳುವುದಕ್ಕೆ ನೀವು ನಮ್ಮನ್ನು ಸಿದ್ಧಪಡಿಸುತ್ತಾ ಇರುವುದಕ್ಕಾಗಿ ಸ್ತೋತ್ರ. ನೀವು ಬಯಸುವಂತಹ ಆ ಆತ್ಮಿಕ ಗುಣಾತಿಶಯಗಳು ನಮ್ಮಲ್ಲಿ ಬರುವುದಕ್ಕಾಗಿ ಸ್ತೋತ್ರ. ನಮ್ಮ ಆಂತರ್ಯ ಮನುಷ್ಯನನ್ನು ಪರಿಪೂರ್ಣ ಮಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ಕಡೆಯ ತನಕ ನೆಲೆಯಾಗಿ ನಿಲ್ಲುವುದಕ್ಕೆ ಸಹಾಯ ಮಾಡಿ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.